ಧಾರ್ಮಿಕ ಸಭೆಗೆ ಬತ್ತಿಂಚಿ ಮಾತಿನ ಮೋಕೆಡಿ ಎದುಕೊಂಡು ಕಾರ್ಯಕ್ರಮ ಪ್ರಾರಂಭ ಮಂತೊಂದುಲ್ಲ ಸುರುಕಾದೆ मोदकं सदा विमुक्ति साधकं कलाधरावतंसकं विलासि लोकरक्षकम् अनायकैकनायकं विनाशिते बदैत्यकं नताशुभाशुनाशकं नमामि तं विनायकम् न थेतरातिभीकरं न ओदितार्कभास्वरं न वत्सुरारिनिर्जरं नथाधिकापधुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् ಶ್ರೀ ಅರಸ ಸಂಕಲ ದೈವ ಕ್ಷೇತ್ರ ಸಂತರ್ಕಿದ್ರ ಆಡಳಿತ ಟ್ರಸ್ಟ್ ಉಪಾಧ್ಯಕ್ಷರಾದಂತಹ ಶ್ರೀಯುತ ಅರವಿಂದಾಕ್ಷ ಭಂಡಾರಿ ಬರಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಸೀನರಾಗಿರುವಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ಬಹಳ ಸಂಭ್ರಮದ ಸಡಗರದ ಕಾರ್ಯಕ್ರಮ ನಾವಿದ್ದೇವೆ. ಚೆಂತಡ್ಕ ಎನ್ನುವಂಥ ಕ್ಷೇತ್ರ ಇಷ್ಟು ಬೆಳಗ್ಬೋದು ಎನ್ನುವಂಥದ್ದು ನಾವು ಯೋಚಿಸಿದರೆ ಅದು ಹೇಗೆ ಸಾಧ್ಯ ಆಯಿತು ಎನ್ನುವುದು ಬಹಳ ಸ್ಪಷ್ಟ. ಯಾಕೆಂತ ಹೇಳಿದರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಮೀಂಜ ಗ್ರಾಮ ಪಂಚಾಯತ್ನ ಸಂತಡ್ಕ ಎಂಬಲ್ಲಿರುವ ಶ್ರೀ ಅರಸಂಕಲ ದೈವ ಕ್ಷೇತ್ರವು ಪೂರ್ವಕಾಲದಲ್ಲಿ ಜೈನ ಅರಸರ ಅಧಿಕಾರದ ಸಂದರ್ಭದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಪ್ರಸಿದ್ಧ ಪುಣ್ಯಕ್ಷೇತ್ರ. ಕಾಲಾನಂತರ ಕೆಲವೊಂದು ಕಾರಣಗಳಿಂದ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿತು. ಈ ಬಗ್ಗೆ ಚಿಂತಿತರಾಗಿದ್ದ ಊರ ದೈವಭಕ್ತರು ಒಟ್ಟು ಸೇರಿ 1992ರಲ್ಲಿ ಡಾಕ್ಟರ್ ಶ್ರೀಧರ್ ಭಟ್ ಇವರ ನೇತೃತ್ವದಲ್ಲಿ ಸದ್ರಿ ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗೆ ಮುತುವರ್ಜಿ ವಹಿಸಿ ಊರ ಪರ ಊರ ಸಮಾನ ಮನಸ್ಕರನ್ನು ಸೇರಿಸಿ ಸೇವಾ ಸಮಿತಿಯನ್ನು ರೂಪೀಕರಿಸಿ ಅಷ್ಟಮಂಗಲ ಚಿಂತನೆಯಲ್ಲಿ 3/9/1992ರಿಂದ 39/2 ನಡೆಸಲಾಯಿತು. ಅಷ್ಟಮಂಗಲ ಚಿಂತನೆಯ ನಿರ್ದೇಶನದ ಪ್ರಕಾರ 1999ರಲ್ಲಿ ಕುಡುಪು ಬ್ರಹ್ಮಶ್ರೀ ನರಸಿಂಹ ತಂತ್ರಿಗಳ ನೇತೃತ್ವ ಮತ್ತು ನಮ್ಮವರಾದಂಥ ಶ್ರೀ ವೆಂಕಟರಮಣ ಕಲ್ಯಾಣತಾಯಿ ಕುಡೂರು ಇವರ ಉಪಸ್ಥಿತಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಪುನರ್ ಪ್ರತಿಷ್ಠೆ ನಡೆದಿರುವುದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಆ ನಂತರದಲ್ಲಿ ಶ್ರೀ ಅರಸಂಕಲ ಅಣ್ಣ ತಮ್ಮ ದೈವಗಳು, ಶ್ರೀ ಧೂಮಾವತಿ ಬಂಟ ದೈವಗಳು, ಶ್ರೀ ವ್ಯಾಘ್ರ ಚಾಮುಂಡಿ ದೈವಗಳು ಮತ್ತು ಕೊರತಿ ಪರಿವಾರ ದೈವಗಳು, ಗುಳಿಗ ದೈವಗಳ ನಿತ್ಯ ನೈಮಿತ್ಯಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಶ್ರದ್ಧೆಯಿಂದ ನಡೆಸ್ತಾ ಇದ್ದೆವು. ಪ್ರಕೃತ ಈ ದೇವಸ್ಥಾನವು ಇಡೀ ಗ್ರಾಮಕ್ಕೆ ಒಂದು ದೇವಸ್ಥಾನವಾಗಿದ್ದು ಸಮಸ್ತ ಭಕ್ತಾದಿಗಳಿಂದ ಆರಾಧಿಸಲ್ಪಡುವಂಥ ಒಂದು ಕ್ಷೇತ್ರ. ಪ್ರಸ್ತುತ ಈಗ ಪುನರ್ ನವೀಕರಣದ ಬಗ್ಗೆ ಊರ 10 ಸಮಸ್ತರು ಸೇರಿಸಿ ದೈವಜ್ಞರಾದ ಉನ್ನಿಕೃಷ್ಣ ನಂಬೀಶನ್ ಮುಂಬ್ಲೇರಿಯವರಿಂದ ಅಷ್ಟಮಂಗಲ ಜ್ಯೋತಿಷ್ಯ ಚಿಂತನೆ ನಡೆಸಿದಾಗ ಕೆಲವೊಂದು ಬದಲಾವಣೆಗಳು ಮಾಡಬೇಕಾದ ಅಗತ್ಯತೆ ಮತ್ತು ಅನಿವಾರ್ಯತೆ ಉಂಟಾಯಿತು. ಇಲ್ಲಿ ಮೊದಲಾಗಿ ಏನು ಬದಲಾವಣೆ ಅಂದರೆ ಶ್ರೀ ಅರಸು ದೈವಗಳಿಗೆ ಮಾಡದ ರೂಪದ ನಿರ್ಮಾಣ, ವ್ಯಾಘ್ರ ಚಾಮುಂಡಿ ದೈವಕ್ಕೆ ಪ್ರತ್ಯೇಕ ಗುಡಿ. ಮೊದಲೊಂದು ಕಟ್ಟೆಯಲ್ಲಿ ಅದು ನಾವು ಆರಾಧಿಸ್ತಾ ಇದ್ದೆವು, ಆದರೆ ಈ ಚಿಂತನೆಯಲ್ಲಿ ಕಂಡು ಬಂದಂತೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಗುಡಿ ನಿರ್ಮಾಣ ಮಾಡಬೇಕಂತ ಹೇಳಿ ಗೊತ್ತಾಯಿತು. ಹಾಗೆ ಧೂಮಾವತಿ ಬಂಟ ದೈವಗಳ ಗುಡಿಗಳಿಗೆ ಮರ ಬಳಸಿ ಹಂಚಿನ ಮಾಡಿನ ನಿರ್ಮಾಣ ಹಾಗೂ ಹೊರ ಆವರಣದಲ್ಲಿ ಕೊರತಿ ಗುಳಿಗ ದೈವಗಳಿಗೆ ಆಲಯವನ್ನು ನಿರ್ಮಿಸಬೇಕೆಂದು ಮೊದಲು ಇದು ಕಾಂಕ್ರೀಟ್ ಆಗಿ ಅದರ ಮೇಲೆ ನಾವು ಹಂಚಾಕಿದ್ದು. ಆದರೆ ಮಾಡ ಅಂತ ಹೇಳುವ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ಫೌಂಡೇಶನ್ ಬಿಟ್ಟು ನಂತರ ತೆಗೆದು ಪುನಃ ನಿರ್ಮಾಣ ಮಾಡಿರುವಂಥದ್ದು. ಇನ್ನು ಇದರ ಮೂಲಕ್ಷೇತ್ರ ಇರುವಂಥದ್ದು ನೀರಹಳ್ಳಿಯಲ್ಲಿರುವ ಮೂಲಕ್ಷೇತ್ರವನ್ನು ಜೀರ್ಣೋದ್ಧಾರಗೊಳಿಸಬೇಕು ಅಂತೇಳಿ. ಅದರ ಬಗ್ಗೆ ಅಲ್ಲಿ ತುಂಬ ಕಾಡು ಇರುವಂಥ ಪ್ರದೇಶ ಆಗಿತ್ತು. ಅದು ಅನ್ಯ ಧರ್ಮೀಯರ ವಶದಲ್ಲಿ ಕೂಡ ಇತ್ತು ಸ್ವಲ್ಪ ಭಾಗ. ನಾವು ಕೇಳಿಕೊಂಡಾಗ ಅನ್ಯ ಧರ್ಮೀಯರು ಉದಾರವಾಗಿ ಅಲ್ಲಿ ಏನು ಕಾಮಗಾರಿ ಮಾಡಿದರೂ ಕೂಡ ನಮ್ಮಿಂದ ತೊಂದರೆ ಇಲ್ಲ ಅಂಥೇಳಿ ನಮಗೆ 5 ಸೆನ್ಸ್ ಜಾಗವನ್ನು ಅಲ್ಲಿ ಉಚಿತವಾಗಿ ಕೊಟ್ಟು, ಅಷ್ಟು ಮಾತ್ರ ಅಲ್ಲದೆ ನಿರ್ಮಾಣ ಕಾರ್ಯದಲ್ಲಿ ಕೂಡ ನಮ್ಮನ್ನು ತೊಡಗಿಸಿಕೊಂಡ್ರು. ಆ ನಿಟ್ಟಿನಲ್ಲಿ ನೀರಹಳ್ಳಿಯ ಮೂಲಕ್ಷೇತ್ರ ಜೀರ್ಣೋದ್ಧಾರಗೊಳಿಸಬೇಕೆಂದರೂ ನಿರ್ದೇಶನ ಬಂದು ಅದನ್ನು ಪ್ರಸ್ತುತ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವಾಮೀಜಿ ಕೊಂಡೇವರು ಮಠ
ನಿಮಗೆಲ್ಲ ತಿಳಿದ ಹಾಗೆ ಈ ಪ್ರದೇಶ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನದ ಕೆಲಸ ಗುರುಗಳು ಮಾಡ್ತಾ ಇದ್ದಾರೆ. ಅವರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಖಂಡಿತವಾಗಿಯೂ ಹೊಸ ಹೊಸ ದೇವಸ್ಥಾನಗಳು ಜೀರ್ಣೋದ್ಧಾರಗೊಳ್ತದೆ. ಅದಕ್ಕೆ ಬೇಕಾದಂಥ ಪೂರ್ಣ ನಿರ್ದೇಶನಗಳನ್ನು ಸಹಕಾರಗಳನ್ನು ಅವರು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಊರ 10 ಸಮಸ್ತರ ಸಹಭಾಗಿತ್ವದಲ್ಲಿ ವಾಸ್ತುಶಿಲ್ಪಿಯಾಗಿರುವಂಥ ಶ್ರೀಯುತ ಪ್ರಸನ್ನ ಮುಳಿಯಾಳ ಇವರು, ಅವರ ನೇತೃತ್ವದಲ್ಲಿ ವಾಸ್ತುಶಿಲ್ಪಿಗಳು ಅದೆಷ್ಟು ಸಾರಿ ಬಂದಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದು ನಿರ್ಮಾಣ ಹಂತದಲ್ಲಿ ಕೂಡ ಅವರಿಲ್ಲಿ ಬಂದು ಅದನ್ನೆಲ್ಲ ನೋಡಿಕೊಂಡು, ಯಾಕಂತ ಹೇಳಿದರೆ ಒಂದೂ ಕೂಡ ಆ ಒಂದು ನಿಯಮದ ಪ್ರಕಾರ ಆಚೀಚೆ ಆಗಬಾರ್ದು, ವಾಸ್ತು ಪ್ರಕಾರ ಅದು ಸರಿಯಾಗಿ ನಿರ್ಮಾಣ ಆಗಬೇಕೆನ್ನುವಂಥದ್ದನ್ನು ಕೆಲವು ಸಲ ಕೆಲವೊಂದನ್ನು ಪುನಃ ಕಟ್ಟಿದಂಥ ನಿದರ್ಶನಗಳು ಕೂಡ ಇದೆ. ಅಂಥ ಶ್ರೀಯುತ ಪ್ರಸನ್ನ ಮುದಿಯಾರ್ ಇವರ ನಿರ್ದೇಶನದಲ್ಲಿ ನವೀಕರಣ ಪ್ರಕ್ರಿಯೆಯು ನಡೆದು ಈಗ ಜೀರ್ಣೋದ್ಧಾರಣದ ಕಾರ್ಯದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದ್ದೇವೆ. ಇನ್ನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಹಲವು ಮನೆತನದವರಿಗೆ ಇಲ್ಲಿ ಯಾವಾಗಲೂ ಗೌರವದ ಸ್ಥಾನ ನಾವು ನೀಡ್ತಾ ಇದ್ದೇವೆ. ಅಲ್ಲದೆ ಎಲ್ಲ ಧರ್ಮದವರು ಕೂಡ ಸೇರಿಕೊಂಡು, ನಾನು ಆಗ ತಾನು ಹೇಳಿದಾಗೆ ಒಂದು ಊರಿನ ಶ್ರದ್ಧಾ ಕೇಂದ್ರವಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ನೀವು ಕಂಡುಕೊಳ್ಬೋದು. ನೀವಿವತ್ತು ಗಮನಿಸಿರ್ಬೋದು, ಹೊರೆಕಾಣಿಕೆ ಬರುವ ಸಂದರ್ಭದಲ್ಲಿ ನಮ್ಮ ಮುಸಲ್ಮಾನ ಬಾಂಧವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಿದ್ದಾರೆ. ನಮಗೆ ಬೇಕಾದಂಥ ಪಾನೀಯದ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ತುಂಬ ಹಳೆಯದಾದ, ಈಗಿನವರೆಲ್ಲ ಇದ್ರೂ ಕೂಡ ಹಳೆಯದು ನಮ್ಮ ಹಿರಿಯರ ಸಂಪರ್ಕ ಇರುವಂಥ ಅದೆಷ್ಟೋ ಮುಸಲ್ಮಾನ ಮನೆಗಳು ಈಗಲೂ ಕೂಡ ಇದೆ. ಅವರೊಂದು ಸಹಕಾರ ಈಗಲೂ ಕೂಡ ಇದೆ ಎಂದು ಹೇಳಿಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಆದ ಕಾರಣ ಶ್ರೀಧರ್ ಭಟ್ ಇವರ ಅಧ್ಯಕ್ಷತೆಯಲ್ಲಿ ಪ್ರಸ್ತುತ ಸೇವಾ ಟ್ರಸ್ಟ್ ರೂಪೀಕರಣ ಮಾಡಿಕೊಂಡು ಎಲ್ಲರನ್ನು ಅದು ಸೇರಿಸಿಕೊಂಡು ಕ್ಷೇತ್ರ ಮುನ್ನಡೀತಾ ಇದೆ. ಇಷ್ಟು ಒಂದು ಕ್ಷೇತ್ರ ಪುನರ್ ನಿರ್ಮಾಣ ಅಥವಾ ಪುನರ್ ಪ್ರತಿಷ್ಠಾಪನೆ ಆಗಬೇಕಿದ್ರೆ ನಾವು ಇದಕ್ಕೆ ಪಡ್ಕೊಂಡಂಥ ಸಮಯ ಕೇವಲ 6 ತಿಂಗಳು. 6 ತಿಂಗಳಲ್ಲಿ ಇಷ್ಟು ಕೆಲಸ ಆಗಿದೆ ಅಂತ ಹೇಳಿದರೆ ನೀವು ಗಮನಿಸಿರ್ಬೋದು. ಇಷ್ಟು ವಿಶಾಲವಾದ ಕ್ಷೇತ್ರದಲ್ಲಿ, ಕಾಡು ಬಳ್ಳೆಗಳಿರುವಂಥ ಈ ಕ್ಷೇತ್ರದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಈ ಕ್ಷೇತ್ರ ನಿರ್ಮಾಣ ಆಗಬೇಕಂತ ಹೇಳಿದ್ರು ಇದಕ್ಕೆ ಹಿಂದೆ ದುಡಿದವರು ನಮ್ಮ ಕಾರ್ಯಕರ್ತ ಬಂಧುಗಳು. ನೀವಿಲ್ಲಿ ರೋಡಲ್ಲಿ ಹೋಗೋರು ಗಮನಿಸಿರ್ಬೋದು. ಪ್ರತಿ ದಿವಸವೂ ಕೂಡ ಈ 6 ತಿಂಗಳಲ್ಲಿ ಪ್ರತಿ ದಿವಸವೂ ಕೂಡ 12 ಗಂಟೆವರೆಗೆ ನಾವಿಲ್ಲಿರ್ತೇವೆ. ಅಷ್ಟು ಮಾತ್ರ ಅಲ್ಲ, ಮರುದಿನ ಬೆಳಿಗ್ಗೆ ಬರುವಾಗ ಪುನಃ ಇಡೀ 6 ತಿಂಗಳ ಕಾಲ ಎಲ್ಲ ಬೆಳಿಗ್ಗೆ ಹೊತ್ತು ತಮ್ಮ ಕೆಲಸವನ್ನು ಮಾಡಿಕೊಂಡು, ನೀವು ಗಮನಿಸಿರ್ಬೋದು ಇಲ್ಲಿರುವಂಥ ಎಲ್ಲ ಬಂಧುಗಳೇನು ದೊಡ್ಡ ಕೆಲಸದಲ್ಲಿರುವವರಲ್ಲ, ಸಾಮಾನ್ಯವಾಗಿ ಕೂಲಿ ಕೆಲಸ ಆಗಿರೋ ಇನ್ನಿತರ ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂಥ ಈ ಬಂಧುಗಳು ಕೆಲಸ ಮುಗಿದು ಸಂಜೆ 7 ಗಂಟೆ ಆಗುವಾಗ ಇಲ್ಲಿ ಬಂದು ಎಲ್ಲ ಕೆಲಸಗಳಲ್ಲಿ ತೊಡಗಿಸುವ ಮೂಲಕ ಈ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ. ಬಹಳ ಹೆಮ್ಮೆ ಇದೆ. ಯಾಕೆಂತ ಹೇಳಿದರೆ ನಾವು ಇಷ್ಟು ಕೆಲವು ವ್ಯಕ್ತಿಗಳು ಮಾತ್ರ ಇಲ್ಲಿ ನಿಮಗೆ ಕಂಡರೂ ಕೂಡ ಇದರ ಹಿಂದೆ ಕಾಣದ ಕೈಗಳು ತುಂಬ ಇದೆ. ಒಂದೊಂದು ಮಗು ಕೂಡ, ಒಂದೊಂದು ಮಹಿಳೆ ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ. ಆಗಿದ್ದ ಕಾರಣ ಮಾತ್ರ ನಮಗೆ ಕೇವಲ 6 ತಿಂಗಳ ಕಾಲದಲ್ಲಿ ಈ ಕ್ಷೇತ್ರವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಹನಿ ಹನಿ ಸೇರಿದರೆ ಹಳ್ಳ, ಇಷ್ಟು ದೊಡ್ಡ ಮೊತ್ತವನ್ನು ಹೇಗೆ ಭರಿಸಿದ್ದು? ನಮಗೆ ಮೊದಲು ಬೇಕಾದ್ದು ಮರ. ನಮಗೆ ಸಾಧಾರಣ ಒಂದು 50 ಲಕ್ಷ 60 ಲಕ್ಷದ ಮರ ಬೇಕಾಗಿತ್ತು. ನೀವು ಗಮನಿಸಿರ್ಬೋದು, ಮಾಡುವಾಗ ಒಳ್ಳೆಯ ಮರಗಳು ಬೇಕು. ಹಾಗಿರುವಾಗ ಇಷ್ಟು ಮರಗಳನ್ನು ನಾವು ಉಚಿತವಾಗಿ ನಮ್ಮ ಭಕ್ತ ಬಂಧುಗಳಿಂದ ಪಡ್ಕೊಂಡದ್ದು. ಒಂದು ಮರ ಇರುವಂಥ ಒಬ್ಬ ವ್ಯಕ್ತಿ ಕೂಡ ಆ ಮರ ನಾವು ಕಡಿಬೇಕಾ, ನಮಗೊಂದು ಮರದ ಅಗತ್ಯ ಅಂತ ಹೇಳುವಾಗ ಪೂರ್ತಿಯಾಗಿ ಅವನಿಗೆ ಬೇಕಿದ್ದರೂ ಕೂಡ ನೀವು ಅದನ್ನು ಕಡಿದು ಉಪಯೋಗಿಸಿಕೊಂಡ್ರಿ ಅಂತ ಹೇಳಿದಂತಹ ಆ ಪುಣ್ಯಾತ್ಮರು ಈ ಊರಲ್ಲಿ ಇರುವ ಕಾರಣ ಇಷ್ಟು ವೇಗವಾಗಿ, ಇಷ್ಟು ಬೇಗ ಈ ಒಂದು ಮರದ ಕೆಲಸ ನಿರ್ಮಾಣ ಮಾಡಲಿಕ್ಕೆ ಆಗಿದೆ ಅಂತ ಹೇಳಿಕ್ಕೆ ಬಹಳ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಆದ ಕಾರಣ ಇವತ್ತು ಈ ಧಾರ್ಮಿಕ ಚಾವಡಿಯಲ್ಲಿ, ಧರ್ಮ ಸಭೆಯಲ್ಲಿ ನಾವು ಈ ಧಾರ್ಮಿಕ ಸಭೆ ಉದ್ಘಾಟನಾ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಹೊರೆಕಾಣಿಕೆ ಹೊರಟು ಒಳ್ಳೆಯ ರೀತಿಯ ಸ್ಪಂದನೆ ಆಗಿದೆ. ಆರಂಭ ಒಳ್ಳೆಯದಾಗಿದೆ, ಎಳ್ಳೆದು ಕೂಡ ಒಳ್ಳೆಯದಾಗ್ತದೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ 6 ಗಂಟೆಗೆ ಧಾರ್ಮಿಕ ಸಭೆ ಅಂತೇಳಿ ಆಯೋಜನೆ ಮಾಡಿದ್ದೇವೆ. ಮೊದಲನೇ ದಿವಸ ಸ್ವಲ್ಪ ತಡ ಆದ್ದಕ್ಕೆ ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮಗೆ ವಂದಿಸ್ತಾ, ಇವತ್ತನೇ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಡ್ಲಿಕ್ಕಿದ್ದಾರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಡಾಕ್ಟರ್ ಎಂ ಶ್ರೀಧರ್ ಭಟ್. ಅವರ ವಿಷಯವಾಗಿ ನಾವು ಹೇಳುವ ಅಗತ್ಯವೇ ಇಲ್ಲ. ಇಷ್ಟು ಕೆಲಸ ಇಲ್ಲಿ ಆಗಬೇಕಿದ್ರೆ ಇದರಿಂದ ನಮ್ಮ ಟೀಮ್ ಲೀಡರ್
ಆಗಿ ಕೆಲಸ ಮಾಡಿದರು ಡಾಕ್ಟರ್ ಶ್ರೀಧರ ಭಟ್. ಎಲ್ಲರೊಂದಿಗೆ ಎಲ್ಲರಾಗಿ ಒಂದು ಸಣ್ಣ ಮಗುವಿನೊಂದಿಗೆ ಮಗುವಾಗಿ ಏನು ತನಗೆ ಆಗಬೇಕು ಅವರನ್ನೆಲ್ಲ, ಒಂದು ಮಗುವಿಗೂ ಕೂಡ ನೋವಾಗದ ಹಾಗೆ ಅವರ ಮಾತು ಯಾವುದಕ್ಕೂ ಕೂಡ ಸಹಿ ಆಗಿರುವಾಗ ಇಂಥ ಒಂದು ನೇತೃತ್ವ ಸಿಕ್ಕುವಂಥದ್ದು ನಮ್ಮ ಭಾಗ್ಯ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ ಡಾಕ್ಟರ್ ಎಂ ಶ್ರೀಧರ ಭಟ್, ಅಧ್ಯಕ್ಷರು ಶ್ರೀ ಅರಸಂಗಲ ದೈವ ಕ್ಷೇತ್ರ ಆಡಳಿತ ಟ್ರಸ್ಟ್ ಸಂತರ್ಗೆ. ಇವರಿಗೆ ಎಲ್ಲ ಸದ್ಭಕ್ತ ಬಂಧುಗಳ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಧಾರ್ಮಿಕ ಸಭೆ ಆಗಮಿಸಿದ್ದ ಟಿ ಶ್ಯಾಂಭಟ್, ಸದಸ್ಯರು ಮಾನವ ಹಕ್ಕುಗಳ ಆಯೋಗ, ಅವರು 3:30 ಗಂಟೆಗೆ ಮೊದಲೇ ಆಗಮಿಸಿದ್ದಾರೆ. ನಿರ್ಮಾಣ, ಕ್ಷೇತ್ರ ನಿರ್ಮಾಣ ಹಾಗೂ ಇತರ ಕಾಮಗಾರಿಯನ್ನು ವೀಕ್ಷಿಸಿ ಅವರಿಗೆ ಬೇರೆ ಕಾರ್ಯಕ್ರಮದಲ್ಲಿ ಹೋಗಲಿಕ್ಕೆ ಇರೋ ಕಾರಣ ನಮ್ಮಲ್ಲಿ ಎಲ್ಲ ಅದಕ್ಕೆ ಬೇಕಾದಂಥ ಅವರನ್ನು ಗೌರವ ಮಾಡಿ ಅವರನ್ನು ಕಳಿಸಿಕೊಟ್ಟಿದ್ದೇವೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅವರಿಗಾಗಲಿ ಬಂದು ನಮಗೆ ಶುಭ ಕೋರಿದ, ಅದಲ್ಲದೆ ಒಂದು ಒಳ್ಳೆಯ ಮೊತ್ತವನ್ನು ಕೂಡ ಅವರು ಕೊಡಲಿಕ್ಕೆ ನಾನು ತಯಾರು ಅಂತೇಳಿ ಬಹಳ ಘಂಟಾಘೋಷವಾಗಿ ಹೇಳಿ, ಮುಂದಿನ ದಿವಸ ನಾವು ನಿಮ್ಮೊಂದಿಗೆ ಸಹಕರಿಸ್ತೇನೆ ಅಂತ ಹೇಳಿದಂಥ ಟಿ ಶ್ಯಾಂಭಟ್ ಅವರು ಬಂದು ಹೋದರೂ ಕೂಡ ಅವರನ್ನು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ನಾನು ಆಗತಾನೆ ಹೇಳಿದಾಗೆ ನಮ್ಮ ಪ್ರದೇಶ ಮೀಂಜಾ ಗ್ರಾಮ ಪಂಚಾಯತಿಗೆ ಒಳಪಟ್ಟಂಥ ಕುಡೂರು ಗ್ರಾಮದ್ದು. ಕುಡೂರು ಎನ್ನುವಂಥದ್ದು ಭಾಳ ವಿಶಾಲವಾದ ಗ್ರಾಮ. ಈ ಮೀಂಜಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ನಮಗೆಲ್ಲ ಗೊತ್ತಿರ್ಬೋದು. ಸಾಮಾನ್ಯ ಅಮ್ಮನಾಗಿ ಎಲ್ಲರೊಡನೆ ಕೂಡಿಕೊಂಡು ಎಲ್ಲ ನಾವು ಇಲ್ಲಿ ಏನು ಕಾರ್ಯಕ್ರಮ ಮಾಡಿದ್ರು ಕೂಡ ಸುಂದರಿ ಅಕ್ಕನವರ ಸಂಪೂರ್ಣ ಸಹಕಾರ ನಮಗಿದೆ. ನಾವು ಹೋಗಿ ಅವ್ರ ಮನೆಗೆ ಹೋಗಿದ್ರು ಹೇಳಿದ್ರು, ಬೋರ್ಚಿ ಮಾಷೆ ನಿಕ್ಲಿ ಪೂರ್ಣವಂತು ಬಂಡೆಯವರು ಅಂತೇಳಿ. ಅಂಥ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ, ಜೊತೆಗೆ 3 ಅವಧಿಯಲ್ಲಿ ಮೀಂಜಾ ಗ್ರಾಮ ಪಂಚಾಯತ್ ಚುಕ್ಕಾಣಿಯನ್ನು ಹಿಡಿದುಕೊಂಡು ಎಲ್ಲ ರಾಜಕೀಯೇತರವಾಗಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದಂಥ ಡಾಕ್ಟರ್ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರನ್ನು ಎಲ್ಲ ಸದ್ಭಕ್ತ ಬಂಧುಗಳ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಅತಿಥಿಗಳಾಗಿ ನಮ್ಮೊಂದಿಗೆ ವೇದಿಕೆಯನ್ನು ಅಲಂಕರಿಸಿದವರು ಶ್ರೀ ಜಯಾನಂದ KR. ನಮ್ಗೆ ಗೊತ್ತಿರ್ಬೋದು, ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು, ತುಳು ಅಕಾಡೆಮಿ. ನಮ್ಮದು ಒಂದು ತುಳುನಾಡು, ತುಳುವಿಗೆ ಕೇರಳ ರಾಜ್ಯ ಒಂದು ಪ್ರತ್ಯೇಕವಾದ ಅಕಾಡೆಮಿ ನಿರ್ಮಿಸುವ ಮೂಲಕ ಒಂದಷ್ಟು ತುಳು ಭಾಷೆಯನ್ನು ಜನರಿಗೆ ಅದರ ಒಳ್ಳೆಯ ಕೆಲಸದವರನ್ನು ಗುರುತಿಸಿ ಅದೆಷ್ಟೋ ಸನ್ಮಾನ ಮೊನ್ನೆ ಅದು ನೀವು ಕೊಂಡೇವರ ಆಶ್ರಮದಲ್ಲಿ ಗಮನಿಸಿರುವುದು. ಇದರ ನೇತೃತ್ವ ವಹಿಸಿಕೊಂಡಂಥ ಆತ್ಮೀಯರು ನಮ್ಮವರಾದಂಥ ಶ್ರೀ ಜಯಾನಂದ್ KR ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ರಾಜಕೀಯ ಹಾಗೂ ಧಾರ್ಮಿಕ ಮುಂದಾಳು ಶ್ರೀ ಮಂಜುನಾಥ ಆಳು ಮಡ್ವ ಬಹಳ ಸಮಯಕ್ಕೆ ಬಂದಿದ್ದಾರೆ. ನಾವು ತುಂಬ ಹೊತ್ತು ಅವ್ರು ಕಾದರು. ಯಾಕಂತ ಹೇಳಿದರೆ ಮಂಜುನಾಥನ ಅವರಿಗೆ ಮೊನ್ನೆ ಕೂಡ ಒಂದು ದೊಡ್ಡ ಪ್ರಶಸ್ತಿ ನೀವು ಗಮನಿಸಿರ್ಬೋದು ಬಂದಿರುವಂಥ ವಿಚಾರ. ರಾಜಕೀಯ ನೇತಾರನಾಗಿ ಒಳ್ಳೆಯ ಧಾರ್ಮಿಕ ಮುಂದಾಳಾಗಿ ಗೋಪಾಲಕೃಷ್ಣ ದೇವಸ್ಥಾನದ ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಅದರ ನೇತೃತ್ವ ವಹಿಸಿಕೊಂಡು ಭಾಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಮಂಜುನಾಥ ಆಳ್ವ ಮಡ್ಡ ವೇದಿಕೆ ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇನ್ನೋರ ಹಿರಿಯರು ನಮ್ಮೆಲ್ಲರ ಗುರು ಸಮಾನರಂಥ ದೇವಪ್ಪ ಮಾಸ್ಟರ್ ಚಾವರ್ಬೇರು ಗೊತ್ತಿರ್ಬೋದು. ಒಂದು ಶಾಲೆಯನ್ನು ನಡೆಸ್ತಾ ಅಧ್ಯಾಪಕರಾಗಿ ಮುಖ್ಯೋಪಾಧ್ಯಾಯರಾಗಿ ತುಂಬ ಕೆಲಸ ಮಾಡಿದವರು. ಜೊತೆಗೆ ಅವರು ಮಡಿಕತ್ತಾಯ ಕ್ಷೇತ್ರ ವರ್ಕಾಡಿದರ ಗಡಿ ಪ್ರದಾನವನ್ನು ಕೂಡ ವಹಿಸಿಕೊಂಡು ಬಹಳ ಶ್ರದ್ಧಾಭಕ್ತಿಯಿಂದ ಅವರ ದೇವರ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥ ಶ್ರೀ ದೇವಪ್ಪ ಮಾಸ್ಟರ್ ಚಾವಡಿಬೇರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಧಾರ್ಮಿಕ ಮುಂದಾಳು ಮುಳಿಂಜ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದಂಥ ಹರಿನಾಥ್ ಭಂಡಾರಿ ಮುಳಿಂಜೆಯವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇನ್ನೋರು ಅತಿಥಿ ಗೋಪಾಲ್ ಶೆಟ್ಟಿ ಅರಿಬೇರು. ನಮ್ಗೆ ಗೊತ್ತಿರ್ಬೋದು, ಧರ್ಮಸ್ಥಳ ಸಂಘದ ಮೂಲಕ ಅದೆಷ್ಟು ಜನಜಾಗೃತಿಯನ್ನುಂಟು ಮಾಡಿಕೊಂಡು ಅದೆಷ್ಟು ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲರೊಡನೆ ಪ್ರೀತಿಯಿಂದ ಮಾತಾಡಿಕೊಂಡು ಎಲ್ಲರೊಡನೆ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಿಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ಸದಾ ತನ್ನನ್ನು ತೋಡಿಸಿಕೊಂಡಂಥ ಹಿರಿಯರಂಥ ಗೋಪಾಲ್ ಶೆಟ್ಟಿ ಅರಿಬೇರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ನಮ್ಮೊಂದಿಗೆ ಇನ್ನೋರು ಅತಿಥಿ, ನೀವೆಲ್ಲ ಈ ಪ್ರದೇಶವರಿಗೆ ಪರಿಚಯ ಇಲ್ಲದರೂ ಕೂಡ ಶ್ರೀ ದಿನೇಶ್ ವಿ ಗೊತ್ತಿರ್ಬೋದು. ಹೊಸಂಗಡಿಯಲ್ಲಿ ಅವರು ಇರುವಂಥದ್ದು ನಮ್ಮ ವಿದ್ಯಾಭ್ಯಾಸ ಇಲಾಖೆಯ ಅವರು ಅಧಿಕಾರಿ, ಜಿಲ್ಲಾ ವಿದ್ಯಾಧಿಕಾರಿಗಳು ಕಾಸರಗೋಡು. ದಿನೇಶ್ ವಿ ಅವರು ಎಲ್ಲ ಭಾಳ ಈ ವರ್ಷ ನಿವೃತ್ತಿ ಆಗುವಂಥದ್ದು ಭಾಳ ಬೇಸರದ ವಿಚಾರ. ಯಾಕಂತ ಹೇಳಿದರೆ ದಿನೇಶ್ ಸರ್ ನಮಗೆಲ್ಲರಿಗೂ ಭಾಳ ಆತ್ಮೀಯ ಅಧಿಕಾರಿ. ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳುವಂಥದ್ದು, ಜೊತೆಗೆ ಏನು ತಮ್ಮಿಂದ ಸಹಾಯ ಆಗಬೇಕು ಅದಕ್ಕೆ ಅವರು ಸದಾ ಸಿದ್ಧಹಸ್ತರು ಅಂತ ಒಬ್ಬರು ಒಳ್ಳೆಯ ಅಧಿಕಾರಿ ದಿನೇಶ್ ಸರ್. ಅವರು ಈ ಕಾರ್ಯಕ್ರಮ ನಮಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ನಾನು ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆ ಮಂಗಳೂರಿನ ಖ್ಯಾತ ನ್ಯಾಯವಾದಿಗಳು ಆದಂಥ ಆತ್ಮೀಯರಾದಂಥ ಹರಿಶ್ಚಂದ್ರ ಶೆಟ್ಟಿಗಾರ್ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ನಮಗೆಲ್ಲ ಗೊತ್ತಿದೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೊಡ್ಡ ಯೋಜನೆ. ಎಲ್ಲ ಪ್ರದೇಶದಲ್ಲಿ ಎಲ್ಲ ಮಹಿಳೆಯರನ್ನು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯೊಂದಿಗೆ ಕೈ ಜೋಡಿಸಿಕೊಂಡು ಅವರಿಗೆ ಬೇಕಾದಂಥ ಆರ್ಥಿಕ ಸಹಾಯ ಅವರನ್ನು ಒಟ್ಟುಗೂಡಿಸಿಕೊಂಡು ಸಮಾಜದಲ್ಲಿ ಪರಿವರ್ತನೆ ಮಾಡುವಂಥ ಕೆಲಸ ಧರ್ಮಸ್ಥಳ ಕಾವಂದರ ನೇತೃತ್ವದಲ್ಲಿ ಆಗ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಒಂದು ದೊಡ್ಡ ಅಭಿವೃದ್ಧಿಯ ಮೂಲಕ ಎಲ್ಲ ಯೋಜನೆಗಳನ್ನು ನಡೆಸಿಕೊಂಡು ಬರುವಂಥ ಶ್ರೀಮತಿ ಶಶಿಕಲಾ ಸುವರ್ಣ ಯೋಜನಾಧಿಕಾರಿಗಳು ಧರ್ಮಸ್ಥಳದ ಅಭಿವೃದ್ಧಿ ಯೋಜನೆ ಮಂಜೇಶ್ ತಾಲೂಕ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರು ಅತಿಥಿ ನಿಮ್ಗೆ ಗೊತ್ತಿರ್ಬೋದು, ಅಷ್ಟು ಪರಿಚಯ ಇಲ್ಲದರೂ ಕೂಡ ಶ್ರೀ ಜಿತೇಂದ್ರ, ಹಿರಿಯ ಮೇಲ್ವಿಚಾರಾಧಿಕಾರಿ ಎ ಆಫೀಸ್ ಮಂಜೇಶ್ವರ, ನಮ್ಮ ಮಂಜೇಶ್ವರ ನಮ್ಮ ಕಾಲಿಕೆ ಪರಮೇಶ್ವರ ದೇವಸ್ಥಾನದ ಹತ್ತಿರ ಇರುವಂಥದ್ದು. ಇವರು ಕೂಡ ಹಾಗೆ ಒಬ್ಬ ಅಧಿಕಾರಿಯಾಗಿ ಮಂಜೇಶ್ವರದಲ್ಲಿ ವಿದ್ಯಾಧಿಕಾರಿಗಳು ಇಲ್ಲದ ಸಂದರ್ಭದಲ್ಲಿ ಸುಮಾರು ಸಮಯ ವಿದ್ಯಾಧಿಕಾರಿಗಳಾಗಿ ಚಾರ್ಜ್ ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಅವರು ಮಧ್ಯಾಹ್ನದ ಊಟದ ಯೋಜನೆ ನಮಗೆಲ್ಲ ಗೊತ್ತಿರ್ಬೋದು. ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ, ಏಡೆಡ್ ಶಾಲೆಗಳಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇದೆ. ಅದರ ಯೋಜನೆಯನ್ನು ಬಹಳ ವ್ಯವಸ್ಥಿತವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಹಕರಿಸುವಂಥ ಒಂದು NM ಆಗಿ ದುಡಿದು ಈಗ ಪ್ರಸ್ತುತ ಸೀನಿಯರ್ ಸೂಪರಿಂಟೆಂಡೆಂಟ್ ಆಗಿ ಎ ಆಫೀಸ್ ಮಂಜೇಶ್ವರಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ನನ್ನ ಆತ್ಮೀಯರಾದಂಥ ಜಿತೇಂದ್ರ ಸರ್ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀ ಜಗದೀಶ್ ಸುವರ್ಣ ಬೇಕೂರು ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರು ಅತಿಥಿ ನಮಗೆಲ್ಲ ನಮ್ಮ ನೆರೆಯ ಅಯ್ಯಪ್ಪ ಭಜನಾ ಮಂದಿರ ಮಿಯಪ್ಪದು, ನಮ್ಗೆ ಗೊತ್ತಿದೆ. ಮಿಯಪ್ಪದು ಎಲ್ಲ ನಮ್ಮ ಸೆಂಟರ್, ನಮ್ಮ ಕೇಂದ್ರ ಭಾಗ. ಅಲ್ಲಿ ಒಂದು ಶಾಲೆ ಇದೆ, ವಿದ್ಯಾವರ್ಧಕ EP ಶಾಲೆ ಮಿಯಪ್ಪದು. ನಾನು ಕೆಲಸ ಮಾಡ್ತಿರುವಂಥ ಶಾಲೆಯ ಒಬ್ಬ ಆಡಳಿತ ಸಲಹೆಗಾರನಾಗಿ ಜೊತೆಗೆ ನೀವು ಗಮನಿಸಿರುವುದು ಶ್ರೀಧರ ಮಾಸ್ಟರ್ ನೇತೃತ್ವದಲ್ಲಿ ಮಿಯಪ್ಪದು ಅಯ್ಯಪ್ಪ ಭಜನಾ ಮಂದಿರದಲ್ಲಿ ನಿರಂತರವಾಗಿ ವಿಷ್ಣು ಸಹಸ್ರನಾಮ ಇಷ್ಟು ವರ್ಷವೂ ಕೂಡ ಒಂದು ದಿವಸವೂ ಬಿಡದೆ ವಿಷ್ಣು ಸಹಸ್ರನಾಮ ಜಪಿಸಿರುವಂಥ ನಮ್ಮೆಲ್ಲರ ನನ್ನ ಗುರುಗಳಾದಂಥ ಶ್ರೀಧರರಾವ್, ನೀವು ಗಮನಿಸಿ ಅಲ್ಲಿ ಸಂಜೆ ನೀವು ಹೋದರೆ ಶ್ರೀಧರರಾವ್ ಅವರ ಒಂದು ತಂಡ 4-5 ಜನ ಹಲವು ವರ್ಷಗಳಿಂದ ವಿಷ್ಣು ಸಹಸ್ರನಾಮವನ್ನು ನಿರಂತರವಾಗಿ ಪಠಿಸುವಂಥ ಕೆಲಸ ಮಾಡಿಕೊಂಡು ಕೆಲವೊಂದು ಧಾರ್ಮಿಕ ಸಾಮಾಜಿಕ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ದುಡಿತಿರುವಂಥ ಆತ್ಮೀಯರಾದಂಥ ಶ್ರೀಧರರಾವ್ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಾವು ಸಂತರ್ಕ ಮಾಡ ಅಂತ ಹೇಳಿದ್ರೆ ನಮಗೆ ರಪ್ಪವಾಗಿ ಕೇಳುವಂಥದ್ದು ಉದ್ಯಾವರ ಮಾಡ, ಏನಾದರೂ ಸಾಮ್ಯತೆ ಇದೆ. ಒಂದು ಪ್ರೆಸ್ ಮೀಟ್ ಮೊನ್ನೆ ಕರೆಯುವಾಗ ಏನೋ ಒಂದು ಕೇಳಿದ್ರು, ನಿಮ್ಗೆ ಏನಾದರೂ ಉದ್ಯಾವರ ಮಾಡೋಕ್ಕೂ ನಿಮಗೇನು ಸಾಮ್ಯತೆ ಇದೆ ಅಂತೇಳಿ. ಆದರೆ ಅದರ ಬಗ್ಗೆ ನಮಗೆ ಈಗಿನವರಿಗೆ ಅಷ್ಟು ಗೊತ್ತಿಲ್ಲ, ಇದ್ದಿರ್ಬೋದು. ಆದರೆ ಇದನ್ನು ಮಾಡ ಕ್ಷೇತ್ರವಾಗಿ ನಿರ್ಮಾಣ ಮಾಡಬೇಕಿದ್ರೆ ನಮ್ಮ ತಲೆಯಲ್ಲಿ ಇರುವಂಥದ್ದು, ಅಲ್ಲಿರುವಂಥ ಬಂಡಿ ಇರ್ಬೋದು, ಅದು ಕೂಡ ನಮ್ಮದಲ್ಲಿ ಆಗಬೇಕಾ, ಆ ಬಗ್ಗೆ ನಾವು ಚಿಂತನೆ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಉದ್ಯಾವರ ಮಾಡದ ಆ ಒಂದು ಶ್ರೀ ಅರಸು ಮಂಜುಷ್ಠಾನ್ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಒಂದಷ್ಟು ಧಾರ್ಮಿಕ ಕೆಲಸವನ್ನು ಮಾಡ್ತಿರುವಂಥ ಕಿರಣ್ ಶೆಟ್ಟಿ ಮಾಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಈ ಪ್ರದೇಶ ನಮ್ಗೆ ಗೊತ್ತಿದೆ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ಗೆ ಸೇರಿದಂಥ ಪ್ರದೇಶ. ಈ ಪ್ರದೇಶದ ಬ್ಲಾಕ್ ಪ್ರತಿನಿಧಿಯಾಗಿ ಶ್ರೀಮತಿ ಅಶ್ವಿನಿ ಅಕ್ಕ ನಮ್ಮೊಂದಿಗಿದ್ದಾರೆ. ನಮ್ಗೆ ಗೊತ್ತಿದೆ ಅಶ್ವಿನಿ ಅಕ್ಕ ಭಾಳ ಆ್ಯಕ್ಟಿವ್. ನಾನು ಗಮನಿಸಿದ್ದೇನೆ ಅಂತ ಹೇಳಿದ್ರೆ ಎಲ್ಲ ರಾಜಕೀಯ ನಮ್ಮ ವೇದಿಕೆಯಲ್ಲಿರುವಂಥ ನೇತಾರನ್ನು ಗಮನಿಸಿದರೆ ಅವರು ಎಲ್ಲರಲ್ಲಿ ಎಲ್ಲರಾಗಿ, ಏನು ರಾಜಕೀಯ ಪಕ್ಷ ರಾಜಕೀಯ ಆಗಿರ್ಬೋದು, ಆದರೆ ಎಲ್ಲರೊಡನೆ ಎಲ್ಲರಾಗಿ, ನಾನು ಸುಂದರೇಖನ್ನು ಹೇಳಿದ ಹಾಗೆ ಎಲ್ಲ ರಾಜಕೀಯ ಏತರವಾಗಿ ಅವರು ಕೆಲಸ ಮಾಡುವಂಥ ವ್ಯಕ್ತಿಗಳು. ಆ ನಿಟ್ಟಿನಲ್ಲಿ ಅಶ್ವಿನಿ ಪಂಜಾವ್ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಪ್ರದೇಶ ನಮ್ಮ ಕುಳೂರು ಗ್ರಾಮಕ್ಕೆ ಬರುವಂಥ ಪ್ರದೇಶ. ಈ ಪ್ರದೇಶದ ಜನಪ್ರತಿನಿಧಿ ಜನಾರ್ದನ ಪೂಜಾರಿ ಅವರು ಕೂಡ ಹಾಗೆ ಒಳ್ಳೆ ಕೃಷಿಕರು. ಎಲ್ಲರೂ ಬೇಕು ಅವರಿಗೆ. ಏನಾದರೂ ಕಷ್ಟಕಾಲದಲ್ಲಿ ಸ್ಪಂದನೆ ಮಾಡಬೇಕಿದ್ರೆ ಮನೆ ಬಾಗಿಲಿಗೆ ಬಂದು ಏನು ನಮ್ಮ ಅಗತ್ಯತೆಯನ್ನು ಮನಗಂಡು ಕೆಲಸ ಮಾಡುವಂಥ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ಕ್ಷೇತ್ರಕ್ಕೆ ಅವರಿಗೂ ಒಳ್ಳೆಯ ಒಂದು ಸಂಬಂಧವನ್ನು ಮೊದಲಿಂದಲೇ ಅವರ ಮನೆಯವರು ಮಾಡ್ತಾ ಬರ್ತಾ ಇದ್ದಾರೆ. ಅಂತಹ ಜನಾರ್ದನ ಪೂಜಾರಿ ಕುಳೂರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮಾಡಬೇಕಾದಂಥ ಶ್ರೀ ಯೋಗಾನಂದ ಸ್ವಾಮೀಜಿಯವರು ಬೇರೊಂದು ಕಾರ್ಯಕ್ರಮದಲ್ಲಿ ಇರುವ ಕಾರಣ ನಮ್ಮೊಂದಿಗೆ ಸೇರಿಕೊಳ್ತಾರೆ ಅಂತ ಹೇಳಿ ಈಗಾಗಲೇ ಸೂಚನೆ ಬಂದಿರ್ತದೆ. ಹಾಗೆ ಅವರ ಭಾಗವಹಿಸುವನ್ನು ನಾವು ಖಾತರಿಪಡಿಸಿಕೊಂಡು ನಮ್ಮ ಈ ಒಂದು ಸಭೆಯಲ್ಲಿ ಪತ್ರಕರ್ತ ಬಂಧುಗಳಿದ್ದಾರೆ, ದೃಶ್ಯ ಮಾಧ್ಯಮದವರಿದ್ದಾರೆ,
ಅದರ ಜೊತೆಗೆ ಊರ ಪರ ಊರ ಸದ್ಭಕ್ತ ಬಂಧುಗಳಿದ್ದಾರೆ, ಹಾಗೆ ನಮ್ಮ ಕಾರ್ಯಕರ್ತ ಬಂಧುಗಳಿದ್ದಾರೆ. ಇವರನ್ನೆಲ್ಲ ಈ ಒಂದು ಮೊದಲನೇ ದಿವಸದ ಧಾರ್ಮಿಕ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ, ನಿಮ್ಮ ಸಹಾಯ ಸಹಕಾರ ಸದಾ ಇರಲಿ, ಕ್ಷೇತ್ರ ಇನ್ನಷ್ಟು ಬೆಳಗ್ಗೆ
ಸಂತಡ್ಕ ಮಾಡ ಬ್ರಹ್ಮಕಲಶೋತ್ಸವದ ದಿನತ ಈ ಕಾರ್ಯಕ್ರಮ ಬರ್ತನಂಚಿತ್ತಿನ ವೇದಿಕೆ ಹಿಡಿತಿನ ಮಾತ ಧನ್ಯರೇ ಮುಲ್ಪ ಸೇರ್ದಿನ ಊರ್ದ ಪರ ಊರ್ದ ಬಂಧುಲೆ ಮಹಿಳೆಯರೇ ಜೋಕುಲೆ ನಂಗೊಂಜಿ ಭಾರಿ ಸಂತೋಷದ ದಿನ ಎಕಡೆ ಮಸ್ತ್ ನಮ್ಮ ಅರವಿಂದಾಕ್ಷ ಭಂಡಾರಿ ಮಾಸ್ಟರ್ ಪಂಡೇರಿ ಸಂತಡ್ಕ ಅನ್ಪುಣ ಜಾಗ ಎಂಚ ಇತ್ತಲು ಇತ್ತೆ ಎಂಚ ಆಂಡು ಓಡೆಗೆ ಎತ್ತುನುಂದು ಸತ್ಯ ಈ ಜಾಗ ಎಂಚ ಇತ್ತುನದಲ್ಲ ಎಂಚ ಆಂಡಂದಲ್ಲ ನಂಗೆ ಮಾತೆರೆಗಳ ತೆರಿನಂಚನಿ ಆರು ಪಂಡೇರು ಮಾತೆರೆಗಳ ತೆರ್ಪುನ ಆ ರೀತಿ ನಂಗೆ ಇತ್ತೆ ತುಯರೆ ಬೋನಾಗ ಆರು ಪಂಡನ ಒಂಜಿ ಪಾತೆರನು ಜೋಕ್ಲೆಡ್ದು ಬತ್ತನ ಪ್ರಾಯದಕ್ಲೆ ಮುಟ್ಟ ಎಡ್ಡೆ ಕೆಲಸ ಮಂತನ ಸಾಧನೆ ಹಿಡ್ದು ಅದು ಈ ಜಾಗ ಈ ಇಂಚಿನ ಜಾಗ ಇಂಚ ಆಯರ ಕಾರಣ ಎಡ್ಡೆ ಕಾಡು ಬಲತಿತ್ತನೊಂದು ಜಾಗ ನೆಡ್ದುಂಬು ಜಾತ್ರೆ ಆನಗ ಎಂಟು ಬೈದ ಇಡಿ ಅಪ್ಪಗ ಈತ ಅಲಂಕಾರವಾದ ಈತಕ್ಲಿ ಎಂದೋ ಆಯ್ನಂಚಿತ್ತಿನ ಜಾಗ ಇತ್ತಿಜಿ ಇತ್ತೆ ಆ ಮಟ್ಟಡು ಎಡ್ಡೆ ದೇವೇರ್ನ ಸಂಕಲ್ಪ ಒಂದೇ ಪನೊಳಿ ಈ ದೇವೇರ್ನ ಸತ್ಯ ಜಾಗ ಇರ್ದಾದೆ ಈ ಜನಕುಲೆಗಿ ಈತ ಎಡ್ಡೆ ಮನಸ್ಸು ಕೊರ್ದು ಜನಕುಲೆಗಿ ಏತೋ ಕಷ್ಟ ಇತ್ತಿನಲ್ಲ ಬಡತನದಕ್ಕಲಿ ಇತ್ತೇರಿ ಮುಲ್ಪ ಹೆಚ್ಚ ಬಂಗದಕ್ಕಲೇ ಉಪ್ಪನೆ ದಯಮನ್ನಾಗ ಕೂಲಿ ಕೆಲಸಕ್ಕೆ ಓಪನಂಚಿನ ಜನಕುಲು ಅಕ್ಕನ ಕೆಲಸ ಮಂತದೆ ಆ ಕೆಲಸ ಆದ ಕತ್ತಲೆಗೆ ಬಂಗ ಅಂಡಲ್ಲ ಬಚ್ಚಿಂಡಲ್ಲ ಬತ್ತದು ಈ ಜಾಗನ ಈ ರೀತಿಗೆ ಕನಪನೊಂಜಿ ಸಾಧನೆ ಎಂದು ಬಣ್ಣೊಲಿ ದಯಮನ್ನಾಗ ಆ ದೇವಿರಾಕ್ಲಿಗೆ ಶಕ್ತಿ ಕೊರಡು ನನ್ನ ದುಂಬುಗಲ ಈ ಸಂತಡ್ಕ ಮಾಡಂದು ಬಂದ್ಬಿಡ ಜಾಗೆ ನನಾತ್ತ ಉತ್ತರೋತ್ತರ ಅಭಿವೃದ್ಧಿ ಆವಡು ಮಾತೆಲ್ಲ ಕೈ ಜೋಡಿಸಲೇನು ಬಂಡೊಂದು ಯಾರನ್ನ ನೆತ್ತೊಟ್ಟಿಗೆ ಒಂಜಿ ಪದವು ಮಾತ್ರ ಈತನ ಜನಂಜಿ ಜಾಗೆ ಆದಿತ್ತಂಡು ಸಂತಡ್ಕ ಕೊಂತೆ ಪುದೆ ಪುಂಟಳರ್ದ ದೈಕುಳು ಬರೋತನ ಜನಜಿ ಪ್ರದೇಶ ಆದಿತ್ತನ ಜನ ಈ ಪ್ರದೇಶನು ಡಾಕ್ಟರ್ ಶ್ರೀಧರ ಭಟ್ರು ಎಂಕು ತೋಜನ ಆರು ಇಡೆಗೆ ಇಲ್ಲಿ ಮೂಳು ಕಟ್ಟಣಂಚಿನ ಸಂದರ್ಭ ಅದು ಕೊಡು ಈ ಪ್ರದೇಶನು ತೋದು ಮೂಳೆತನ ಜನ ಈ ದೇವಸ್ಥಾನನು ಜೀರ್ಣೋದ್ಧಾರ ಪೇರಳ 5 ಚಟುವಟಿಕೆಗೆ ನೇತೃತ್ವ ಕೊರಲಾದುತ್ತಂಡು ದಾಳ ಇಜಾದನ ಜನ ಒಂಜಿ ಬರಡು ಭೂಮಿನ ಎಕಡೆ ಉದ್ಘಾಟಕರು ಪಂಡ್ಲೇಕನೆ ಸಮೃದ್ಧದ ಒಂಜಿ ಭೂಮಿ ಆದ ವಿಶ್ವಾಸದಲ ಭಕ್ತಿದ ಕೇಂದ್ರವಾದ ಮನ್ಪುಣೀತ ಪಿರೋಗಿತನ ಜನಜಿ ಚಾಲಕ ಶಕ್ತಿ ಡಾಕ್ಟರ್ ಶ್ರೀಧರ ಭಟ್ರಿಗೆ ಒಂದು ಮನ್ಪುಣೀಟ್ ಒಂಜಿ ಸಂಶಯ ಲೈಚ್ ನಮ್ಮ ಈ ಪ್ರದೇಶದ ಅತ್ಯಂತ ಪ್ರಧಾನವಾದ ಉಪಜನ ಹಲವಾರು ಡಾಕ್ಟರ್ನೈಟ್ ಪ್ರಮುಖವಾದುಂಡು ಡಾಕ್ಟರ್ ಶ್ರೀಧರ ಭಟ್, ಡಾಕ್ಟರ್ KP ವಳ್ಳ, ಡಾಕ್ಟರ್ ರಮಾನಂದ್ ಬಣಾರಿ, ಈ ವಿಧಟ್ಟು ಜನ ಡಾಕ್ಟರ್ ಜೈಪಾಲ್ ಶೆಟ್ಟಿ ಬೇಕಲು ಬರೋ ಒಂಜಿ ಕಾಲಘಟ್ಟದ ಈ ಊರದ ಆರೋಗ್ಯ ರಂಗಡು ನಮ್ಮ ಪ್ರದೇಶದ ಜನಕುಲಿಗೆ ತಿಕ್ಕಿನ ಜನ ಭಾಗ್ಯದ ಫಲಿತಾಂಶಲಾದಿತ್ತು ಬೇಕಲು ಬರ ಆ ಕಾಲಘಟ್ಟ ಇತ್ತಲೆಕ್ಕದಳತ್ತು ಆ ಕಾಲಘಟ್ಟಡು ಸೈಕಲ್ಡ್ KNH ಒಳ್ಳೆಯ ಬರೋ ಪಣದಿದ್ದಾರೆ ಸೈಕಲ್ಡ್ ಹೋದು ಜನಕುಲನ್ನು ಆರೋಗ್ಯ ಅಕಲ ಪರಿಶೋಧನೆ ಮಾಡ್ತಾರೆ ಪೋಯಿನ ಜನ ಕಥೆಗಳು ಚಿಮ್ನಿದ ಬಳ್ಪುಡು ಸರ್ಜರಿ ಮಾಡ್ತಾರೆ ಜನ ಕಥೆಗಳು ಡಾಕ್ಟರ್ ಒಳ್ಳೆಯ ಪಣದಿದ್ದಾರೆ ಒಂಜಿ ಕಾಲ ಇದ್ದಲ್ಲಿ ಐತೆ ಎಡಿಟಿದ್ರೆ ಡಾಕ್ಟರ್ ಆದಿದ್ದರು ಶ್ರೀಧರ್ ಭಟ್ ಅವ್ರನ್ನ ನೇತೃತ್ವರಾದುಂಡು ಈ ಪ್ರದೇಶದ ಅಭಿವೃದ್ಧಿ ಉಂಡಾಯಿನು ಮೌಳಿತೆ ಬಿಡುಗಡೆ ಏನೇ ಜನ ತುಳು ಭಕ್ತಿ ಗೀತೆಗಳು ನಮ್ಮ ತುಳುನಾಡದ ಅತ್ಯಂತ ಪ್ರಧಾನವಾದ ಉಪಜನ ಒಂಜಿ ದೇವಸ್ಥಾನದ
ಚರಿತ್ರೆನೆ ಜನಗಳಿಗೆ ತಿಳಿಪಾಯಿರಿತ್ತಂಜನ ಒಂಜಿ ಭಕ್ತಿಗೀತೆ ಅದು ಎಂದು ಉಂಡು. ನಮ್ಮ ಪ್ರದೇಶದ ಕಲಾವಿದರನಕ್ಲ ಅಕ್ಲ ಸುಂದರವಾದ ಪ್ರಜನ ಸ್ವರತ ಮುಖಾಂತರ ನಮ್ಮ ಮನಸ್ಸಿಗೆ ತಂಪುಣು ಕೋರ್ಪಣ ಈ ಇರುವೇರು ಅರಸು ತಂತಲ್ಕ ಮಾಡದ ಸುದೀಪ್ ಅದನ್ನ ಅಕ್ಲ ಪದ್ಯ ನಮಕ್ ಮೂರು ಬಿಡುಗಡೆ ಆದುಂಡು. ಅವು ಕೇನರಲ್ಲ ಐದ ಪಿರಾವು ಕೆಲಸ ಮಾಡಿದ ಜನ ಮಾತಿರಲ್ಲ ಯಾನು ಈ ಸಂದರ್ಭಡು ತುಳು ಅಕಾಡೆಮಿಗೆ ಬೋಡಾದು ಅಭಿನಂದನೆ ಸಲ್ಲಿಸವನು. ನಮ್ಮ ತುಳುನಾಡದ ಬಂಡ್ಬಣವು ಭೂತಾರಾಧನದ ನಾಗಾರಾಧನದ ದೈವಾರಾಧನದ ಅತ್ಯಂತ ಪ್ರಧಾನವಾದ ಪಂಜಿನ ಭೂಮಿಕೆ ಆದುಂಡು ಕೇಂದ್ರವಾದುಂಡು. ಪರಶುರಾಮನ ಸೃಷ್ಟಿಯಿಂದ ಬಂಡ್ಪುಣಂಜಿನ ಚರಿತ್ರೆ ಪಂಡ್ಪುಣಂಜಿನ ಭೂಮಿ ಆದುಂಡು ನಮ್ಮ ತುಳುನಾಡು. ಒಂಜಿ ಕಾಲಘಟ್ಟಡು ಬಂಡ ಚರಿತ್ರೆ ಬಂಡ್ಪುಣವು ಪುರಾಣಲು ಬಂಡ್ಪುಣಂಜಿನ ಬಂಡ ಕಾಡಲ ಅವೇ ರೀತಿ ಉಪ್ಪು ನೀರಲೆತ್ತನ ಜನ ಒಂಜಿ ಪ್ರದೇಶವಾದಿತ್ತು ಈ ಪ್ರದೇಶ. ಆ ಪ್ರದೇಶವಾದುಂಡು ಸಂಪತ್ಸಮೃದ್ಧವಾದ ಪಂಜಿನ ಭೂಮಿಯಾದ ಆ ಕಾಲಘಟ್ಟದ ನಮ್ಮ ಪ್ರದೇಶದ ಆ ಅಂಧಕಾರಡು ಜನಕ್ಕುಲ್ನ ಅತ್ಯಂತ ಪರಿಶ್ರಮದ ಭಾಗವಾದೊಂದು ತುಳುನಾಡು ಪಂಜಿನ ಈ ಪುಣ್ಯಭೂಮಿ ಉಂಡಾಯಿನ. ಆ ತುಳುನಾಡು ಅತ್ಯಂತ ಪ್ರಧಾನವಾದ ಪಂಜಿನ ಸತ್ಯಗಳು ಉಂಟು. ಅದನ್ನ ಆರಾಧನಾ ವಿಶಿಷ್ಟತೆಯಿಂದ ಪಂಪಣವು ಈ ಭೂತಾರಾಧನೆ ಅದುಂಡು. ಒಂಜೊಂಜಿ ಭೂತಾರಾಧನೆಗಳ ಒಂಜೊಂಜಿ ಚರಿತ್ರೆ ಉಪ್ಪಣವಾದುಂಡು. 2000 ಜಾಸ್ತಿ ಭೂತಗಳು ಅದನ್ನು ಭೂತಾರಾಧನದ ಕೇಂದ್ರಗಳು ಉಂಡು ಆದುಂಡು ತುಳುನಾಡದ ಚರಿತ್ರೆಗಳು. ವ್ಯತ್ಯಸ್ತವಾದ ಪಂಜಿನ ಪುದರಡು ವ್ಯತ್ಯಸ್ತವಾದ ಪಂಜಿನ ಆರಾಧನಾ ರೀತಿಲಾದುಂಡು ತುಳುನಾಡು ನಾವು. ಒಂಜಿ ಕಾಲಘಟ್ಟಡು ನಾಗಾರಾಧನೆ ನಮ್ಮ ಪ್ರದೇಶಗಳು ಅತ್ಯಂತ ಪ್ರಮುಖವಾದಿತ್ತಂಡ 5 ಬುಕ್ ಆದನು ನಾಗಾರಾಧನೆಗೆ ದ ಮಿತ್ತಾದುಂಡು ತುಳು ಭೂತಳು ಅದನ್ನು ತುಳು ದೈವಗಳು ಉಂಡಾಪಣ. ಅಂಜೆ ತುಳು ನಾಡಿನ ಮಣ್ಪಣವು ಈ ದೈವಾರಾಧನೆ ಒಂಜಿ ಪ್ರಧಾನ ಕೇಂದ್ರವಾದ ಒಂಜೊಂಜಿ ತುಳು ದೈವದ ಪಿರವಳ ಒಂಜೊಂಜಿ ಚಾರಿತ್ರಿಕವಾದ ಪಂಜಿನ ಘಟನೆಗಳುಂಟು. ಮನುಷ್ಯರು ಮಾಯಕಾಪುಣಂಜಿನಲ ಚರಿತ್ರ ಪ್ರಧಾನವಾದ ಪಂಜಿನ ಹೋರಾಟದ ಕೇಂದ್ರವಾದ ಪುಣವಾದಳು ಚರಿತ್ರೆಗಳು. ಐಟ್ ಹಬ್ಬಗದಾರ ಹಿಡಿದು ಪತನ ಕೋಟಿ ಚೆನ್ನಯ್ಯನಕಲು ಅವೇ ರೀತಿ ಇತ್ತನಂಜಿನ ಹಲವಾರು ಭೂತಲು ಕಲ್ಲುಟ್ಟಿ ಕಲ್ಕೊಡ ಕಲ್ಲುಟ್ಟಿನಕಲ್ಲ ಕೊರತಿಯಮ್ಮನಲ್ಲ ಚರಿತ್ರೆಗಳು ಪೂರ ಆವಿಯಟ್ಟು ಬೆಳೆದು ಬತ್ತನಂಜಿನ ಚರಿತ್ರೆಗಳಾದುಂಟು. ಅರಸು ಭೂತಗಳಿಗೆ ಮಲ್ಲೊಂಜಿ ಚರಿತ್ರತನವಾದುಂಡು ನಮ್ಮ ಪ್ರದೇಶಗಳು. ಉದ್ಯಾವರ ಅರಸು ಮಂಜುಷ್ಣಾರ ದೇವರಲ್ಲ ಅರಸು ಮಂಜುಷ್ಣಾರ ಭೂತಲ ಕಿಣ್ಣಿವಾಣಿ ದೇವರಲ್ಲ ಇದು ಭೂತಲ್ಲ ಇದು ಪುರ ಚರಿತ್ರದ ಅತ್ಯಂತ ಪ್ರಧಾನವಾದ ಪಂಜಿನ ಹೋರಾಟದ ಸಮರವೀರನಕಲ್ನ ಚಾರಿತ್ರಿಕ ಕಥೆಲು ಪುಣಜಿನ ಭೂತಲಾದುಂಡು ಅದನ್ನು ದೈವಳಾದುಂಡು. ಅಂಚೆ ಒಂಜೊಂಜಿ ದೈವದ ಅತ್ಯಂತ ಪ್ರಧಾನವಾದ ಪಂಜಿನ ಚಾರಿತ್ರಿಕ ಘಟನೆಗಳಾದುಂಡು ತುಳುನಾಡದ ಭೂತಾರಾಧನೆಗೆ ತನಜಿನ ಪ್ರತ್ಯೇಕತೆ. ಅವು ನಮ್ಮ ನಂಜಿನ ಭೂತಲಾದ ನಮ್ಮ ಕುಟುಂಬದಲ್ಲ ಆತನ ನಮ್ಮ ಊರದಲ್ಲ ನಮ್ಮ ಪ್ರದೇಶದಲ್ಲ ತುಳುನಾಡಿಗೆ ತನ್ನ ಬುಕೊಂಜಿ ಪ್ರತ್ಯೇಕವಾದ ಚರಿತ್ರೆ. ಈ ತುಳುನಾಡು ಮಾತ್ರ ಅದು ಪಂಜಿನ ಈ ಭೂತಾರಾಧನೆ ಆನದಂಡ ಘಟ್ಟದ ಮಿತ್ತಿಗೆ ಭೂತಾರಾಧನೆ ದಾಳಿಸಿ ಅಪ್ಪಗೆ ನಮ್ಮ ಪೋಣದಂಡ ಈ ಮಹಾರಾಷ್ಟ್ರ ಅಂಚೆ ಉತ್ತರ ಇಂಡಿಯಾಗೂ ಪೋಣದಂಡ ಬೋಳ ನಮ್ಮ ಮೂಳು ಇತ್ತನಂಜಿನ ಭೂತಾರಾಧನೆ ಇಜ್ಜಿಂದ ಮಾಡ್ಕೊಂಡು ಬರ್ತೀವಿ. ಐದು ಆಪೆ ಕೊಂಜಿ ಕಥೆಗಳು ಉಂಟು ಅವಂಜಿನ ಅವಳು ಪಣಂಜಿನ ದೇವಸ್ಥಾನಗಳು ನಮಕ್ ಮೂಳು ತಿಕ್ಕುನಂಜಿನ ಭಕ್ತಿಯೋ ಆತನ ಆತ್ಮೀಯವಾದ ಪಡಿನ ಸಂಭವದಲ್ಲಿ ಅವಳು ತಿಕ್ಕುಜಿ ಹೋಗೋ ದೇವಸ್ಥಾನ ಹೋಗಲ್ಲ ಮಾತಾಡಲ ಪೋಯಿನಕ್ಲ ಅದೊಂದು ಅದೇ ಹೋಗಲ್ಲ ಅವಳಿದ್ರ ಪೂಜೆ ಮಾಡ್ಕೊಂಡು ಬಟ್ಟನಕ್ಲ ಸಮೇತ ಅಂಗಿ ಬಾಡ್ದು ಪೂಜೆ ಮಾಡ್ಕೊಂಡು ಪೂಜೆದ ಬಟ್ಟನ ಮೂಳು ಏತ್ ಮಳ 0 ಇಡುಕಿಡು ಬರ ಮೈನಸ್ ಆದುಂಡು ಉಪ್ಪನಾಗ ಅವಳು ಅಲ್ಲ ಅಂಚನ ಸಂಭವನ ಮತ್ತು ಏರೆ ಸಾಧ್ಯತೆ ಇದ್ದಿ ಅಂಚೆ ನಮ್ಮ ತುಳುನಾಡಿಗಿದ್ರೆ ಹಲವಾರು ಪ್ರತ್ಯೇಕತೆ ರೀತನವಾದುಂಡು ಈ ತುಳುನಾಡು. ಬ್ರಹ್ಮ ಕಲಸದ ಮಾಡ್ಕೊಂಡು ಈ ತುಳುನಾಡು ಮಾತ್ರನೇ ಆದಿತ್ತ ಪ್ರತ್ಯೇಕತೆ ಆದುಂಡು. ಇದೇ ತೆನಕಾಯಿಪುರ ಪೋಣದಂಡ ಏತೋ ಮಳ ದೇವಸ್ಥಾನಗಳುಂಡ 3000-2000 ವರ್ಷ ಇದು ಉಪ್ಪಣ ದುಂಬು ನಿರ್ಮಾಣ ಆಯ್ನ ಹಲವಾರು ದೇವಸ್ಥಾನಗಳು ಕೇರಳದ ಭೂಮಿಡುಂಡು. ಅತ್ಯಂತ ಪ್ರಧಾನವಾದ ಉಪ್ಪಣಿನ ದೇವಸ್ಥಾನದ ಸರದಿ ಸಾಳು ಉಪ್ಪಣವು ಕೇರಳದ ಆದುಂಡು. ಐಕ್ಯಪುರ ಐತನೇ ಆಯ್ನ ನಿಬಂಧನೆಗಳು ಕಟ್ಟುಪಾಡು ಎತ್ತನವಾದುಂಡು ಕೇರಳದ ದೇವಸ್ಥಾನದ ಚರಿತ್ರೆಗಳು ಬರ ಅವಳು ಅಲ್ಲ ನಮಕ್ ತುಳುನಾಡು ರೀತಿ ಲೆಕ್ಕದ ಭೂತಾರಾಧನೆ ಕಣ್ಣೂರು ಮುಟ್ಟೊಪ್ಪಣ ಜನ ಪ್ರದೇಶದ ಭೂತ್ ಮಲಯಾಳ ಭೂತಳು ಪುರ ಉಪ್ಪಣವು ಐಟ್ ನೀಲೇಶ್ವರ ಮುಟ್ಟ ನಮ್ಮ ತುಳುನಾಡದ ಭೂತಳುಂಡು ಅವೇ ರೀತಿ ಪಯ್ಯಂಗಡಿ ನಮ್ಮ ತುಳುನಾಡದ ಚಾಮುಂಡಿ ಲೆಕ್ಕದ ಜನ ಭೂತಳ ಪುರ ಚಿತ್ರಗಳು ಪುರ ನಮಕ್ ತುಯರೆ ಸಾರಿತಾಪಡು. ಈ ತುಳುನಾಡದ ಭೂತಾರಾಧನೆದ ಪ್ರತ್ಯೇಕತೆ ನೋಡ್ಬೋದು ಕೃಷಿ ಆಧಾರಿತವಾದ ಪಂಜಿನ ಮಣ್ಣಾದುಂಡು ನಮ್ಮ ಮಣ್ಣು ಕೃಷಿದ ಕೆಲಸ ಮುಗಿಬೆಟ್ಟಿಗೆನೆ ನಮಕ್ ಭೂತಾರಾಧನದ ಜಾತ್ರೆದ ಇದು ಪುರ ಒಳಸರಿ ನೇಮ ಇದು ಪುರ ಸುರಾಪಣವಾದುಂಡು ತುಳುನಾಡದ ಪ್ರತ್ಯೇಕತೆ ಬೇತ ಒಳ್ಳೆ ಇಜ್ಜಾಂದನ ಜನ ಪ್ರತ್ಯೇಕತೆ ಆದುಂಡು. ಆ ಪ್ರತ್ಯೇಕತೆ ನೋಡ್ಕೊಂಡು ನಮ್ಮ ಊರದ ಒಂದು ಉತ್ಸವ ಆದುಂಡು ಇತ್ತೆ ಸ್ವಾಗತ ಭಾಷಣ ಮಾಡ್ತಾನೆ ಜನ ಅರವಿಂದನೇ ಮುಳು ವಿಷಾದವಾದ ಕೆಲವು ಕಾರ್ಯ ಪಂಡರು ಅತ್ಯಂತ ಮಾರ್ಮಿಕವಾದ ತುಳುನಾಡು ಗಂಜಿನ ಕೆಲವು ಧಾರ್ಮಿಕ ಚರಿತ್ರೆಗಳುಂಟು. ಇತ್ತೆ ಬಪ್ಪನಾಡದ ಚರಿತ್ರೆ ನಮಗೂ ಮಾತೆಲ್ಲ ಗೊತ್ತಿತ್ತನವಾದುಂಡು. ಒಂಜಿ ಬಪ್ಪ ಬೇರೆ ನೋಡ್ಪಂಜಿನ ಮುಸ್ಲಿಂ ಸಮುದಾಯದ ಸಹೋದರನ ನೇತೃತ್ವಡು ಉಂಡಾಯಿನ ಜನ ದೇವಸ್ಥಾನವಾದುಂಡು ಪ್ರಾಕಡು ಆ ಬಪ್ಪನಾಡು ದುರ್ಗಾಪರಮೇಶ್ವರ ದೇವಸ್ಥಾನದ ನಿರ್ಮಾಣದ ಶಿಲ್ಪಿ
ಅಂಚನೆ ಅದೊಂದು ನಮ್ಮ ತುಳುನಾಡು ಪುಣಂಜಿನ ಭೂತಾರಾಧನದ ಕಥೆಗಳು ಇದು ಉದ್ಯಾವರ ಇದು ಕಿರಣ್ ಶೆಟ್ಟಿ ಮುಳ್ಳುಲೇರು ಉದ್ಯಾವರ ಅರಸು ಭೂತಲೆಗೆ ಮಲ್ಲ ಪ್ರತ್ಯೇಕತೆ ಎಂಕ್ಲು ಬರೋ ಉದ್ಯಾವರ ಎಲ್ಲೇ ಪುಣಗ ಜಾತ್ರೆಗೆ ಬರೋ ಪುಣಗ ಎಂಕ್ಲು ಬರೋ ದೂರ ತೂಣಗ ಆ ಕಟ್ಟಡ ಕುಳುನಾಕ್ಲ ಅದೊಂದು ತೊಗೊಂಡಿತ್ತು ನಾವು ಕಟ್ಟಡ ರಡ್ಡು ಸಮುದಾಯದಾಕ್ಲಿಗೆ ಮಾತ್ರನೇ ಅದನ್ನು ಕಟ್ಟಡಗಳು ನಂಚಿನ ಅಧಿಕಾರಗಳು ಪುಣ ಒಂಜಿ ಬ್ರಾಹ್ಮಣರಿಗೆ ಒಂಜಿ ಮುಸ್ಲಿಮರಿಗೆ ಓಕೆ ಏತ್ ಮಲ್ಲ ಸಂಪತ್ತಿತ್ತನಲ್ಲ ಕಟ್ಟದ ಮಿತುಗಳು ನಂಚಿನ ಭೂತದೆದುರು ಕಟ್ಟಡ ಅರಸು ಭೂತದೆದುರು ಕಟ್ಟದ ಮಿತುಗಳು ನಂಚಿನ ಅಧಿಕಾರ ಇಜ್ಜಾದನ್ನು ಓದನು ಜಾತ್ರೆಗೆ ತುಂಬು ಅವಳು 1000 ಜಮ್ಮಾ ಮಸೀದಿ ನೋಡ್ಪಂಜಿನ ಪಳ್ಳಿ ಉಂಟು 1000 ಅನ್ಕೊಳವು ಆಣಿದ ಕಾಲಘಟ್ಟ 1000 ಇಲ್ಲಿ ಆ ಪಳ್ಳಿದ ಅಂಡರ್ ಇತ್ತು ಮುಂದೆ ಮಾಡ್ಕೊಳ್ಬೋದು ಕಥೆಗಳು ಆ ಪಳ್ಳಿಗೆ ಉದ್ಯಾವರ ಅರಸು ಭೂತಗಳು ಓಪಣ ಉಂಟು ಅವಳೊಂಜಿ ಪಣ್ಪಣ ಉಂಟು ಎಂಕಲು ಮಾಯಕ್ಕಡು ದಿನಾಳ ಭೇಟಿ ಆಂಡಲ್ಲ ಜನಕ್ಕಳಿಗೆ ಓಡಾದು ಎಂಕಲು ನಿಕ್ಲ ಎದುರು ನೀ ಭೇಟಿಗೆ ಬರ್ಪಣ ಅವ್ರು ಪಣ್ಪಣ ಅಂಜೆ ನಮ್ಮ ಕೈತಲ್ದ ಆಲಿಭೂತ ಮುಸ್ಲಿಂ ಭೂತವಾದುಂಡು ಆಲಿಭೂತ ಅಂಚೆ ವ್ಯತ್ಯಸ್ತವಾದ ಉಪಜನ ಸಹೋದರಿತದ ಒಂಜಿ ಭಾಗವಾದ ಪುಣವಾದ ನಮ್ಮ ಊರು ಉಪಜನ ಭೂತಾರಾಧನೆ ದೇವಸ್ಥಾನಗಳು ಆ ಚರಿತ್ರೆ ಪೂರ ಆ ವಿದಟ್ಟು ಬೆಳೆದು ಬತ್ತನವಾದರು ತುಳುನಾಡು ಅಂಚೆ ಒಂಜಿ ಸೌಹಾರ್ದತೆ ಬಣ್ಣಾದುಂಡು ಯಾಕಂದ್ರೆ ಸ್ವಾಗತರ ಪಣ್ಲೆಕ್ಕನೆ ಆ ಸೌಹಾರ್ದತೆ ಮನಸ್ಸು ತುಳುನಾಡು ಉಂಡು ನೋಡಬಹುದು ಆಕೆಗೆ ಕೆಲವು ಪ್ರದೇಶಗಳು ಪೂರ ಕೆಲವು ಐತಗರ ಘಟನೆ ಇತ್ತನಲ್ಲ ಆ ಸಹೋದರತೆಯಿಂದ ನಾವು ನಮ್ಮ ಹೃದಯದ ಭಾಗವಾದ ಬೆಳೆದು ಬರೋರ್ತನವಾದುಂಡು ನಮಗೆ ಶಾಂತಿ ಇಲ್ಲ ಸಮಾಧಾನ ಜೀವನ ಮಟ್ಟ ಸಾಧಿತಿದ್ರೆ ಮಾತ್ರನೇ ಮನುಷ್ಯ ಅನ್ಕೊಂಡ್ಬಿಡ ಒಂಜಿ ನಮ್ಮ ಜನ್ಮಗೂ ಒಂಜಿ ಸಾರ್ಥಕತೆ ಉಂಟಾಗ್ಬೋದು ಒಂಜಿ ಮತನೋ ಜಾತಿನೋ ಅಡಿಸ್ಥಾನ ಮಾಡ್ಕೊಂಡು ಬದುಕಿನ ಏರಿಯಾಗಳ ಸಾಧ್ಯತೆ ಇಜ್ಜಿ ನೋಡ್ಬೇಕಿದ್ರೆ ಉತ್ತಮ ಉದಾಹರಣೆ ಆದುಂಡು ಪಾಕಿಸ್ತಾನಲ ಬಾಂಗ್ಲಾದೇಶಲ ಮನುಷ್ಯರಾದ ಪುಟ್ಟನ ಒಂಜೇ ಸಮುದಾಯದಾಗಲಿಗಳ ಅವಳು ಬದುಕಿನ ಸಾಧ್ಯತೆ ಇಜ್ಜಿ ನೋಡ್ಬೋದು ಚರಿತ್ರದ ಘಟಕಗಳು ನಮಗೆ ತೊಯ್ಬೋದು ಅಂಚೆ ಮನುಷ್ಯ ಸ್ನೇಹ ಜೀವಿ ಅವಡ್ದಾಂಡ ಅಕ್ಲ ಮನಸ್ಸು ನಿಷ್ಕಂಕವಾದ ಪಡೋದು ಅಂಜಿನ ನಿಷ್ಕಂಕವಾದ ಪ್ರಜರ ಮನಸ್ಸಿನ ಮಾತ್ರ ಅದನ್ನು ಸಹೋದರತೆ ಉಂಟಾಪಣವು ಮನಸ್ಸು ಭಾತೃತ್ವದ ಮನಸ್ಸು ಅದು ಮಾರ್ಪಾಡಾವಡು ಅಂಜಿನ ಒಂಜಿ ಕೇಂದ್ರವಾದ ಈ ಸಂತರ್ಕದ ಈ ಪುಣ್ಯಕ್ಷೇತ್ರ ಮಾರ್ಪಾಡಾವಡದು ಮಾತ್ರನೇ ಪಡೋದು ಮೂಲ ಇಂಕ ಪಾತ್ರೆ ಪಡೋದು ಅವಕಾಶ ಮಾಡ್ತು ಬರ್ನಂಜಿನ ನಿಕ್ಲಿಗೆ ಮಾತೆರೆಗಿಲ್ಲ ಎನ್ನ ಹೃದಯದಿಂಜಿನ ಧನ್ಯವಾದವನ್ನು ಪಡೋದು ಎಲ್ಲೊಂದು 25ನೇ ತಾರೀಕು ದಾನಿ ತುಳು ಅಕಾಡೆಮಿ ನೇತೃತ್ವಡು ಒಂಜಿ ಎಲ್ಲಿಯ ಕಾರ್ಯಕ್ರಮ ಎಂಕ್ಲು ಸಂಘಟಿಸಿ ಸೇರಬೋಡಾದ ತೀರ್ಮಾನ ಅಂತಲ್ಲ ಈ ನಮ್ಮ ತುಳುನಾಡು ಈ ಭೂತ ಕಟ್ಟುನ ಭೂತ ನರ್ತಕರನಕ್ಲ ಮಲ್ಲ ತಂಡನೆ ಉಂಡು ಐನು ಈ ಭಾಗವಾದುಂಡು ನಮ್ಮ ಪ್ರದೇಶಡು ಭೂತ ಕಟ್ಟಣ ದೇವಪೋಸ್ಟ್ ಆಂಡ ಅಕ್ಲಿನ ಗುರುತಿಸಾವಣಂಜಿನ ಒಂಜಿ ಇತ್ತಿನಟ ಒಂಜಿ ಇದು ಉಂಡಾತಿಜಿ ಎಂಕ್ಲಿಂಜ ಆಲೋಚನೆ ಮಾಡ್ಕೊಂಡಾಗ ಎಂಕ್ಲು ಮುರಣಿ ಎಕಡೆ ಸ್ವಾಗತ ಪಣ್ಣಗೆ ಮಾಡ್ಲಿಕ್ಕನೆ ಎಂಕ್ಲು ತುಳು ಅಕಾಡೆಮಿ ನೇತೃತ್ವಡು ಯಕ್ಷಗಾನ ಇತ್ತಿನಕ್ಲ ಒಂಜಿ ಸನ್ಮಾನ ಮನ್ಪೇರೆ ಗೌರವ ಅರ್ಪಣೆ ಮನ್ಪೇರೆ ಬಡೋದು ಆಲೋಚನೆ ಮಾಡ್ತಾರೆ ಅವಾಗ ಅವು ಕೊಂಡೆಬೂರುಡು ಅದನ್ನು ನಮ್ಮ ತೀರ್ಮಾನ ಮಾಡ್ತಾರೆ ನಾವು ಕೊಂಡೆಬೂರು ಸ್ವಾಮಿ ಎಕಡೆ ಪಂಡೇರಿ ಈ ಪ್ರದೇಶದ ಧಾರ್ಮಿಕ ಚಳವಳಿಗಳ ಅದೇ ರೀತಿ ಮತ ಸೌಹಾರ್ದತೆಗಳ ನೇತೃತ್ವ ಜನ ಒಂಜಿ ವ್ಯಕ್ತಿ ಆದುಂಡು ಯೋಗಾನಂದ ಸ್ವಾಮೀಜಿ ಅವಳು ಆದುಂಡು ಎಂಕ್ಲೆ ಯಕ್ಷಗಾನದಾಗ್ಲಿಗೆ ಸನ್ಮಾನ ಮನ್ಪೇರ್ಬಾಡದು ಯಕ್ಷಗಾನದ ಮಳ ಜನಕ್ಕಲು ಮುಳುಲ್ಲೇರಿ ಅಕ್ಲ ಸಾನ್ನಿಧ್ಯದ ಆದುಂಡು ತೀರ್ಮಾನ ಮಾಡ್ತು ನಾವು ಒಂಜಿ 29 ಜನಕ್ಕಾದುಂಡು ನಮ್ಮ ಗೌರವ ಅರ್ಪಣೆ ಅವಳು ಕೊಂಡೆಬೂರು ಮಾಡ್ತು ನಾವು ಎಡನೀರು ಸ್ವಾಮೀಜಿಲ ಐಟ್ ಭಾಗವಹಿಸಿದ್ದೇವೆ 2 ML ನಕ್ಕಲಿದ್ದೇವೆ ಅವಾಗ ಎಡನೀರು ಸ್ವಾಮಿ ಎಂಕ್ಲಡ ಪಣ್ಣವು ಇಂಚ ಒಂಜಿ ಆಶಯನ ಪಂಡದನ ಗಾರುಂಡೆ ನಾವು ಎನ್ನ ಮಟ್ಟೆ ಮಣ್ಪೊಂದು ಅದೊಂದು ಪಣ್ಣು ಅಂಚೆ 25ನೇ ತಾರೀಕು ದಾನಿ ನಮ್ಮ ಪ್ರದೇಶಡು ಪುಣಂಜಿನ ಭೂತ ಕಟ್ಟುಣಂಜಿನ ಭೂತ ನರ್ತಕರ್ನ ಪ್ರಾರ್ಥನೆ ಮಾಡ್ಪುಣಂಜಿನಕ್ಲ ಒಂಜಿ ಎಲ್ಲಿಯ ಕಾರ್ಯಕ್ರಮ ಎಡನೀರು ಮಟ್ಟಟು ಮಧ್ಯಾಹ್ನ 2 ಗಂಟೆಗೆ ಮಣ್ಪೇರು ಪಾಡೋದು ಎಂಕ್ಲ ಆಲೋಚನೆ ಮಾಡ್ತದಲ್ಲ ಒಂಜಿ ಪ್ರಾಥಮಿಕ ಚಟುವಟಿಕೆ ನೋಡ್ಲಿಟ್ಟಾದುಂಡು ತುಳು ಅಕಾಡೆಮಿ ಅಂಚಿನ ಒಂಜಿ ಕಾರ್ಯಕ್ರಮ ಸಂಘಟಿಸೋದು ನಾವು ಆ ಭೂತ ನರ್ತಕರು ನಮ್ಮ ಭೂತ ಕಟ್ಟದನಾಗ ನಮ್ಮ ಗೌರವಗಳು ಕೈ ಮುಗಿದು ಉಂತನಾಗ ಭೂತ ಕಟ್ಟದು ಪಟ್ಟದ ಇವಕ್ಕ ಅಕ್ಲ ನಮ್ಮ ಕೈತಾರೆ ಕೈ ಮುಗಿದು ಬರ್ಪುಣಂಜಿನ ಚಿತ್ರಣೊಬ್ಬರುಂಡು ಆ ಒಂಜಿ ಜನ ಸಮುದಾಯನು ಕೈದೇರ್ತು ಕೊಂಡು ಬರಬಾಡಾದುಂಡು ಎಡನೀರು ಮಟ್ಟು ಮನಪೇರೆ ಕಾರಣಗಳುಂಡು ಎಂಕ್ಲ ಎಡನೀರು ಸ್ವಾಮಿ ಬಂದ ಕೆಲವು ಜನಕ್ಕೆ ಕೀಲೇರಿ ಮೇಲೆ ಬರುಂಡು ಇತ್ತೆಲ್ಲ ಅದ ಡಾಕ್ಟರ್ ಜಯಪ್ರಕಾಶ್ ಇತ್ತೆಲ್ಲ ಕೀಲೇರಿ ಮೇಲುಂಡು ಅವಾಗ ಎಡನೀರು ಮಠ ಸ್ವಾಮೀಜಿ ಬಂಡೇರಿ ಮಲ್ಲ ವಿಶಾಲವಾದ ಪಂಜಿನ ಮನಸ್ಸಾದುಂಡಾರ್ನ ಆರು ಬಂಡೇರಿ ಅಕ್ಲಿ ನಮ್ಮ ಮಠಕ್ಕೆ ಬರೋಡು ಮೂಲಾದ ಅಕ್ಲಿಗೆ ಗೌರವ ಅರ್ಪಣೆ ಮಾಡ್ಕೊಡು ಐಕ್ಯತನಜಿನ ವ್ಯವಸ್ಥೆ ಏನು ಮಾಡ್ತು ವರ್ಪೇದ ಮಾಡೋದು ಪ್ರಖ್ಯಾಪನೆ ಮಾಡ್ತಾ ಅದು ನೆಕ್ಲ ಅವಳು ಮಾಡ್ಪೇರ್ಬೇಕು ಐಕ್ಯ ನಿಕ್ಲನ ಮಾತ ಸಾಯಲ ನಿಕ್ಲನ ಸಾನ್ನಿಧ್ಯ ಎಲ್ಲ ಬೋಡೋದು ಮಾತ್ರನೇ ಪಡೋದು ಎನ್ನ ಪಾತ್ರ ನೋಡ್ಕೊಂತಾರೆ ಕೂಡಲದ ಪಾತ್ರೆಗೆ ಸೊಲ್ಮೆನ ಸಂದಾಯಿತ ಮಲ್ತೊಂದು ಈ ದೈವದ ಬಗ್ಗೆ ಎನ್ನದೆಚ್ಚ ಹೆಚ್ಚ ಪಣಿಯರ ಸಾಧ್ಯತೆನಂಚಿನ ಎನ್ನ ಆತ್ಮೀಯ ಮೂಡುಬಿದ್ರೆ ಆಳ್ವಾಸ್ ಕಾಲೇಜ್ ಅಡ್ಮಿನಿಸ್ಟ್ರೇಟರ್ಲ ಪ್ರೊಫೆಸರ್ಲ ಅದರಿಂದ ವೇಣುಗೋಪಾಲ್ ಶೆಟ್ಟಿ ಒಳ್ಳೆಯರು ಆರು ಪೂರ ಪಣ್ಬೇರೆ ಇದ ಬಗ್ಗೆ ದಯಗೊಂಡ ತುಳುನಾಡು ನಮ್ಮ ದೇವರಿನ ಬುಕ್ಕ ನಮ್ಮನೆ ತುಳುನಾಡು ನಮ್ಮ ಪಣ್ಪುಣೆ ದೈವ ದೇವರಿನ ದೈವಗೆ ಪ್ರಾಧಾನ್ಯತೆ ಪ್ರತಿಯೊಂದು ಇಲ್ಲಡ್ಲ ದೈವ ಉಂಡು
ಪ್ರತಿಯೊಂದು ಗ್ರಾಮಡ್ಲ ದೈವ ಉಂಡು, ಪ್ರತಿಯೊಂದು ಊರುಡ್ಲ ದೈವ ಉಂಡು. ಆ ದೈವಗಳಿಗೆ ಪ್ರಾಧಾನ್ಯತೆ ಕೊರದು ಐದು ಬುಕ್ಕ ನಮ್ಮ ದೇವರಿಗೆ ಪ್ರಾಧಾನ್ಯತೆ ಕೊಡ್ತಾನೆ. ಒಂದು ತುಳುನಾಡದ ಇತಿಹಾಸ. ತುಳುನಾಡು ನಮಗೆ ಮಾಂತ್ರಿಗಳು ಗೊತ್ತಪ್ಪು, ಅವು ಕೆಲವೈತ ಬಗ್ಗೆ ವಿಮರ್ಶೆ ಮಲ್ತನಾಡ ಅವು ಮಾಂತ್ರಿಗಳ ಸರಿಯಾದ ತೋಜಂದ ಐತ ಬಗ್ಗೆ ಏನು ಪೋಪುಜಿ ಅಣ್ಣ. ಈ ಊರುಡು ನಮಗೆ ಇತ್ತನೆ ಆದಿ ಕಾಲಡೆ ನಮ್ಮ ಹಿರಿಯಾಕಲನ ಕಾಲಡೆ ನಮಗೆ ಇತ್ತನೆ ದೈವಗಳು ಸ್ವತಃ ನಡತೊಂದು ಬತ್ತನಂಚಿನ ಭೂಮಿಂದು ಇರುವೆರು ಉಳ್ಳಾಕ್ಲು ಬಂಡನಂದು ಆಕ್ಲೆ ಘಟ್ಟ ಮಿತ್ತರದು ಸುಬ್ರಹ್ಮಣ್ಯಕ್ಕೆ ಬರ್ತದೆ, ಸುಬ್ರಹ್ಮಣ್ಯದ ಲಡಾಯಿ ಮಲ್ತದೆ, ಸುಬ್ರಹ್ಮಣ್ಯದ ಕೊಡಿಮರನ್ನು ತುಂಡು ಮಲ್ತದೆ. ಅಲ್ಪ ಆಕೆರಿ ರಾಮ ಲಕ್ಷ್ಮಣ ಪಂಡ್ಬರಡ್ಡು ಕೊಬ್ಬರಿ ನಾಡಿ ಕಾಣಿಕೆ ಕೊರದು ಅಲ್ತು ನಮ್ಮ ತುಳುನಾಡದ ಇಂಚಿ ಬಡಕೆ ಅನ್ನುವಾದ ಬರ್ತೇನೆ. ಆಕಲೆ ತುಳುನಾಡು ಕುಂಬಳೆ ಸೀಮೆಗೆ ಎತ್ತನಾಗ ಪೂಮಾಣಿ ಕಿನ್ನಿಮಾಣಿ ಆದು, ಐದು ತುಂಬವನ್ನ ಮಾಡಗೆತ್ತನಾಗ ಅರಸು ಮಂಜಿಷ್ಠ ಮೆಗಿಪಲೆಯಾದು, ಐದು ಈಡೆಗೆತ್ತನಾಗ ಅರಸು ಸಂಕಲ ಆದು. ಈ ರೀತಿ ಆಕಲೆ ಬೇತೆ ರೂಪಡು ಬೇತೆ ಜಾಗೆಡೆ ನಡತದು ಪೋಯಿನ ಆ ಕಾಲಘಟ್ಟನ್ನು ನಮ್ಮ ನೆನಪಡು. ಅರಸು ನಮ್ಮ ಪೂಮಾಣಿ ಕಿಣಿಮಾಣಿಗಳಿಗೆ ಮಾಡವುಳ್ಳೈನ ಆರಿಪಾಡಿನ ಮಾತ್ರ ಬಾಕಿ ಮಾಂದ ದಿಕ್ಕಡ್ಲ ಅಕ್ಲೆಗೆ ಸ್ಥಾನ ಉಳ್ಳೈನೆ. ಅಂಬ್ರಡ್ಕ ಸ್ಥಾನ, ಪುತ್ತಿಗೆ ಸ್ಥಾನ, ಬೆದರಡ್ಕ ಸ್ಥಾನ, ಪೈಕ ಸ್ಥಾನ, ಆದಿ ಪರಂಬಳೆ ಅಂತ್ಯ ಪುತ್ತಿಗೆ ಮನ್ಪುಣ ಕುಂಬಳೆ ಸೀಮೆ ಮಾಂದ ನೆಟ್ಟುಳ್ಳೈನೆ ಪೂಮಾಣಿ ಕಿಣಿಮಾಣಿ ನಕ್ಲೆಗೆ ಸ್ಥಾನ. ಅದೇ ರೀತಿ ಮಾಡಡುಳ್ಳೈನೆ ಅರಸು ಮಂಜಿಷ್ಠ ಆಕ್ಲೆ ಮೆಗಿಪಲೆಗೆ ಆಕ್ಲೆಗೆ ಮಾಡ ಇತ್ತೆ ಮುಲ್ಪ ಈ ಸಂತರ್ಕಂದು ಹೆಂಗೆ ದುಂಬ ಗೊತ್ತಿದ್ದ ಮುಲ್ಪ ಮಾಡ ಇತ್ತು ನಂದು ಇತ್ತದ ಸಂತರ್ಕ ಈ ಪ್ರದೇಶ ಎಲ್ಲ ಅತ್ಯಂತ ಪವಿತ್ರವಾಗಿ ನಾವು ಮಾಡದ ಕೆಲಸ ನಡತದು ಭಾರಿ ಪುರ್ಲುಡೆ ನಡತು ಎಲ್ಲ ಪ್ರತಿಷ್ಠೆ ಆಗಿರಲ್ಲ ಉಂಡು. ನಮಗೆ ಮಾತಿರಗಳ ಗೊತ್ತು ಒಂಜಿ ಕೆಲಸ ನಡಪಡು ನಾಡ ಐಕ ಆ ಊರದ ಜನಕ್ಕಳನ್ನ ಸಹಾಯ ಮಾಡು. ಅವೇ ರೀತಿ ಕಾಸು ಏತಿತ್ತಲ್ಲ ಹೂವೇ ಕೆಲಸ ಮಲ್ಪೆ ಸಾಧ್ಯ ಇದ್ದಿ ಆ ಊರದ ಜನಕ್ಕಳನ್ನ ಸಹಾಯ ಇಲ್ಲ ಐತ ಒಟ್ಟಿಗೆ ಎಡ್ಡೆ ಶ್ರಮದಾನ ಮಲ್ಪಂದಿನ ಕಾರ್ಯಕರ್ತರನ್ನ ಅಂದುಲ ಇತ್ತನ ಮಾತ್ರ ಹೂವೇ ಕೆಲಸ ಮಲ್ಪೆ ಸಾಧ್ಯ ಉಂಡು. ಎಂಕ್ಲ ಕುಂಬಳೆ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಮಲ್ಪನಾಗ ಅಲ್ಪ ಎಂಕ್ಲನ ಲೆಕ್ಕ ಪ್ರಕಾರ 20 ಕೋಟಿ ಮಿತ್ತ ಕೆಲಸ ಆವಡಿತನು. ஆனால் ಎಂಕ್ಲೆಗೆ ಕೇವಲ 13 ಕೋಟಿ ರೂಪಾಯಿದ ಆ ಕೆಲಸ ಆತಂಡ ಬಾಕಿ 7 ಕೋಟಿ ರೂಪಾಯಿದ ಕೆಲಸಲ ಜನಕ್ಕನ್ನ ಸಹಕಾರಗಳ ಪರಿಶ್ರಮಗಳ ರಾತ್ರಿ ಪಗಲು ಬೆಂದರೆ ಇಟ್ಲ ಅವು ಆತನನ್ನು ಸತ್ಯ ಬೈಕೊಂಡು ಬಂದಿಲ್ಲ. ಇನ್ನು ನಮ್ಮ ಊರುಡು ಏತೋ ಇಲ್ಲಿ 2024 ಶುರುವಾದ ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಸ 25 ಇಟ್ಟಿತ್ತೆ ಮಧೂರು ಮಹಾಗಣಪತಿ ಮದನಂತೇಶ್ವರನ ಬ್ರಹ್ಮಕಲಸ 26 ಅಡೂರು ದೇವಸ್ಥಾನದ ಬ್ರಹ್ಮಕಲಸ ಅಂದು ಪೂರ ಒಂದೇ ಸ್ಟೆಪ್ ಬೈ ಸ್ಟೆಪ್ ಅದು ನಡತೋದುಂಡು. ಆಯ್ತಾ ಒಟ್ಟಿಗೆ ಪ್ರಾದೇಶಿಕವಾಯಿನ ಮಾಗಣದ ದೇವಸ್ಥಾನಗಳು ಗ್ರಾಮದ ದೇವಸ್ಥಾನಗಳೆಲ್ಲ ಪೂರ ಬ್ರಹ್ಮಕಲಸ ಒಂದು ಒಂದೇ ಈ ಕಡೆ ಎಲ್ಲಂಜಿ ನಾರಪಾಡಿದ ದೇವಸ್ಥಾನದ ಉಮಾಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಸಲ ಆವೊಂದುಂಡು. ಆ ಪೆರಡಾಲ ದೇವಸ್ಥಾನದ ಬ್ರಹ್ಮಕಲಸಗಳ ರೆಡಿಯಾಗ ಒಂದುಂಡು. ಇಂಚಿಡಿ ದೇಲಂಪಾಡಿ ದೇವಸ್ಥಾನದ ಬ್ರಹ್ಮಕಲಸ ರೆಡಿಯಾಗ. ಈ ರೀತಿ ನಮ್ಮ ಈಗ ನಮ್ಮ ಈ ಕಾಸರಗೋಡು ಜಿಲ್ಲೆದ ಬೇತೆ ಬೇತೆ ಪ್ರದೇಶಗಳಿಂದ ಮಾಂತ ದೇವಸ್ಥಾನಗಳ ಎಡ್ಡ ಒಂದು ಜನಗಳಿಗೆ ಒಂದು ಆದರ್ಶದ ಕೊರದ್ದು ನಡತೊಂದು ನಮ್ಮ ಆ ಸತ್ಯನ ನಮ್ಮ ತೆರೆಯೋಡು ಒಂದು ನಮಗೆ ಒಂದು ದೇವಸ್ಥಾನ ಅನ್ಪಣವು ಆ ಊರದ ಮುಖಛಾಯ ಎಂಚುಂಡು ಆ ಊರು ಎಂಚುಂಡು ಅನ್ಪಣೇನೆ ತೋಜಾದ ಕೊರ್ಪಣಂತೆ ಒಂದು ಎಂಚ ಶಾಲೆಗಳೇ ಆ ಊರದ ಎಂಚ ಎಡ್ಡ ರೀತಿಯ ಶಾಲೆ ನಾಡ ಆ ಊರು ಎಡ್ಡ ವಿದ್ಯಾವಂತರುಳ್ಳೇರು ಆ ಊರು ಎಡ್ಡೆಂಡುವುದು ಒಂದು ತೋದಾಯಲೆಕರೆ ಎಡ್ಡ ದೇವಸ್ಥಾನಗಳು ಎಡ್ಡ ರೀತಿಯ ಬ್ರಹ್ಮಕಲಸ ಅದು ಎಡ್ಡ ರೀತಿಯ ಪೋಂದ ಆ ಊರು ಎಡ್ಡೆಂಡು ಆ ಊರದ ಜನಗಳಿಗೆ ಒವ್ವೇ ರೀತಿಯ ರೋಗ ರುಜಿನಗಳು ಬರಂದು ಆ ರೋಗ ಓವರ್ಪುಣ್ಣ ಇನ್ನು ಈ ದೈವಗಳು ತಡೆವನ್ನು ಮಾಡ್ಪುಣ ನಮ್ಮ ಹಿರಿಯಾಗ್ಲು ಬಣ್ಣಂತಿನ ಆ ಪಾತೆರ ಅವು ಏಪಲ ಶಾಶ್ವತ ದೈವಗೆ ಸತ್ಯ ಅಂದೇ ಬಣ್ಪುಣೆ ನಮ್ಮಲ್ಲಿ ಎಪ್ಪಡೆ ಸಾಧಾರಣ ಸತ್ಯ ಅಂದೇ ದೈವನ ನಮ್ಮ ಒಳ್ಳೆ ಕಳುಂದು ಹತ್ತು ಬೇತಲ್ಲ ಬಣ್ಪಿದ ಯಾನ್ ನಮ್ಮನ ಸತ್ಯ ಒಂದು ದೈವದ ಪುದರ್ ಬಂದಿದ್ದೇನೆ ನಮ್ಮ ಬಣ್ಪುಣಂದಿನ ಯಾನ್ ನಮ್ಮನ ಸತ್ಯ ತೂವಡೆ ಯಾನ್ ನಮ್ಮನ ಸತ್ಯವನ್ನು ಕೈ ಬಿಡು ಅಂದೆ ಇಂದು ನಮ್ಮ ವಿಶ್ವಾಸ. ಆ ವಿಶ್ವಾಸ ನಮಗೆ ಜೀವನಡೆ ಏಪಲ ಉಪ್ಪಡೆ ಈ ರೀತಿಯ ದೇವಸ್ಥಾನಗಳ ಜೀರ್ಣೋದ್ಧಾರಗೆ ನಮ್ಮ ಮಾಂತೆಲ್ಲ ಸಹಕಾರನ ಕೊರ್ಕಾನ ಮಾತ್ರ ಪಣ್ಣೊಂದು ಇನಿ ಈ ಎರಡು ಪಾತ್ರ ಬಂದಿರೋ ಅವಕಾಶ ಕೊರನ ಈ ನೆತ್ತ ಸಂಘಟಕರಿಗೆ ಏನು ಧನ್ಯವಾದನ ಪಣ್ಣೊಂದು ಅಂತಾನೆ ಸಂತರ್ಕದ ಅರಸು ದೈವರಿಗೆಲ್ಲ ಪರಿವಾರ ದೈವರಿಗೆಲ್ಲ ವಂದಿಸಾದು ಈ ಪ್ರದೇಶ ಉಡಿತ್ತಿನ ಮಾತ ದೈವರಿಗೆ ತರತಕ್ಕಾದು ಇಮಿತ್ತ ಚಾವಡಿದ ಅಧ್ಯಕ್ಷತೆ ವಹಿಸುವಂತಿನ
ಈ ಸಮಿತಿದ ಅಧ್ಯಕ್ಷರಲ್ಲ ಆದಿತ್ಯನ ಜನಪ್ರಿಯ ಡಾಕ್ಟ್ರೇ ಅಂಚನೆ ಇದೇ ಕಾರ್ಯಕ್ರಮ ಉದ್ಘಾಟನೆ ಮಲ್ತನಂಚಿನ ಮಿಂಜ ಪಂಚಾಯತ್ ಪ್ರಥಮ ಪ್ರಜೆ ಸುಂದರಕ್ಕ ಅಂಚನೆ ವೇದಿಕೆಡಿಕ್ರಮಾದ ವಿದ್ಯಾಭ್ಯಾಸ ರಂಗದ ಗೌರವಾನ್ವಿತರೆ ರಾಜಕೀಯದ ಗೌರವಾನ್ವಿತರೆ ಮಾತೆರೆಗಳ ಒಂಜೇ ಪಾತ್ರೋಡು ಕೊಂಡೊಂದು ಎದುರುಡಿತ್ತಿನ ಆತ್ಮೀಯ ಬಂಧುಲೆ ಸುರುಟೆ ಪಂಡೇರು ಒಂಜಿದೆ ಪಂಡ ಕೈ ಕೈ ಜೋಡಿಸಾದು ಮಾತೆರಲ್ಲ ಈತಿ ಎಡ್ಡೆ ಕೆಲಸ ಮೂಲ ಮಲ್ತೇರು ಅವು ಒಬ್ಬೆ ಒಂದು ಜಾಗೆ ಎಡ್ಡೆ ಹೊಡೋದಾಂಡ ಕೈ ಕೈತ ಜೋಡಣೆ ಬೋಡು ದಯನ ಕೇಂಡ ಸಾಧಾರಣವಾದ ದೈವದ ಕಲಟು ಉಂಟು ನೀವಂತೆ ಪರಬೇರು ಮಾತ್ರ ಏನಲ್ಲಕ್ಕಂತ ಐತ ಸುಧಾರಣೆ ಮಲ್ಪಡೋದಾಂಡ ಈಗ ಜವನೇರು ಬೋಡು ಆ ಜಾಗೆ ಬೋಡು ನೋಡ್ಬಿಟ್ಟು ಜವನೇರಿಗೆ ತೆರೆದು ಬರೋಡು ಅಕ್ಕಲು ಬೆಂದಿನ ಜಾಗೆ ನನಗ ಅಕ್ಕಲಿಗೆ ಐತ ಮಿತ್ತಿ ಗೌರವ ಭಕ್ತಿ ಪೂರ ಬರ್ಬಿಡು ಅವು ಬರೋಡು ಅಂಚಾಡ ಮಾತ್ರ ಮಾತ ದೈವಸ್ಥಾನಗಳು ಕೂಡ ಎಡ್ಡೆಯರು ಸಾಧ್ಯ ಪ್ರಾಯದಕ್ಕಲಿ ದಾದ ಪೆರಲ ಅಗಲು ಒಂದು ಪನೋಲಿ ಮಾತ್ರ ಒಂದು ಚೂರು ಬುದ್ಧಿ ಮಾತ್ರ ಪನೋಲಿ ಜವನ ರೈತು ಟೀ ಬರೋಡು ಬತ್ತನ ಆಯಾಯ ಪ್ರದೇಶದ ಮಾದ ದೇವಸ್ಥಾನಗಳು ಎಡ್ಡೆ ಹಾಕೋಡು ಎಡ್ಡೆ ಆವೋಡು ಐಕೊಂದೂಲ ಒಂಜಿ ಎಡ್ಡೆ ನಿದರ್ಶನ ఒక సాధారణవాది పనుడు నాడు ఎక్కడ ఏర్పడింది ఏమన్నా సత్యోలు పనుపనమా ఒక వైపు పండగలు నమ్మ సుళ్ళు నాడు పనుపునే ನಮ್ಮ ದೈವದೇವರ ಲೆಕ್ಕ ನಿಂತಿನ ನಡಪಾದ ಕೋರಾಟ ಮಂದಿ ಪ್ರಾರ್ಥನೆ ಮಲ್ಪುಗ ದೇವರ ದೈವ ಪನ್ಪುಜ ಸಾಧಾರಣವಾದ ಅವು ದಯಪಣ್ಣ ಇದು ಉದಾಹರಣೆ ಧರ್ಮಸ್ಥಳಗಾನಗನೇ ಮಂಜುನಾಥನ ಕೊಂಡೇನೆ ಅಣ್ಣಪ್ಪಂಜೂರ್ಲಿ ಒಮ್ಮನ್ಪ ಅಣ್ಣಪ್ಪೆ ಕೊಂಡೇನೆ ಅವಾಗ ತುಳುನಾಡು ಉಂಡಾನಗನೇ ದೈವದ ಒಂಜಿ ಪ್ರಾಧಾನ್ಯತೆ ಮೂಲು ದಿಂಜ ಬೈದನ ಅಂತ ಹೋಜೋದು ನಾಗಾರಾಧನೆ ಬೊಕ್ಕ ದೈವಾರಾಧನೆ ಬರ್ತನ 5 ಬೊಕ್ಕ ದೇವರ ನಂಬರ ಸುರುಮಲ್ತನದಾದ ಚರಿತ್ರೆಡಿಂಚ ಉಂಟು ಗೊತ್ತಿಗೆ ಉಳ್ಳರು ಮಾಸಿ ಯಾರು ಇದೆಲ್ಲ ಪನ್ನೀರು ಸಾಧ್ಯತೆ ಉಂಟು ಒಂಜಿ ಈ ತುಳುನಾಡದ ಒಂಜಿ ಮನೋಡು ಬೊಕ್ಕ ಒಂಜಿ ಪಂಡ್ರೆ ಉಂಟು ಮಾತಿರಲ್ಲ ಭೂತ ಸ್ಥಾನೋಡವು ಮರ್ಯಾದೆ ದಿಕ್ಕುಜಿ ಅಂಚ ದಿಕ್ಕುಜಿ ಇಂಚ ದಿಕ್ಕುಜಿ ಏರು ಪಂಡನೆ ಒಂಜಿ ಭೂತಸ್ಥಾನಡು ತಿಕ್ಕುನಾಥ ಮರ್ಯಾದಿ ಬೇತೆ ವಾ ಕೂಟೊಳ್ಳ ದಿಕ್ಕುಜಿ ಯಾನೇ ಸ್ಪಷ್ಟವಂತೆ ಭೂತ ಕಟ್ಟುನೇ ಏರು ఆయన ನಮ್ಮ ಎಂಡ್ರಿ ಭೂತ ಕಟ್ಟದನ್ನ ಬಿಡ್ತು ರಾಜನ ನಮ್ಮ ಇಲ್ಲದ ಉಲಯ ಬರ್ರೆ ಬಿಡ್ಪೂಜ ಜಾಲಿಗೆ ಬರ್ರೆ ಬಿಡ್ಪೂಜ ಇಲ್ಲಿಗೆ ಬಿಡ್ಕ ನಮ್ಮ ಪೂ ಅರಿಪ ಆಡಿ ಬೊಕ್ಕ ಅವು ನಮ್ಮ ಸತ್ಯ ಅಲ್ತು ಶುರುವಾಂಡು 5 ಬೊಕ್ಕ ಪೂಜಾರ್ನ ಕಲಬೋಡು ಮೂಲ್ಯರ್ನ ಕಲಬೋಡು ಒತ್ತನ ಆಯಾ ಪ್ರದೇಶವು ಆ ಜಾತಿ ದಕ್ಕಲು ಹೆಚ್ಚ ಉಲ್ಲರ ಆ ಜಾತಿ ದಕ್ಕಲು ಬೋಡು ಬಂಟ್ರ ನಕಲು ಬೋಡು ಭಟ್ರ ನಕಲು ಬೋಡು ಅಪ್ಪ ಏರಿಗೆ ಒಲು ಪ್ರಾಧಾನ್ಯತೆ ಐದು ಮಿಂಚಿ ಎರಿಸಿರ್ತೀಯರು ಐದು ಒಂಜಿ ತತ್ತಲ್ಲ ಮಾಲೆ ಐತು ಲೆಕ್ಕ ಮಾಲೆ ತಂದು ಒಂಜಿ ಮುತ್ತು ಐದು ತತ್ತನಲ್ಲ ಆ ಮಾಲೆ ತುಂಡಾಣಂದೇ ಲೆಕ್ಕ ದೈವಾರಾಧನೆ ಅಂಚ ಮಾತ ಸರಿಯಾದ ರೀತಿಯ ಮಣಿ ಒಂಜಿ ಐಕ ಕುಲ್ಲೋಡು ಕುಲ್ಲಡನೆ ಭೂತಾರಾಧನೆ ಆಪಣೆ ಅಂಚಾದು ತುಳುನಾಡು ನಮ್ಮಡೆ ಈ ಮತ ಸೌಹಾರ್ದತೆ ಮಾತ ಬರಿಯರೆ ಮುಖ್ಯ ಕಾರಣ ನಮ್ಮ ದೈವಾರಾಧನೆ ಅವಳು ಮಾತಿರಲ್ಲ ಆ ಕೂಟಕ್ಕೆ ಬನ್ನಗ ನಮ್ಮ ಮಾತಿರಲ್ಲ ಒಂಜಿಂದ ಮನಪುನ ಭಾವನೆ ನಮ್ಮ ಹಿರಿಯ ಆ ಕಾಲೊಡೆ ನಂಗೆ ದ್ವೀಪಾದ ಕೊಡ್ತೇವೆ ಅವು ನಮ್ಮ ವಿಶೇಷತೆ ತುಳುನಾಡದ ఒక 24-25ನೇ ವರ್ಷ ಯಾರಿ ಬ್ರಹ್ಮಕಲಶದ ಒಂದು ವರ್ಷ ಅದೇ ಬಾಬಲನ ಆಳ್ವೆರ್ಲ ಬಂತೇರು ದಯಬಂಡ ಕೊರೋನಾ ಬತ್ತಿ ಬೊಕ್ಕ 24-25 ಮಾತ ದೇವಸ್ಥಾನಗಳು ಪೂರ ಬ್ರಹ್ಮಕಲಶ ಒಂದುಂಡು ಇಲ್ಲಿ ಪರಿವರ್ತನೆ ಕೆಲಸ ದಯಮಣ್ಣ ನಾವು ಕೊಡೋರು ಅಷ್ಟಮಂಗಲ ಫಸ್ಟ್ ದಿನಾಗ ಒಂದು ಇಲ್ಲಿ ಬದಲಾವಣೆಯಲ್ಲಿ ಮತ ಬೋರ್ಡ್ ಹಾಕೊಂಡೆ ಅಂಚಿನ ಜಿಲ್ಲೆಯಲ್ಲಿ ಬದಲಾವಣೆ ಆಂಡಲ ವಾ ಬ್ರಹ್ಮಕಲಶಗಳ ಆಯಾಯ ಪ್ರದೇಶದಕ್ಕಲು ಬುಕ್ಕೊಂಜಿ ಊರಿಗೆ ಬೋದು ದಯಮಣ್ಣ ಅವೇ ಪ್ರದೇಶದ ಆಪುರದ ಪನ್ಪುಜಿ ಅಂತ ದಯಮಣ್ಣ ಇದು ಮುಲ್ಪದಕ್ಕೆ ಮುಲ್ಪನೆ ಆಪುಡು ಪನ್ಪುಜಿ ಮುಲ್ಪದ ಅವನಿರೋದಕ್ಕೆ ಕೆಲಸ ಮಾಡ್ತೀರಿ ಇದು ಉದಾಹರಣೆಗೆ ಎಂಕಲ್ನ నేను జుడిషియల్ బుడుతుండదు ఎంకలలో ఎత్తారు భలే నికులరు తూలే ఇంక నేను ఎంచాను అప్పగా అంత మాద పిదైల పోదు హని హని కూడి ಹಳ್ಳ ತೆನೆ ಕೂಡಿ ಬಳ್ಳ ಅವಾಗ ಕಾಸೇ ಯಾವುಜಿ ಒಂಜಿ ಬಲಿ ಇಟ್ಟಿದೆ ಬಣ್ಣ ಒಂದು ಇರ್ತನಲ್ಲ ಬಗ್ಗೆ ಕೆಲವು ಕೆಲಸಲೇನೆ
ಉದಾಹರಣೆಗೆ ಶಿಲ್ಪಿ ಮಲ್ಪದ ಕೆಲಸ ಶಿಲ್ಪಿಯೇ ಮಲ್ಪೋಡು, ಮೇಸ್ತ್ರಿ ಮಲ್ಪ ಆತ ಶಿಲ್ಪಿ ಮಲ್ಪ ಬಂಡ ಮರತ್ತ ಶಿಲ್ಪಿ ಆಡ ಮರತ್ತ ಶಿಲ್ಪಿ ನಾನು ಪನಪುನ ಅಕ್ಕಲು ಕಲ್ಲುದ ಅಂಡ ಕಲ್ಲುದ ಅಕ್ಕಲು ಅಕ್ಕಲಕ್ಕಲೇ ಪನೋಡಿ ಸರಿಯಾಗಿ ಗೊತ್ತಿತ್ತು ನಕ್ಕಲು ನಮ್ಮ ಅಕ್ಕಲಿಗೆ ಬೋಡನ್ನು ನೀವು ಅಕ್ಕಾಸ ಕೊರೋಲಿ ಓಡು ಕೊರೋಲಿ ಕೊಂಡೋದು ಕಲ್ಲು ಕಟ್ಟೋಲಿ ಆಯ್ತಾ ವಿಧಿ ವಿಧಾನ ಪನಪುನ ಅಕ್ಕಲ ಅಕ್ಕಲು ಅಂಚ ಅಕ್ಕಲೊಟ್ಟಿಗೆ ನಮ್ಮ ಕೂಡುದೇನು ಮಲ್ತಂಡ ಅವು ಏಪಲ ಒಂದು ಎಡ್ಡೆ ಕೆಲಸ ದೇವಣ್ಣ ದೇವಸ್ಥಾನದ ಕೈ ತಲುಂತು ಶಂಕ ಉರಿತಿನ ಆತ ಜಾಗೆ ಅವು ಗೋಡೆ ಮುಟ್ಟಕ್ಕೆ ಏನೋಡ ಆಡೆ ಮುಟ್ಟಲ ದಾಲ ಪೀಡೆಲು ಪೂಜೆ ಪನ್ಪೇರು ಅಂಚನೆ ಭೂತ ಸ್ಥಾನ ಒಂದು ಮೂನು ಬುಟ್ಟನ ಟಾಸೆದ ಪೆಟ್ಟು ಓಡೆ ಮುಟ್ಟಕ್ಕೆ ಏನುಂಡ ಆಡೆ ಮುಟ್ಟಲ ದಾ ಬೇತೊಂಜೆ ಅಡೆ ಅನೆ ಒಂದು ಖಂಡಿತ ಅಪ್ಪ ವರ್ಷಡು ಒಂದ್ರ ನಾರು ಅಡಸರ್ತಿ ಆದುಪ್ಪು ಅಂಡ ಅವು ಯಾರು ಉಂಡು ಪಂಡ ಭೂತ ಬಂಡ ಏಪಲ ಶಕ್ತಿ ಜಾಸ್ತಿದ ದೇವರಲೆ ಕತೆ ದೇವರು ಬಹಳ ಶಾಂತ ಅಂಚ ವಾ ಒಂದು ದೇವಸ್ಥಾನ ಎತ್ತಲ್ಲ ಆಯ್ತ ಕೈತಲ್ಲ ಒಂದು ದೈವದ ಆರಾಧನೆ ಉಂಡಾಯ್ತು ಅವತ್ತು ಒಟ್ಟಿಗೆ ದಯಬಂಡ ದೇವರಿ ಆ ದೈವಡ ಬಂಡದ ಕೆಲಸ ಮಲ್ಪ ಅವನೇ ದೇವರಾತ ಶಾಂತ ಅಂಚ ಉಪ್ಪುಂಡು ಅಂಚಾದ ಇಂಚಿನ ಒಂದು ಕ್ಷೇತ್ರ ಊರದ ಜವನೇರು ಹಿರಿಯಾಕಲ್ನ ಪಾತ್ರದೊಟ್ಟಿಗೆ ಸೇರೊಂದು ನೇನು ಮಲ್ತದೆ ನನಲ್ಲ ಐತ ದುಂಬು ಪೋಯರೆ ಬೋಡಿತ್ತಿನ ಮಾತ ವ್ಯವಸ್ಥೆ ಮಲ್ತದೆ ಮಲ್ತೊಂದು ಉಪ್ಪೋಡು ಈ ಕ್ಷೇತ್ರ ಏಪಲ ಪಿದೈಗಿಲ ನೆತ್ತ ಕಾರ್ಮಿಕ ತಿಕ್ಕುಲೆಕ ಆಯ್ತಾ ಪ್ರಚಾರ ಆಪಲೆಕ ಆವಡೆ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಆಡಿದ ದೈವಲೆಗೆ ಶಕ್ತಿ ಬರ್ಪಡುന്നുണ്ട് അപ്പോൾ ನಮ್ಮದಾಲ ಪಂಡಲ್ಲ ಅವು ಬೇಕ ನಂಗೆ ಅನುಗ್ರಹ ಆಪಡು ಅಂಚಿನ ಅನುಗ್ರಹ ಕೊರ್ಪು ಅಂಚಿನ ಶಕ್ತಿಲಾದ ಈ ಜಾಗೆಟ್ ಮೆರವಡೆ ಐತ ಪುಣ್ಯದ ಫಲ ನಂಕ ಮಾತ ತಿಕ್ಕಾಡು ಬಣ್ಣದ ಬಣ್ಣೊಂದು ಎಂಕ ಮೂಲ ಪಾತ್ರ ಅವಕಾಶ ಮಲ್ತುಕೋರ ನಿಗ್ಲೆಗೆ ಎನ್ನ ವಂದನೆ ಸಲ್ಲಿಸಾದು ಎನ್ನ ಪಾತ್ರಕ್ಕೆ ಪುಟ್ಟದಿದ್ದು ಈ ಮಣ್ಣಿನ ದೇವದೈವರಿಗೂ ನಮಸ್ಕಾರ ಮಾಡಿಕೊಂಡು ಈ ವೇದಿಕೆಯಲ್ಲಿ ಈ ಸಭಾಧ್ಯಕ್ಷರಾಗಿದ್ದಂಥ ಸಭಾ ಅಧ್ಯಕ್ಷರೇ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮೀಂಜ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ಸುಂದರಿ ಅಕ್ಕ, ಅದೇ ರೀತಿ ಹಿರಿಯರಿದ್ದೀರಿ, ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾ ವೇದಿಕೆ ಮುಂಭಾಗದಲ್ಲಿ ಹಾಸನಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುದ್ದು ಪುಟಾಣಿ ಮಕ್ಕಳೇ, ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತೊಂದು ಬಹಳ ಒಂದು ವಿಜೃಂಭಣೆದ ಒಂದು ವಾತಾವರಣದಲ್ಲಿ ನಾವಿದ್ದೀವಿ. ಈಗಾಗಲೇ ಹಸಿರುವಾಡಿ ಮೆರವಣಿಗೆ ಆಗಿ ಇವತ್ತು ಇಲ್ಲಿ ಧಾರ್ಮಿಕ ಸಭೆಯ ಉದ್ಘಾಟನೆ ನಡೆಯಿತು. ಈ 12 ವರ್ಷಗಳಿಗೊಮ್ಮೆ ಒಂದು ಮರು ಪ್ರತಿಷ್ಠಾಪನೆ ಮಾಡುವಂಥದ್ದು ನಮ್ಮ ಒಂದು ಕಾರ್ಯಕ್ರಮ. ಇತ್ತೀಚೆಗೆ ಈಗಾಗಲೇ ದೇವ ಮಾಸ್ಟರ್ ಹೇಳಿದರು, 2023, 24, 25ರಲ್ಲಿ 24, 23ರಲ್ಲಿ ಹಲವಾರು ಧಾರ್ಮಿಕ ದೇವಸ್ಥಾನಗಳ ಕ್ಷೇತ್ರಗಳ ನಾವು ವಿಭಿನ್ನ ರೀತಿಯ ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠಾಪನೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಹೇಳಿ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಮಾನವ ಜನ್ಮ ಅಂತ ಇರುವುದೇ ಒಂದು ನಾವು ಯಾವುದೋ ಒಂದು ಹಿಂದಿನ ಕಾಲದಲ್ಲಿ ಮಾಡಿದಂತಹ ಪುಣ್ಯ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಹಿರಿಯರು ಹೇಳುವಂಥ ಮಾತು, ನಾವು ಯಾವುದಾದ್ರೂ ಸ್ವಲ್ಪ ನಾವು ಪುಣ್ಯ ಮಾಡಿದರೆ ಮತ್ತೆ ನಾವು ಮರು ಜನ್ಮ ಎತ್ಕೊಂಡು ಮತ್ತೆ ಬರ್ತೀವಿ ಅಂತ ಹೇಳಿ. ಸೊ ಆ ಬಂದಂಥ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ದೈವಿಕ ಕಾರ್ಯಕ್ರಮದಲ್ಲಿ ಭಾಗ ಆಗೋದು ಅಂತ ಹೇಳಿದರೆ ನಮ್ಮ ಒಂದು ಪುಣ್ಯ. ಯಾರಿಗೆಲ್ಲ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತಿದೆ, ಎಲ್ಲರಿಗೂ ಕೂಡ ಈ ಒಂದು ಪುಣ್ಯ ಸಿಗುವುದಿಲ್ಲ ಅಂತ ಹೇಳುವಂಥದ್ದು ಒಂದು ನಂಬಿಕೆ. ನಾವೇನಾದರೂ ಸ್ವಲ್ಪ ಪುಣ್ಯ ಮಾಡಿದರೆ ಅಥವಾ ನಾವು ಇನ್ನು ನಮ್ಮ ಮಕ್ಕಳಿಗೆ ಏನಾದರೂ ಪುಣ್ಯ ಕೊಡುವುದಾದರೆ ಈ ಒಂದು ಸಂದರ್ಭಗಳು ನಮಗೆ ಒದಗಿ ಬರ್ತದೆ. ಎಲ್ಲಿಂದ ಆದರೂ ಕೂಡ ಯಾವುದೋ ಒಂದು ಕ್ಷೇತ್ರಗಳಿಗೆ ನಾವು ಹೋಗಬೇಕು ಅಂತ ನಾವು ಎನಿಸಿದ್ರೆ ಆಗ್ಲಿಕ್ಕಿಲ್ಲ. ನಮ್ಮನ್ನು ದೇವರು ಕರೆದ್ರೆ ಮಾತ್ರ ನಮಗೆ ಹೋಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತು ಕೂಡ ನಾನು ನಮ್ಮ ಮಧುರ್ ಗಣಪತಿ ದೇವಸ್ಥಾನದ ಅಲ್ಲಿ ಇವತ್ತು ವಾಲಂಟಿಯರ್ಸ್ ಮೀಟಿಂಗ್ ಇತ್ತು. ಎಲ್ಲೋ ಇದ್ದ ನಾನು ಅಲ್ಲಿಗೆ ಹೋಗಿ ಮುಟ್ಟಬೇಕಾದಂಥ ಒಂದು ಸಂದರ್ಭ, ಕರೆಕ್ಟ್ ಟೈಮಿಗೆ ಒಂದು ಮುಟ್ಟಿದಂಥ ಸಂದರ್ಭ, ಅಲ್ಲಿ ಒಳ್ಳೆಯ ಮಾತು, ಅವರ ಒಂದು ವಾಲಂಟಿಯರ್ಸ್ ಆದರೆ ಏನೆಲ್ಲ ಕೆಲಸ ಮಾಡಬೇಕು, ಅಷ್ಟೊಂದು ದೊಡ್ಡ ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವ ಆಗಬೇಕು ಅಂತ ಹೇಳಿದ್ರೆ ಎಷ್ಟೋ ಜನರ ಶಕ್ತಿ ಬೇಕು. ಅದೇ ರೀತಿ ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಹೇಳಿದ ಹಾಗೆ ಅರವಿಂದ್ ಮಾಸ್ಟರ್ ಹೇಳಿದರು, ಸತತ 6 ತಿಂಗಳಿಂದ ಇದರ ಹಿಂದೆ ಇದ್ದಾರೆ. 6 ತಿಂಗಳು ಅಂತ ಹೇಳಿದ್ರೆ ಚಿಕ್ಕ ಪೀರಿಯಡ್. ಈ ಒಂದು ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ
ಕಮ್ಮಿ ಸಮಯ ಆದರೂ ಕೂಡ 6 ತಿಂಗಳ ತನಕ ಒಬ್ಬೊಬ್ಬ ಕಾರ್ಯಕರ್ತರು ಇಲ್ಲಿ ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮಲ್ಲಿ ಆ ಒಂದು ದೈವಿಕ ಶಕ್ತಿ ಕೆಲಸ ಮಾಡಿಸ್ತಾ ಇರುವಂಥದ್ದು. ಇದರ ಎಲ್ಲ ಪುಣ್ಯ ಫಲ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ನೀಡಿ ಆ ದೇವರ ಆಶೀರ್ವಾದ ನಿಮ್ಮಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ಸುಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದೇ ನಮಗೆ ಈಗ ನೋಡಿ 6 ವರ್ಷಗಳಿಗೊಮ್ಮೆ 12 ವರ್ಷಗಳಿಗೊಮ್ಮೆ ನಮಗೆ ಕುಂಭಮೇಳ ನಡೀತಾ ಉಂಟು. ಹಿಂದೂ ಸಮಾಜದ ಒಂದು ದೊಡ್ಡ ಕುಂಭಮೇಳ ಅಂತ ಹೇಳ್ಬೋದು. ಒಂದು ಪಾವಿತ್ರತೆ, ನಮ್ಮ ಒಂದು ಗಂಗಾ ನೀರು ಸಂಗಮ ಆಗುವಂತಹ ಒಂದು ಸಂಗಮದಲ್ಲಿ ಹೋಗಿ ನಾವು ಮುಳುಗಿ ಎದ್ದು ಬರುವಂಥದ್ದು. 40 ಕೋಟಿ ಅದಕ್ಕಿಂತ ಹೆಚ್ಚಿನ ಜನಗಳು ಹೋಗಿ ಅಲ್ಲಿ ಮುಳುಗಿ ನಮ್ಮ ಒಂದು ಪುಣ್ಯವನ್ನು ನಾವು ಏನು ಇದೆ ಅದನ್ನು ನಾವು ತಗೊಳ್ತಾ ಇರುವಂತಹ ಒಂದು ಸುಸಂದರ್ಭ ಸ್ಥಿತಿಯಲ್ಲಿ, ಆ ಒಂದು ಗಳಿಗೆಯಲ್ಲಿ ಇಲ್ಲೂ ಕೂಡ ಒಂದು ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದರ ಹಿಂದೆ ಇದ್ದಂತಹ ಎಲ್ಲ ಪದಾಧಿಕಾರಿಗಳು, ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಆಗಬೇಕು ಅಥವಾ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಾಗಬೇಕು, ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿದ್ರೆ ಒಬ್ಬರಿಬ್ಬರು ನಡೆಸಿದ್ರೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಒಂದು ಟೀಮ್ ಅಂತ ಇರುತ್ತೆ, ಒಗ್ಗಟ್ಟು ಅಂತ ಇರುತ್ತೆ. ಯಾವಾಗ ಒಗ್ಗಟ್ಟಿದೆಯೋ ಅಲ್ಲಿ ನಮ್ಮ ಕೆಲಸ ಸುಸೂತ್ರವಾಗಿ ಸುಲಭವಾಗಿ ಆಗ್ತದೆ. ಇವತ್ತಿಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮ ನೋಡಿದರೆ ಇಲ್ಲಿ ಎಷ್ಟು ಜನ ಸೇರ್ಕೊಂಡು ಕೈ ಕೊಟ್ಟು ಮಾಡಿರೋದಕ್ಕೆ ಇದಕ್ಕೆ ಇಷ್ಟು ಬೇಗ 6 ತಿಂಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು. ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳು ಬರಲಿ, ಈ ಕ್ಷೇತ್ರ ಇನ್ನೂ ಕೂಡ ಹೆಸರುವಾಸಿ ಮಾಡಲಿ, ಎಲ್ಲರಿಗೂ ಕೂಡ ಆ ದೇವರ ಆಶೀರ್ವಾದ ಮತ್ತು ಕೃಪೆ ಇರಲಿ ಅಂತ ಮಾತ್ರ ನಾನು ಪ್ರಾರ್ಥನೆ ಮಾಡ್ತಾ, ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಿದ್ದೀನಿ. ಅಂಚನೆ ವೇದಿಕೆ ಗಣ್ಯಾತಿ ಗಣ್ಯರೇ, ಈ ಸಂತಡ್ಕ ಮಣ್ಣು ಭಾರಿ ಬೆಳಗದ ನಾನಿಯರು ಇಂಕ ಭಾರಿ ಸಂತೋಷ ವಿಷಯ. ದಾಂಡ ಇನ್ನಿತ್ತೊಂಜಿ ಹೊರೆ ಕಾಣಿಕೆದ ಮೆರವಣಿಗೆ ತುನಾನೆ ಭಾರಿ ಗಂಭೀರವಾದ ಐಟ್ಟು ಪಾಳ್ಪಡೆ ನಂಚಿನ ಜನಕ್ಕಳು ಏತ್ತು ಎಂದು ನಂಕಿನಿ ತೋಜಿದು ಬರ್ತನೆ. ದಾಂಡ ಭಾರಿ ತೇಕಡೆ ಸ್ವಾಗತ ಭಾಷಣ ಪಳ್ಳೆ ಕೊನೆ ನೆಟ್ಟು ಏತ ಜನಕ್ಕಳಿಗೆ ವೈಮನಸ್ಸು ಇತ್ತಲ್ಲ, ಆ ವೈಮನಸ್ಸನ್ನು ಬುಡ್ದು ಈ ಕ್ಷೇತ್ರಗೂ ಬತ್ತದಿಡೆ ಎತ್ತದೆ ಹೆಚ್ಚಿನ ಜನಕ್ಕಳು. ಅವು ಸಂತೋಷದ ವಿಷಯ. ದಾಂಡ ಒಂಜಿ ಕ್ಷೇತ್ರ ಆವರ್ದಾಂಡ ಆಯ್ತು ಏತ ಕಷ್ಟ ಉಂಟು. ಒಂಜಿ 6 ತಿಂಗಳು ಆಯ್ನೆ ಮಾತ್ರ ಎಂದು ಬಂಡರು ಇಲ್ಲೇ ಪ್ರಾಯ ನಿಜವಾದ 6 ತಿಂಗಳು ಆ ಕ್ಷೇತ್ರಗಳು ಒಂಜಿ ಎಲ್ಲ ಕ್ಷೇತ್ರ ಅಲ್ಲ ಈತ ಬೇಗ ಕೆಲಸ ಮುಗಿಪರೆ ಖಂಡಿತ ಸಾಧ್ಯ ದಾಂಡವು ಮುಲ್ತ ಅರಸುದ ಯುಗಗಳನ್ನ ಕಾರ್ಣಿಕಣೆ ಎಂದು ನಮ್ಮ ಪನೋಡು ಮೂಡು ಆ ನಮ್ಮಡೆ ಆತ ಕೆಲಸ ಯಾಪ ಮುಳೆ ಪೋಣಗಳ 10-50 ಜನರದ್ದು ಮಿತ್ತು ಕೆಲಸ ಮೂಲು ನಿರಂತರ ಇಂದೇನು ಮೆಚ್ಚಡ ಏನು ಮುಲ್ತ ಕಾರ್ಯಕರ್ತನಿ ಭಾರಿ ಸಂತೋಷದ ವಿಷಯ. ಅಂಚನೆ ಮುಲ್ಪ ಸೌಹಾರ್ದತೆಗೆ ಬೋಡಾದು ಒಂದೇ ಮಾತಲ್ಲ, ಒಂದೇ ಮನಸ್ಸು ನನ್ಬಿಡ ಉದ್ದೇಶನು ಇನಿ ನಮ್ಮ ಮುಸ್ಲಿಂ ಬಾಂಧವ್ಯರ್ಲ ನಮ್ಮ ಸೆಂತಡ್ಕ ಮನ್ನಡು ತೋಜ್ಪಾಯಿರಿ ದಾಂಡ ಭತ್ತ ನಕ್ಲಿಗೆ ಬಾಜೆ ಎಲ್ಲ ಒಂದಿಂಜೆ ಲಾಡಲ್ಲ ಕೊರ್ದಾಕ್ಲು ಸೌಹಾರ್ದತೆ ಎಂಚ ನಂಗೆ ತೋಜ್ಪಾದ ಕೊರ್ನ ಅವಳೊಂದು ವಿಶೇಷ ಹಾಕ್ಲಿಗಿಲ್ಲ. ನಮ್ಮ ಈ ಸೆಂತಡ್ಕ ಮಣ್ಣದ ಈ ಅರಸು ದಯ್ಯೋಳು ಹಾಕ್ಲಿಗಿಲ್ಲ ಪೂರ್ಣ ಕೃಪಾ ಕಟಾಕ್ಷನು ತೋಜ್ಪಾಡು ಮಂಚನೆ ನಮ್ಮ ಈ ಗ್ರಾಮ ನಮ್ಮ ಊರು ಮಾತ್ರ ಎಡ್ಡ ರೀತಿ ಮಣ್ಪಡೆ ನಾನಾತ ಜನಕ್ಕೂ ಈ ಕ್ಷೇತ್ರಕ್ಕೆ ಬರಿಯರುಂಡು ಅಕ್ಲೆಲ್ಲ ಈ ದೆಯ್ಯಗಳು ಈ ಮಣ್ಣಿಗೆ ಬರ್ಪವಡನ್ನು ಪಂಡೊಂದು ಮಾತ್ರ ಮೂಲ ಪಾತ್ರೆ ಅವಕಾಶಗಳನ್ನ ಮಾತ್ರ ಧನ್ಯವಾದ ಮಂತೊಂದು ಎನ್ನರ ಅಡ್ವಂಜಿ ಮಾತಾಡುತ್ತವೆ. ಜೈ ಭಾರತ್. ಶುಭ ಹಾರೈಸಿದಂತಹ ಅಂಜನೆ ಇನ್ನಿತ ಅಧ್ಯಕ್ಷ ಜಾನ ವಯಸ್ಸಿನ ಶ್ರೀಧರ ಭಟ್ರೆ ಅಂಜನೆ ಸೇರಿನ ಮಾತನ್ನ ಬಂದು ಮಿತ್ರರಿ ಇನಿ ಈ ಸೆಂತಡ್ಕದ ಈ ಮಣ್ಣು ಭಾರಿ ಪೊರ್ಲುಡೆ ಮೆರೆ ಈ ಮುಲ್ಪದ ಜವನೆರೆ ಕಾರಣ ನಡೆದು ಅక్కడ ಮಾಸ್ಟರ್ ಬಂಡೇರಿ ಅಂಚೆ ಅವು ಏರ್ಲ ಕಾರಣ ಅಂಚೆ ಅಣ್ಣ ಈ ದೈವದ ಶಕ್ತಿ ಇದ್ದಂತ ಇಂಚೆ ಮಾತು ಆಯರನೇ ಸಾಧ್ಯ ಇದ್ದೀವಿ ಒಬ್ಬೇ ಒಂಜಿ ಕೆಲಸ ಮಾಡ್ಕೊಳ ನಂಗೆ ಏತೆ ಕಾಸು ಪಡಿ ಎಂಚಿನೂ ಪಡೋಣ ದೈವದ ಪೂರ್ಣ ಸಾಕಾರ ಇತ್ತನೇ ಆ ಕೆಲಸ ಮನ್ಪೇರ ಸಾಧ್ಯ ಅಂಚನೆ ಆ ದೈವಲು ನಿಮ್ಮ ಮಾತೆಗಳ ಒದಗದು ಕೊಡ್ತೇರಿ ಅಂಚನೆ ಎಂಕ್ಳಿಗಳ ಅಂಚನೆ ಈಗ ಕಾರ್ಯಕ್ರಮ ಬರೀ ಅವಕಾಶ ಮತ್ತು ಕೊಡ್ತಾರೆ ಈಗ ಮಾತಿರಲ್ಲ ಅಂಚನೆ ಆ ಮುಂಜ ಮಾಲಿಂಗೇಶ್ವರ ಸೇವಾ ಸಮಿತಿ ಅಂಚೆ ಆ ದೇವರ ಕೊರನ ಆ ಮರ್ಯಾದೆ ನಾನು ಸ್ವೀಕಾರ ಮಾಡ್ತಂದು ನನ್ನ ಮಾತಿರಲು ಉಂಟಾವೆ. ದೇವಿಗಳ ಕೈಮುಗಿಯೊಂದು ವೇದಿಕೆಯ ಅಧ್ಯಕ್ಷತೆ ವಹಿಸಿದ ಸಮಾಜ ಸೇವಕರಂದು ಪನ್ನೇರ ಧಾರ್ಮಿಕ ಬೇತೆ ಬೇತೆ ವಿಚಾರ ಏರಟ್ಟಿಗಳ ಮಲ್ಲಕಲೊಟ್ಟಿಗೆ ಮಲ್ಲಕಲಾದು ಜೋಕುಲೊಟ್ಟಿಗೆ ಜೋಕುಲಾದು ಬಾಳ ದೊಟ್ಟಿಗೆ ಬಾಳೆ ಅದು ಜನಗಳನ್ನು ಒಟ್ಟಿಗೆ ಮಂತ್ರಿ ಪ್ರೀತಿ ವಿಶ್ವಾಸೋಡು ಪಾತ್ರದ್ದು ಈ ಹಲವಾರು ಕ್ಷೇತ್ರೋಡು ಕೈ ಜೋಡಿಸ್ತೇನೆ ನಮ್ಮ
ಡಾಕ್ಟರ್ ಶ್ರೀಧರ್ ಭಟ್ರೆ ಅಂಚನೆ ವೇದಿಕೆ ಹತ್ರ ಮಾತಾ ಗಣ್ಯರು ನನ್ನ ಮಾತಾ ಗುರ್ತದಕ್ಕಳು ನನ್ನ ಮಾತಾ ಪ್ರೀತಿದಕ್ಕಳು ಅಂಚನೆ ಮುಲ್ಪ ಸೇರಿದ ಮಾತಾ ಸಭಿಕರು ನಕ್ಲು ಮಾತೆಲ್ಲ ಭಕ್ತರ್ನಕ್ಲು ಪೂರ ಎನ್ನ ಆತ್ಮೀಯರು ಆರೇ ಕಡೆ ಪಂಡೇರು ಮಾತೆಲ್ಲ ಗುರ್ತದಕ್ಕಳು ಅಂಜಲ್ಪನ ನಿಕ್ಲೆ ಮಾತೆರೆಗಳ ಯಾನ ನನ್ನ ನಮಸ್ಕಾರ ಅಭಿನಂದನೆ ಪಣಂದು ಅಂಚನೆ ಮಾಧ್ಯಮ ಮಿತ್ರರಿಗೆ ಬಾರಿ ಪೊರ್ಲುಡು ಈ ಕ್ಷೇತ್ರದ ಎಂಚ ಆಣೆಯನ್ನು ಪನ್ಪಡೆ ನಮ್ಮ ಅರವಿಂದಾಕ್ಷ ಭಂಡಾರ್ಲು ಪಂಡೇರು ಕ್ಷೇತ್ರ ಬಾರಿ ಒಂತೆ ವರ್ಷ ದುಂಬು ಬಾರಿ ಪೊರ್ಲು ಕಟ್ಟಿದಿತ್ತೇವೆ ಅವು ಡಾಕ್ಟ್ರನ ನೇತೃತ್ವಡು ನಾರಾಯಣರಾವ್ ಮೆಕ್ಲಿನ ಒಕ್ಕಾಯ್ತ ಸಂಬಂಧಪಟ್ಟನಕಲ ನೇತೃತ್ವಡು ಬಾರಿ ಪೊರ್ಲುಡು ಈ ಕ್ಷೇತ್ರ ಬೆಳಗದಿತ್ತು ಬಾರಿ ಪೊರ್ಲುದ ಕಾರ್ಯಕ್ರಮ ಜಾತ್ರೆಗಳು ಮಾತಾತು ಒಂದು ಸಾರಿ ಆನಿಡೆ ಬಂದಾಗ ಮಲ್ತ ಯಜಮಾನರು ಏನಾನು ತೂದು ಬಂದಿರು ಈರು ಒಂಜಿ ಸುತ್ತು ದೈವದೊಟ್ಟು ಬರೋಡು ಅಪ್ಪಗೆ ನನ್ನ ಈ ಅಂಗಿದೆಪ್ಪುಳ ಹಿರಿಯಾರು ನಾನು ಅಂಗಿದೆತ್ತದು ದೈವದ ಒಲಸಾರಿ ಆಡಾಗ ಒಂದು ಸತ್ಯ ಇಟ್ಟು ಹೋತೆ ನಾನು ಕೇಳಿದೆ ಯಾನು ಬತ್ತಂಡ ದಾಯನೆಲ್ಲ ಪಣೆಯರ ಯಾನು ಅಂತ ನಾಳೆ ಜೀಬಲ ಆ ಒಂದು ಪ್ರೀತಿ ಎತ್ತದೆ ಆ ಒಂದು ಪ್ರೀತಿ ಈ ಕ್ಷೇತ್ರವ ಏನನ್ನು ಬುಡುಪುಜಿ ಈ ಕ್ಷೇತ್ರ ಪ್ರತಿ ವರ್ಷಲೇ ನೀಡಿ ಬರ್ಪೆ ಆ ದೈವದ ಆ ಒಂದು ಡೇಟ್ ಆ ಕ್ಷೇತ್ರದ ಸತ್ಯೋಡೆ ಆ ಒಂದು ಯಾನಂಚ ಪೋಯರ ಸಾಧ್ಯ ಅದು ಪೂನಿ ನೆನೆತೊಂದು ಅರಸುಲ್ನ ಈ ಮಾಡಾದ ಪಂಡ ನಮ್ಮ ಮಾತ ತೂದುಪ್ಪ ಅರಸುಲೆಗೆ ಮಾಡ ಬಕ್ಕ ದೈವಲೆಗೆ ಸಾಣ ದೇವರಿಗೆ ದೇವಸ್ಥಾನ ಇಂಚಿನ ವಿಚಾರಗಳು ಮಾತ ಉಳ್ಳ ಅಪಗ ಕೆಲವರಿಗೆ ಕ್ಷೇತ್ರಗಳಲ್ಲಿ ನಮ್ಮ ಜೀರ್ಣೋದ್ಧಾರ ಬ್ರಹ್ಮಕಲ್ಸಾಣ ಕೆಲವರಿಗೆ ಕೇಂದ್ರ ಉಂಟು ಅಪಗ ಇಂಚಿಪ್ಪ ಆಳತ್ತೆ ಐನು ಬಕ್ಕ ದಾಣೆ ಅಪಗ ದಾಣೆ ಇರೇ ಜ್ಯೋತಿಷದಕ್ಕಳು ಪಂತಿದ್ದೀರಾ ಇಂಥ ಅಕಲ ಜ್ಯೋತಿಷದಕ್ಕಳು ಮೆಕಲ ಜ್ಯೋತಿಷದಕ್ಕಳು ಆ ಜ್ಯೋತಿಷದಕ್ಕಳು ಪಂತಿದ್ದಾರೆ ಅಪಗದಾಣೆ ಮಾಡ ಮಂತಿದ್ದಾರೆ ಪಣಪಡಂತಿನ ವಿಚಾರ ಮುಲ್ತಲವರು ಯಾನೇನು ಮಾತ್ರ ಪಣಪಡತಿ ಬೇತೆ ಬೇತೆ ಕ್ಷೇತ್ರೋಡಿ ಅಂದಕ್ಕೆ ಎಣ್ಣಕ್ಕಳುಳ್ಳೇರು ಜ್ಯೋತಿಷದಕ್ಕಳು ಜ್ಯೋತಿಷ್ಯ ಪಣಪೇರು ನಾಂಡಲ್ಲ ಜ್ಯೋತಿಷ್ಯ ಪಣಪಣ ಎಟ್ಲ ಜ್ಯೋತಿಷ್ಯ ಸತ್ಯ ಸೂರ್ಯ ಚಂದ್ರ ಕಾಲ ಮುಟ್ಟ ಜ್ಯೋತಿಷ್ಯ ಸತ್ಯ ಅಣ್ಣ ಕೆಲವೊಂದು ಸಂದರ್ಭಗಳು ಜ್ಯೋತಿಷ್ಯ ತತ್ತದ ಬೋಪುಡು ಪಣಪಣಕಲ ವಿಚಾರೋಡ ಲೆಕ್ಕಾಚಾರದ ವಿಚಾರೋಡು ತತ್ತದ ಬೋಪುಡು ಇನ್ನು ನಮ್ಮ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಕುಟುಂಬದ ಕ್ಷೇತ್ರಗಳಲ್ಲಿ ಮಾತ್ರ ನಮ್ಮ ತೂತ ಅದಕ್ಕೆ ನಮ್ಮ ಹಿಂಗೆ ಹೇರಳನ್ನ ದೂರೇರಿಜ್ಜಿ ದಾಯಿಕೆಂಡ ಐತೈತ ಸಮಯ ಬಂದಾಗ ಅವು ಸರಿಯಾದ ಬರ್ಪಡು ಬಾಲ್ಯ ಅಣ್ಣನ ಪ್ರಾಯಾಣ ಗೈಕೆ ಒಂಜಿ ಸಮಯ ಬಂದಾಗ ಅವು ಬುದ್ಧಿ ಬರ್ಪುಡು ಕ್ರಮ ಅಂಚನೆ ಈ ಅರಸು ಸಂಕಳ ದೈವದ ಈ ಒಂಜಿ ಮಾಡ ಬಾರಿ ಪುರ್ಲುಡು ಆತನು ಆಕಲಿ ಇತ್ತ ಪಂಡೇರು ದೈವಲ್ನ ಆರಾಧನೆ ಅಂತ ಪಂಡ ಬೇತೆ ಬೇತೆ ರೀತಿಯ ದೈವಗಳು ಆರಾಧನೆ ಮನ್ಪಡ್ದಂಡ ಒಂದು ಕ್ಷೇತ್ರೋಡು ಪಕ್ಕಡೆ ಎಲ್ಲ ಮಂದಿದ್ದೀರಿ ಇಲ್ಲಾಡವಡು ಊರುಡ ಆ ದೈವಗಳು ತನ್ನ ಕಾರ್ಣಿಕವನ್ನು ತೋಜಾದು ಆಯಾನ ಉಳ್ಳೆ ಯಾನ ಈ ರೀತಿಯ ಒಂದು ಕಾರ್ಣಿಕ ತೋಜಾದು 16 ರಾಶಿ ತೂಣಾಗ ಉಳ್ಳೆ ಪಂಡು ಉಂಡು ಒಂದು ಪಂಡು ದಾಯನದ ಬೊಕ್ಕ ಆ ದೈವಗಳು ನಮ್ಮ ಆರಾಧನೆ ಮನಪ ಆ ದೈವಗಳು ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ಗ್ರಾಮಕ್ಕೂ ಭಾರಿ ಎಡ್ಡೆ ಮನಪ ಪ್ರಸಾದ ಕೊರ್ನಗಳ ಪನಪ ದೈವಗಳ ನಾಗಗಳ ಪ್ರತಿ ವರ್ಷಲ ಕಳಸ ಮೈಪು ಮನ್ಪರೆಂಡು ಶುದ್ಧ ಮಣಿಪರೆಂಡು ದೇವಸ್ಥಾನಕ್ಕೂ 16 ವರ್ಷ ಹೊರಾಂಡ ದೈವಲಿಗೆ ನಾಗಾಗಿ ವರ್ಷ ದೈವದ ಪ್ರಸಾದ ಕೊರ್ನಗಳ ಪಣಪಣಿ ಇಂಚ ಅಂದ್ಕೊಂಡ ಈ ಕಾಲ ಹೊಡೆದು ಮೇಲ್ಕಾಲ ಮುಟ್ಟ ಮೇಲ್ಕಾಲಕ್ಕೆ ಕೂಡ ಆಯ್ತಾ ಪ್ರಸಾದ ದೇತೊಂಡರೆ ಆಕಳು ಬರೋಡು ಗ್ರಾಮದ ಅಕ್ಲವಾಡು ಕುಟುಂಬದ ಅಕ್ಲವಾಡು ಈ ಚಿತ್ರ ನಮ್ಮ ತುಳುನಾಡದ ದೈವದ ಆರಾಧನೆ ನಡಪುಡು ಅಂಚನೆ ಏನೇ ಅರಸು ಸಂಕುಲ ದೈವಡು ಬಕ್ಕೊಂದು ವಿಚಾರ ಎಂಚಿನ ಅಂದ್ಕೊಂಡ ನಮ್ಮ ದೈವದ ಆರಾಧನೆ ನಮ್ಮ ಹಿರಿಯಕ್ಕಳು ಪಣ್ಣ ನಮ್ಮ ವೇದಾಧ್ಯಯನ ಓದುದಂತ ಬಂದது ಮಾಣಿ ಬತ್ತದು ಒಂತದು ಆಯ್ನ ಹಿಡಿದು ಬಕ್ಕ ಆಯ್ತಾ ಯಜಮಾನಿ ಅವಡು ಗಡಿ ಬತ್ತನಕ್ಲ ಅವಡು ಆಯುಧ ಕೊನೆ ಹಿಡಿದು ಬಕ್ಕ ಆಯ್ತಾ ಸಂಬಂಧಪಟ್ಟ ಯಜಮಾನರಕ್ಲ ಅಲ್ಪ ಲೆತ್ತು ಬತ್ತದು ಒಂತದು ಎಂಕುಲ್ ನಮ್ಮಡ ದೈವ ಮಾಣಿ ಹೆಚ್ಚಿನ ಅವಡು ಒಂದು ಪಂಡಿ ಬಕ್ಕ ಆ ದೈವ ದರಿಪೋಡು ದರ್ತದ ಆಯ್ನ ಹಿಡಿದು ಬಕ್ಕ ನೇಮ ಕಟ್ಟದು ಬಂದು ಪೀಠಡು ಕುಲ್ನ ಹಿಡಿದು ಬಕ್ಕ ಹಿರಿಯಕ್ಕಳು ಮಾತ್ರ ಸೇರಿದು ಗ್ರಾಮದ ಮುಕ್ತ ಶರಣಕ್ಕಳು ಗುರಿಕರ್ನಕ್ಕಳು ಸೇರಿದು ಐಗೆ ಪೂ ಪಾಡ್ದು ಎಂಕಲ್ ನಮ್ಮಡ ಇಂಚಿನ ದೈವದ ಪುದಾರ್ ಪಂಡದು ಆ ದೈವ ನೇಮಡಾದು 2 ಗ್ರಾಮಗಳ ಎಂಕ್ಲೆಲ್ಲ ನುಡಿಕೊಲ್ಲ ಅಂತ ಪಂಡಿ ಬಕ್ಕ ಆ ದೈವ ಧರಿತದ್ದು ನುಡಿ ಕುರುಪಣ ಅಂಚಿನ ಕ್ರಮ ಅಂಚದನ್ನದು ಕೆಲವೊಂದು ಕ್ಷೇತ್ರಗಳಲ್ಲಿ ನಾನು ಪನ್ಪಣೆಯನ್ನು ಕೇಳಿದೆ ಯಾವ ದಾಣೆ ಕೆಲವು ಇತ್ತೆ ಬೇರೆ ನಮ್ಮ ಜನಾರ್ದನ ಪೂಜಾರ ಪಂಡಿರು ಕೆಲವೇರು ಒಂದು ಸಮಾಧಾನ ಒಪ್ಪಂದೆಪ್ಪು ಒಂದು ಕ್ಷೇತ್ರೊಳಗೆ ಏರು ಎಂಟ ಕೆಲಸ ಮಾಡಿಪೇರ ಏರು ಬೊಡಾಪುಣಂಚಿನ ವಿಚಾರ ಹೋಗ್ಪೇರ ಕೆಲವೊಂದು ಜನಗಳಿಗೆ ಅವು ಸಮಾಧಿನ ತೋದಿಂದ ಅಂಡಲ್ಲ ಕೆಲವೊಂದು ಸಂದರ್ಭ ಹಾಕ್ಲಿ ಒಟ್ಟಿಗೆಲ್ಲ ತೋದು ಪೋಪೇರು ಪೋಂಡಲ್ಲ ದಾಣೆ ಲಂಚ ಬತ್ತಿಂದ ಅಂಡ
ಕೆಲವು ಪಂಗೇರೆ ಉಂಟು ಅದು ಮಲ್ಲ ವಿಚಾರ ಅಪ್ಪಣ ಪಡಿಸಿ ಮಲ್ಲ ಅಂದು ಅಪ್ಪಣ ಪಡಿಸಿ ಅವು ಎಂಕಿಲ್ಲ ದುಡ್ಡುಲ್ಲ ಆಯ್ತು ದೈವ ಆವಡಿ ದೇವಸ್ಥಾನ ಆವಡಿ ನಮ್ಮ ಕಟ್ಟೆಂಚ ಅಂದು ಕೇಂಡ ನಮ್ಮ ಒಂಜಿ ದೈವ ಇಂಚಿನ ಒಂಜಿ ಪರಕ್ಕೆ ಪಣಪ ಅಂದು ಪಂಡ ಆ ದೈವ ಒಂಜಿ ಕಾಣಿಕೆ ಕೊರಪ ಅಂದು ಪಂಡ ಆ ದೈವ ಒಂಜಿ ಬಂಗಾರ ಕೊರಪ ಅಂದು ಪಂಡ ತರ ತೊರೆದು ನಮ್ಮ ದುಡ್ಡು ತೀದಿತ್ತಾಡ ಆ ದುಡ್ಡನ್ನು ನಮ್ಮ ಕೊಂಡೋದು ದೈವದ ದಬ್ಬಿಗೆ ಪಾಟ್ನೆಡ್ದು ಬೊಕ್ಕ ಅವಳು ನಮ್ಮತ್ತು ಬಂಗಾರ ಅವಳು ದುಡ್ಡು ಅವಳು ಅವಳು ನಮ್ಮತ್ತು ಒಂದು ವೇಳೆ ನಮ್ಮ ಅಂದು ಪಂಡ ಆ ದೈವಳಿಗೆ ಅವಳು ಸಂದು ಜೀಂದು ಪಣಪಡಂಚಿನ ವಿಚಾರ ದಯವಿಗೆಂಡ ಇಂಚಿನ ವಿಚಾರವನ್ನು ಕೂಡ ನಮ್ಮ ಹಿರಿಯ ಕುಲು ಮಾತ ನಮ್ಮ ಜೋಕ್ಲೆಗೆ ದೈವ ಆರಾಧನೆ ದೇವತಾರಾಧನೆ ಎಂಚ ಆಯ್ತ ಕ್ರಮ ಎಂಚ ಅಂದು ಪಂಡದ ಕಲ್ಪ ಒಂದು ಬರೋದು ದಯವಿಟ್ಟು 10-20-21 ವರ್ಷದ ಬಕ್ಕ ಇತ್ತದ ಇಂಗ್ಲೀಷ್ ಮೀಡಿಯಮು ವಿದ್ಯೆದ ಪೈಪೋಟಿಡಿ ದೈವಾರಾಧನೆ ದೇವತಾರಾಧನೆ ದಾದಂದು ಗೊತ್ತಾಪುಜಿ ಬೊಕ್ಕ ದೋಸ ನಾಡಜಿ ಚಿಕ್ಕ ನಡೆದ ಬೊಕ್ಕ ಬಲಿ ಮಿತಿ ದಾಯಿನ ಗೊತ್ತಾಯಿ ನಡೆದ ಬೊಕ್ಕ ಐ ನಮ್ಮ ಅಭಿವೃದ್ಧಿ ಮಂತೊಂದು ಪೋಪುಣಂಚಿನ ಸಂದರ್ಭ ಬೈದನು ಈನೆ ಓಡೆ ಮುಟ್ಟಂಗೆಂದ ಈನೆ ನಮ್ಮ ಶತ್ರುಡು ಅಭಿವೃದ್ಧಿದ ಪಥ ಓಡಿ ಬೈದಂದು ಕೇಂಡ ಈನೆ ಕುಣಿತ ಭಜನೆ ಬೋಡಾದು ಪ್ರತಿ ಇಲ್ಲಲ್ಲ ದೇವಸ್ಥಾನದಲ್ಲಿ ಹೋದು ಭಜನೆ ಮಂತದ್ದು ಧಾರ್ಮಿಕವಾಯಿನ ಒಂದು ನಂಬಿಕೆಯನ್ನು ಕೊಡದು ಬರ್ಪುಣಂಚಿನ ಕೆಲಸ ಇನ್ನು ಹಿಂದೂ ಸಮಾಜದ ಹಿಂದೂ ಧರ್ಮದ ಮಾತೆರೆಗಳಾಗ್ತದೆ ಅವು ನಮ್ಮ ಅಭಿವೃದ್ಧಿದ ಸಂಕೇತವನ್ನು ಪಡೆದು ಈ ಕ್ಷೇತ್ರೋಡು ಯಾರು ಮುಂದೆಟ್ಟಿ ಹೋದು ಪುಣಗ ಸುಮಾರು ಜನ ಜವಣಿಯರು ಪೂರ ಬೆಳೆ ಮಂತುಂದುತ್ತೇರಿ ಕಂಗ ಹೆಂಗೆ ಜತೆ ಪಾತ್ರ ಆತಜಿ ಬೇತ ರಡ್ಡು ಕಾರ್ಯಕ್ರಮ ಯಾರು ಹೋದು ಪುಣಗ ರಡ್ಡು ಸತ್ತಿಲ್ಲ ಆತ 25 ಜವಣಿಯರು ಮುಲ್ಪ ಬೇಳೆ ಮಂತುಂದುತ್ತೇರಿ ಇಣಿದೆ ಹೊರೆ ಕಾಣಿಕೆ ಬಂದಾಗ ಏತ ಅಪ್ಪೆಣಕಲು ಜೋಕುಲು ಬೆಂಗಳೂರು ಈ ಗ್ರಾಮದಗಳು ಪೂರ ಹೊರೆ ಕಾಣಿಕೆ ಕಂತದು ನಮ್ಮ ಈ ಕ್ಷೇತ್ರ ಭಾರಿ ಪೊರ್ಲುಡು ಎಲ್ಲ ನಿಮಿತ್ತ ಬ್ರಹ್ಮ ಕೆಲಸ ಅನ್ನ ಸಂತರ್ಪಣೆ ಆವಡ್ದು ಪ್ರಯತ್ನ ಬಂದೇರಿ ಈತ ದಿನೋಡ್ದು ಬೊಕ್ಕ ಮಹಿಳಾ ಸಂಘದಕ್ಕಳು ಪೂರ ಮಹಿಳಾ ಸಂಘದಕ್ಕಳು ಜೋಗುಲಿದ ಬತ್ತನ ನಮ್ಮ ಈ ಎನ್ನ ಪ್ರೀತಿದ ಎನ್ನ ಜವಣೇರು ಎಣ್ಣ ಜವಣೇರು ಮಾಡೋದು ದಯಗೊಂಡ ಬೇತೆ ಬೇತೆ ಕ್ಷೇತ್ರೋಡು ಬರ್ತದೆ ಕೆಲಸ ಮಂತನ ಕೊಡು ಮಾತ ಧರ್ಮ ನಮ್ಮ ಇತ್ತಿನ ಕ್ಷೇತ್ರೋಡ್ಲ ಕೆಲಸ ಮಂತನ ಕೊಡು ಆ ಜವಣೇರಿಗೆ ಮಾತೆರೆಗಳ ನಿಖಿಲದಾದ ಈ ಕ್ಷೇತ್ರ ಬೆಳಗದಲ್ಲಿ ಅಂಚಾದ ಪುಣಗ ಮಾತೆರೆಗಳ ಆ ಅರಸು ಸಂಕಲ ದೈವ ಬೊಕ ಯಾನ್ ನಮ್ಮನ ದೇವರಿ ಮಾತ ನಿಖಿಲ ಎಡ್ಡೆ ಮಂತದ್ದು ಉತ್ತರೋತ್ತರ ಅಭಿವೃದ್ಧಿ ಮಣ್ಣು ಪಡೆದು ಪಣಂದು ಎಣ್ಣ ಹೆಂಕರಡ್ಡ ಅವಕಾಶಕ್ಕೆ 3 ಪಾತ್ರೆ ಅವಕಾಶಕ್ಕೆ ನನಗೆ ಮಾತೆರೆಗಳ ಹೊಂದಿಸದು ಎಣ್ಣ ರೆಡ್ಡೆ ಪಾತ್ರೆಯನ್ನು ಮುಕ್ತಾಯ ಮಾಡೋದು. ಶ್ರೀ ಕ್ಷೇತ್ರ ಸಂತರ್ಗ ಮಾಡ ಇದರ ಪುನರ್ ಪ್ರತಿಷ್ಠಾ ಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ಕ್ಷೇತ್ರದ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಶ್ರೀಧರ್ ರಾವ್ರವರೇ, ಕಾರ್ಯಕ್ರಮ ಉದ್ಘಾಟಿಸಿದಂತಹ ಮೀಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸುಂದರಿ ಆರ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಧಾರ್ಮಿಕ ಮುಖಂಡರೇ, ಹಿರಿಯ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಮಾತೆಯರೇ, ಎಲ್ಲ ಬಂಧು ಭಗಿನಿಯರೇ, ಸಹೋದರ ಸಹೋದರಿಯರೇ, ಬಹಳ ಸುಂದರವಾದಂತಹ ವಾತಾವರಣದಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ ಸಮಾರಂಭ ಇದೀಗ ಆರಂಭಗೊಂಡಿದೆ. ಸಂತರ್ಗ ಎನ್ನುವಂತಹ ಆ ಒಂದು ಹೆಸರು ಬಹಳ ಚಿಕ್ಕಂದಿನಿಂದಲೇ ಕೇಳಿದಂತಹ ಒಂದು ಹೆಸರು. ನಾನು ಈ ಸಮೀಪದ ಹೊಸಂಗಡಿಯಲ್ಲಿ, ಅರವಿಂದ ಮಶಾಗ ಹೇಳಿದ ಹಾಗೆ ಹೊಸಂಗಡಿಯಲ್ಲಿ ನಾನು ಹುಟ್ಟಿ ಬೆಳೆದವ. ಆದ್ದರಿಂದಲೇ ಸಂತರ್ಗ ಏನೋ ನನಗೆ ಅಪರಿಚಿತ ಸ್ಥಳ ಅಲ್ಲ.
ಹಾಗಿದ್ದರೂ ಕೂಡ ಚಿಕ್ಕಂದಿನಿಂದಲೇ ಕೇಳ್ತಿರುವಂತಹ ಒಂದು ಸ್ಥಳದ ಈ ಒಂದು ಮಹಿಮೆಯನ್ನು ನಾನು ಕೇಳ್ತಾ ಇದ್ದೆ. ಆದರೆ ಏನೋ ನನಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಇದುವರೆಗೂ ಆಗಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಮೊದಲಿಗೆ ಕ್ಷೇತ್ರದ ಅಂಗಣಕ್ಕೆ ನಾನು ಕಾಲಿರಿಸಿದ್ದೇನೆ. ಬಹಳ ಸಂತೋಷ ಅನಿಸ್ತಾ ಇದೆ. ನಾನು ಕಳೆದ 6 ವರ್ಷ ಈ ಒಂದು ಪ್ರದೇಶದಲ್ಲಿ AU ಆಗಿದ್ದುಕೊಂಡು ಶಾಲೆಗಳ ಮೇಲ್ವಿಚಾರಣೆ ನಡೆಸ್ತಾ ಇದ್ದೆ. ಆ ಸಂದರ್ಭದಲ್ಲೆಲ್ಲ ಈ ದಾರಿಯಾಗಿ ನಾನು ಹೋಗ್ತಾ ಇದ್ದೆ. ಆಗಲೂ ಕೂಡ ನನಗೆ ಒಂದು ಕುತೂಹಲ, ಈ ಒಂದು ಕ್ಷೇತ್ರಕ್ಕೆ ಇಲ್ಲಿ ಒಂದು ನಡೆಯುವ ಜಾತ್ರೆಯ ಸಂದರ್ಭದಲ್ಲಾದರೂ ಬರಬೇಕು ಎನ್ನುವಂತಹ ಒಂದು ತವಕ ನನ್ನ ಮನಸ್ಸಲ್ಲಿತ್ತು. ಆದರೆ ಅದು ಕೂಡಿ ಬರಲಿಲ್ಲ ಇದುವರೆಗೆ. ಈಗ ಅರವಿಂದ ಮಾಸ್ಟರ್ ಹೇಳಿದ ಹಾಗೆ ಕಳೆದ 1.5 ವರ್ಷದ ಹಿಂದೆ ನಾನು ಈ ದಾರಿಯಾಗಿ ಹೋಗಿದ್ದೆ. ಆಗ ದೊಡ್ಡ ಏನು ಬದಲಾವಣೆ ಇಲ್ಲಿ ಕಾಣಲಿಲ್ಲ. ಅದೇ ಈಗ ದಿಢೀರ್ ಬಹಳ ಒಂದು ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಒಂದು ಹೊಸ ನಿರ್ಮಾಣ ಇಲ್ಲಿ ಆಗಿದೆ. ಬಹಳಷ್ಟು ಪ್ರಯತ್ನ ಅದರ ಹಿಂದೆ ಇದೆ ಎಂಬುದು ಈಗ ಅರವಿಂದ ಮಾಸ್ಟರ್ ಹೇಳಿದಾಗ ಕೇವಲ 6 ತಿಂಗಳಲ್ಲಿ ಈ ಒಂದು ಬದಲಾವಣೆ ಸಾಧ್ಯ ಆಗಿದೆ ಎಂಬುದಾಗಿ ಹೇಳುವಾಗ ಅದರ ಹಿಂದೆ ನಡೆದಿರುವಂತಹ ಒಂದು ಪ್ರಯತ್ನ, ಆ ಒಂದು ಏನೋ ಕಠಿಣ ಪ್ರಯತ್ನ ಇದೆ, ಅದು ನಾವೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಅದರಿಂದ ಅದರ ಹಿಂದೆ ಕೆಲಸ ಮಾಡಿದಂತಹ ಪ್ರತಿಯೊಬ್ಬರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ದೇವರವರಿಗೆ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇಂತಹ ಒಂದು ಕ್ಷೇತ್ರ ನಮ್ಗೆ ಗೊತ್ತಿದೆ. ಕ್ಷೇತ್ರ ದೇವಾಲಯ ಅಂತ ಹೇಳೋದು ಬರೀ ಒಂದು ರಚನೆ ಅಥವಾ ಒಂದು ಸ್ಟ್ರಕ್ಚರ್ ಮಾತ್ರವಲ್ಲ. ಅಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಏನು ವಿಶ್ವಾಸ ನಂಬಿಕೆ ಇದೆಯೋ ಅದರ ಎಲ್ಲ ಒಂದು ಕೇಂದ್ರವಾಗಿ ಇದು ಬದಲಾಗ್ತದೆ. ಹಾಗೆ ನಮ್ಮ ಪರಂಪರೆ ಏನಿದೆಯೋ, ನಮ್ಮ ಸಂಸ್ಕೃತಿ ಏನಿದೆಯೋ ಅದು ಮುಂದಿನ ತಲೆಮಾರಿಗೆ ಹಸ್ತಾಂತರ ಆಗಬೇಕಿದ್ರೆ ಇಂತಹ ಶ್ರದ್ಧಾ ಕೇಂದ್ರಗಳು ಬೆಳೆಯಬೇಕಾದ್ದು ಅತಿ ಅಗತ್ಯ. ಆ ನಿಟ್ಟಿನಲ್ಲಿ ನಮ್ಮ ಸಂತಡ್ಕ ಮಾಡ ಕ್ಷೇತ್ರವು ಇನ್ನೂ ಕೂಡ ಅಭಿವೃದ್ಧಿಯನ್ನು ಕಾಣಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಇದರ ಎಲ್ಲ ಪದಾಧಿಕಾರಿಗಳಿಗೂ ಟ್ರಸ್ಟಿನ ಕಾರ್ಯಕರ್ತರಿಗೂ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಜಾತ್ರಾ ಸಮಾರಂಭದಲ್ಲೂ ಕೂಡ ನನಗೆ ಭಾಗವಹಿಸಬೇಕು ಎನ್ನುವಂತಹ ಇಚ್ಛೆ ಇದೆ. ನಾನು ಖಂಡಿತವಾಗಿ ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲೂ ನಾನು ಬರ್ತೇನೆ, ನನ್ನ ಕುಟುಂಬ ಸಮೇತನಾಗಿ ನಾನು ಬರ್ತೇನೆ ಎಂಬುದಾಗಿ ಹೇಳುತ್ತಾ ಆ ಸಂತೋಷವನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಕಾಣಿಕದ ಮೆರವಣಿಗೆ ಬರುದು ಐನು ತೂದೆಯಾನು ಲೆಕ್ಕಪಾಡಿ ದಾಯಪಂಡ ಹನಿಕೋಡಿ ಹಳ್ಳ ತೆನೆಕೋಡಿ ಭತ್ತ ತುಲೆ ಒಂಜಿ ಕೈಡ್ದು ಚಪ್ಪಾಲಾಯರೆ ಸಾಧ್ಯನೇ ಇಜ್ಜಿ ದಾಯಪಂಡ ಒಂಜಿ ಒವ್ವೆ ಕ್ಷೇತ್ರ ಅವಾಡು ಒವ್ವೆ ಒಂದು ಅವಾಡು ಅವೇನು ನಮ್ಮ ಮಾತ ಒಟ್ಟು ಮಂತದು ಐನು ಎಂಚ ನಡಪ್ಪವನೆ ಬಲ್ಪನಕ್ಕೆ ನಮಕ್ ಎಡೆನ ದಯಪಂಡ ಯಾನು ಒಂದು 2 ವರ್ಷ ಕರೆದು 3ನೇ ವರ್ಷಕ್ಕೂ ಎಂಕಲ್ನ ಇಂದುವೆ ಪಕ್ಕದ ಶ್ರೀ ವೀರಭದ್ರ ಮಾಮ್ಮಾಯಿ ದೇವಸ್ಥಾನದ ಅಧ್ಯಕ್ಷರಾದುಲ್ಲೆ ನಿಕ್ಲೆಗೆ ಏರೆಗಲೇನ ಪರಿಚಯ ಉಪ್ಪಂದು ಆಂಡ ಯಾನ್ಲ ಸೌತಡ್ಕಾಪನ್ಪಣೆ ನಾನು ಎಲ್ಲಿಡ್ದು ಉಪ್ಪಕ ಕೇಂದೆ ಆಂಡ ಇನಿಮುಟ್ಟೆ ಎಂಗೆ ಬರ್ರೆ ಆತ ಚಿಕ್ಕುಳುಡು ನೆಟ್ಟು ಕೆಲವು ಜನಕ್ಕೆ ನನ್ನ ಪರಿಚಯ ಉಪ್ಪು ನಮ್ಮ ಜಯಪ್ರಕಾಶ್ ತಟ್ಟೆ ತೋಡಿ ಅರೆಗೆ ಎಂಗ್ಲ ದೇವಸ್ಥಾನದ ಅಧ್ಯಕ್ಷರಾಗಿ ಹಿಡಿದು ಬುಕ್ಕ ಎಂಗಲ್ನ ನೆಟ್ಟು ಯಾಕಲ್ನ ಮಧ್ಯವರ್ಜನ ಶಿಬಿರದ ಕಾರ್ಯಕ್ರಮ ಮಾಡಿ ಅಂಚ ಪರಿಚಯ ಮಾಡಿ ಅಂಜನೆ ಎನ್ನ ಸಾಪಾಟಿ ಆಯ್ನ ಎಬ್ಬೆಕೇಟು ಉಳ್ಳೇರು ಪ್ರಸಾದ್ ಬಂಡದು ಎಂಗ್ಲ ಏಪಲ ದಿನನಿತ್ಯ ಒಟ್ಟಿಗೆ ಉಪ್ಪುನಾಗಲ 6 ಬಂಡೇರೆ ಈರೇನವಲು ಬುಧಾರ್ ಪಾಡ್ದೇರು ಇದು ಅಣ್ಣ ನಿಖಿಲ್ ನೆನೆತು ಪರ ಯಾನು ಕುಡ್ಲಾಡು ಉಪ್ಪನ ಆಣ ಕುಡ್ಲಾದ ಒಂದು ಹತ್ತಿಂಕ್ ಎನ್ನ ಸ್ವತಃ ಮೂಲೆ ಒಟ್ಟು ಬರ್ತದೆ ಅಂದರೆ ಗೋಪಾಲನ್ ಹೇಳಿರಿ ಎನ್ನ ಕ್ಲಾಸ್ಮೇಟ್ ಅವರು ಎಂಗಳು ಒಟ್ಟಿಗೆ ಒಂದೇ ಕ್ಲಾಸ್ ನಕಲಂಚಿ ನಕಲಿ ಎಂಗಲ ಎಂಚಿನ ನಾಟಕ ಎಂಚಿನ ಒಂದು ಪೂರ ಎತ್ತನ ಬಗ ಅಂಚಾದು ಯಾಲ್ನ ನಿಖಿಲ್ ನಕಲೆ ಎನ್ನಲೆ ದಯಮಂತದ ಯಾನು ಕುಡ್ಲದಾಯ ಪಿದಾಯದಾಯ ಖಂಡಿತವಾಗಲ ಏನು ನೋಡ್ಚಿ ದಯಪಂಡ ತುಲೆ ನಮ ಇತ್ತೆ 6 ಬಂಡೇರು ಎಕಡೆ ಪಲ್ಲೆಕನೆ ದೈವ ದೇವೇರು ನಮಕ್ ದೈವ ದೇವೇರು ಪ್ರಥಮ ದಯಪಂಡ ಪ್ರತಿ ಒಂಜಿಲ್ಲ ನಮ್ಮ ಫಸ್ಟ್ ಮನ್ಪಣ ದೈವ ದೇವರಿಗೆ ಅತ್ತ ಅಂದ ಬಲ್ಲಿ ಫಸ್ಟ್ ದೈವ ದೇವರು 5 ಬುಕ್ಕ ಕುಲದೇವರು 5 ಬುಕ್ಕ ಪರಿವಾರ ದೈವಗಳು ದೈವ ದೇವರನ್ನು ನಮ್ಮದು ದೇವಣ್ಣ ಆಯ್ತು ನಮ್ಮ ಕೆಲವು ಸರ್ತಿ ಬನ್ಪ ದೇವರನ್ನು ನಂಬೋಡ ದೈವ ದೇವರನ್ನು ನಂಬೋಡ ನನಗೆ ಕೆಲವು ಸರ್ತಿ ಆಪುಜ ಅಂಚ ಆಪುಂಡ ಇಜ್ಜ ಬನ್ನಿ ದೈವ ದೇವರು ಉಳ್ಳೇರಾ ಏನೋ ಒಂದು ಕ್ವಶನ್ ದೈವ ದೇವರು ಉಳ್ಳೇರಾ ದೈವ ದೇವರು ಉಳ್ಳೇರಾ ಏರ್ಲ ಇಜ್ಜರಿಂದ ಬನ್ಪಾರ ಖಂಡಿತವಾದಲ ದೈವ ದೇವರು ಉಳ್ಳೇರು ದಾಯ ಕೆಲವು ಸರ್ತಿ ನಮ್ಮ ಕಷ್ಟ ಕಾಲ ಕಷ್ಟ ಒಂದು ಬಣ್ಣಗ ಎತೋ ಜನ ಪನ್ಪೇರಿ ದಾಯೆ ದೇವರನ್ನು ನಂಬೋಡು ದೈವವನ್ನು ನಂಬೋಡು ಎಂಕೆಂಚಿನಾತನಂದು ಆಂಡ ಒಂಜಿ ನೆನಪು ದೀಲೆ ದೈವ ದೇವರು ನಂಗೆ ಇಂದ ಈ ದೆತೋನೋ ಬಂಡದು ಒಂದೆಲ್ಲ ಕೊರಪುಜೇರು ನಮ್ಮ ಒಂಜಿ ಕಾರ್ಯದ ಒವ್ವಾಣ ನೆನೆತ್ತದ ಆ ಕಾರ್ಯವನ್ನು ಪ್ರಸಾದ ರೂಪಗಳು ನಂಗೆ ಐನು ಸಕ್ಸಸ್ ಮಂತ ಕೊರಪೇರು ಅವೇ ನಂಗೆ ದೈವನ ಅನುಗ್ರಹ
ನಂಗೆ ದೈವನ ಅನುಗ್ರಹ ತಂದೆ ನಮಕಿಂದ ನಿಕ್ಕೆ ತೆತೋನು ಬಂಡದು ವಾ ದೇವರವಾಡು ವಾ ದೈವದೇವರಾವಡು ಕೊರ್ಪುಜಿ ದೇವರನ್ನು ನಮ್ಮ ದೈವವನ್ನು ಖಂಡಿತ ನಂಬೋಡು ಅವತ್ತಂದೆ ನಮ್ಮಡ ಏಪಲ ನಮ್ಮ ಸಕಾರಾತ್ಮಕ ಚಿಂತನೆ ಬಂದ್ಪೇರು ನಕಾರಾತ್ಮಕ ಚಿಂತನೆ ಪಾಸಿಟಿವ್ ಥಿಂಕಿಂಗ್ ಬಂದ್ಪುಣಪ್ಪಡು ನಮ್ಮಡ ರಡ್ಡು ಗುಣ ಉಂಡು ರಜೋಗುಣ ತಮೋ ಗುಣ ಬಂದ್ಪುಣ ಆ ರಜೋಗುಣನ ದೂರ ಮಂತದು ನಮ್ಮ ತಮೋ ಗುಣನ ಏತ್ತು ವೃದ್ಧಿಮಂತ ಆತ ಒಂದು ಆವಡು ನಮ್ಮ ದೇವರನ್ನು ದ್ಯಾಯ ನಂಬುಡು ಪಂಡ ನಿಗ್ಲೆ ಗೊತ್ತುಪ್ಪು ನಂಗೆ ಏತೋ ಸೀಕ್ ಸಂಕಟ ಅವು ಒಂದು ಮಾತ ಬರ್ಪುಡು ದಾಯ ಬರ್ಪುಡು ಏತೋ ರೋಗ ದಾಯ ಪಂಡ ನಮ್ಮ ಪೂರ್ವಜರನ ಪ್ರಾರಬ್ಧ ಅಂತ ಬಂದ್ಪೇರೆ ಐಕೆ ದಾಯ ಪಂಡ ನಮ್ಮ ದೇವರನ್ನು ಏತ್ತು ನಂಬುವನ ಆತ ನಮ್ಮ ಶರೀರಡು ಕುಂಡಲಿನಿ ಪಂಪನ ಶಕ್ತಿ ಒಂಜಿ ಉಂಡು ಆ ಶಕ್ತಿ ನಮ್ಮ ಇತ್ತೆ ನಮ್ಮ ಕಸೇರುಕ ಬೆನ್ನೆಲುಬದ ನೆಟ್ಟು ಹಾವಿನ ರೂಪದಲ್ಲಿ ಮಲಗಿದೆ ಎಂದು ಪಂಪೇರು ತೆರಿನಾಕಲ್ ಅಂಚ ಆ ಉಂದೇನು ನಮ್ಮ ಬಡಾಣ ಆ ನಮ್ಮ ದೇವರೇ ನೆಟ್ಟು ಮಾತ ನಂಬುಡ ನಮ್ಮ ಅಂಚೆನೆ ನಮ್ಮ ಆರಾಧನೆ ಮಂತೊಂದು ಬತ್ತಲೇಕನೆ ಅವು ನಮ್ಮ ಒಂದು ಮಂತದ ಒಂದು ಮನ್ಕೊಂಡು ಆ ಕುಂಡಲಿನಿ ಪನ್ಪಣ ಶಕ್ತಿ ನಮ್ಮಡ ವೃದ್ಧಿ ಆಣನಾಡ ನಮ್ಮ ರೋಗ ರುಜಿನಗಲ ಅವಡು ಓವುಲ ಒಂದು ಅವಡು ತುಲೆ ದುಂಬುದ ಋಷಿಕ ನಗಲು ಪೂರ ವಾ ಒಂದು ಶೀಕ್ ಬತ್ತದ ಎಂಚಿನಾಳ ಮರ್ದ ಮಂತೊಂದು ಜಂಡು ಅಕಲ್ನ ಖಾಲಿ ದೈವದೇವದ ನಾಮ ಜಪ ನೆಟ್ಟೆ ಒಂದು ಕಡಿಮೆ ಹೊಂದಿತ್ತೇನೆ ಅಂಚ ಅದುಪನಾಗ ನಮ್ಮ ದೈವದೇವರೇನು ಖಂಡಿತವಾದಲ ದೈವದೇವರು ಒಳ್ಳೆಯರು ದೈವದೇವರೇ ನಂಬೋಡು ನಮಗೆ ಕೆಲವು ಸರ್ತಿ ಕಷ್ಟ ಬಂದಾಗ ನಮ್ಮ ಮನಪ ಮುಖತುಲೆ ಮೂಲ ಈತ್ತೊಂಜಿ ಬೆಳವಣಿಗೆ ಆವಡಣ ಏತ್ತು ಒಂಜಿ ಆರ್ನ ಒಂಜಿ ಶಕ್ತಿ ಮೀರಿದ ಆರು ಏತ್ತು ಆರ್ನ ಒಂಜಿ ಸ್ಫೂರ್ತಿ ಈ ಸ್ಫೂರ್ತಿ ಇದು ಪನ್ಪಣಕ್ಕೆ ಒಂಜಿ ಕಥೆ ಪನ್ಪೆ ಅದೆಲ್ಲ ಶಿವಕುಮಾರ್ ಪನ್ಪನಾರು ಒಂಜಿ ಖಾಲಿ ಆ ಬುಕ್ಕಿಗೆ 25 ರೂಪಾಯಿ ಯಶಸ್ವಿನ ಚಿಂತನೆಗಳು ಪನ್ಪಣ ಒಂಜಿ ಬುಕ್ಕನ್ನು ಬರೀತಾರೆ ಆಯ್ತಾ ಒಂಜಿ ಎಲ್ಲಿಯ ಕಥೆನೇ ಅನ್ಪನ್ಪೆ ಒಂಜಿ ಜಾತ್ರೆಗೆ ಪೋಪೇರು ಮಾತ ಅವಳೊಂಜಿ ಬುಗ್ಗೆ ಮಾರು ನಾಯೊಪ್ಪಿ ಐಟ್ ಕಲರ್ದ ಬುಗ್ಗೆ ಉಪ್ಪುಂಡು ಒಂಜಿ ಕಪ್ಪು ಕಲರ ಬೊಲ್ದು ಕಲರ ಇಂಚದು ಒಂಜಿ ಕಪ್ಪು ಕಲರ್ದ ಬುಗ್ಗೆ ಭಾರೀ ಮಿತ್ತು ಪೋದಿಪ್ಪುಣಿ ಗಂಜಿ ಅವಾಗ ಒಂಜಿ ಬಾಲೆ ಒಂಜಿ ಬುಗ್ಗೆಯನ್ನು ಪರ್ಚೇಸ್ ಮಾಡ್ತಾರೆ ಪೋನಕ ಆ ಬಾಲೆ ಪನ್ಪುಣಿಗೆ ಎಂಕ್ ಬೇತೆಂದು ಆ ಬುಗ್ಗೆಲ್ಲ ಬುಡ್ಚಿ ಎಂಕ್ ಆ ನೆಟ್ಟಿತ್ತಿನ ಆ ಮಿತ್ತು ಪೋಯಿನ ಬುಗ್ಗೆನೇ ಬೋಡು ಒಂದು ಅಂಚ ಆಯೆ ದೆತ್ತು ಕೊರ್ದು ಆ ಬುಗ್ಗೆನೇ ಕೊರ್ಪೆ ಕೊರ್ದಾನಾಗ ಬಾಲೆ ಕೇಂಡುಗೆ ಅಂಕಲ್ ಅದು ಒಂದು ಬುಗ್ಗೆ ಮಾತ್ರದ ಯಾಕೆ ಮೇಲೆ ಓದುವುದು ದಯ ಪಂಡ ಅಪಗ ಆಯ ಪನ್ಪೆ ಅವು ನಮ ಕೊರ್ನ ನಮ ಐಕ್ ಏತ್ ಗಾಳಿ ಪಾಡುವ ಆ ಗಾಳಿದ ಮಿತ್ತು ಅವು ಉಪ್ಪುಣೆ ಅಂಚೆನೆ ನಮ್ಮ ಸ್ಫೂರ್ತಿ ಅನ್ಪಂಡ ದಯ ಪಂಡ ಆರ್ನ ಒಂಜಿ ಸ್ಫೂರ್ತಿ ಆ ನೆಟ್ಟು ನಮಕ್ ಮಾತ್ರೆಗಳ ನಿಕ್ಲೆ ಒಂದು ಆತುಂಡು ಅಂಚಾದ ಈ ತೆಡ್ಡೆ ಒಂಜಿ ಒಂದು ದೈವದೇವರನ್ನ ಒಂಜಿ ಇಂದು ನಿರ್ಮಾಣ ಆತುಂಡು ಪನ್ಪಣಕ್ಕೆ ಸಂಶಯ ಇಜ್ಜಿ ದಯಪಂಡ ನಮ್ಮೆಟ್ಟು ಗಾದೆ ಉಂಡು ಒಂಜಿ ಬೈಲಿಗೆ ಹೋಯ್ಪುನಾಗ ಒಂಜಿ ಗುಡ್ಡೆ ಹೋಯ್ಪುಣು ಅಂತೇಳಿ ಅಂಚಿನ ಕೆಲಸ ಆತಜಿ ಮುಲ್ಪ ಪ್ರತಿ ಒರಿಳ ಎಡ್ಡೆ ಒಂದು ಮಂತನ ಮಾತ್ರ ಒಂಜಿ ಉಟ್ಟಾರ ಅವಡು ಆಪುಂಡ ತಂದೆ ಬೇತೆ ವಾ ನೆಟ್ಲ ಆಪುಜಿ ಕಡೆಕಾದು ಯಾನು ದಾದಾಪ ನಿಕ್ಲು ಒಂಜಿ ರಿಕ್ವೆಸ್ಟ್ ಮಾಡ್ಬೇಡ ಎಲ್ಲಂಜಿ ಒಂದುವೇ ಫೆಬ್ರವರಿ 11 ತಾರೀಕು ಹಿಡಿದು 14 ತಾರೀಕು ಮುಟ್ಟ ಒಂದುವೇ ಎಂಗಲ ಬಂಗರಮಂಜೇಶ್ವರ ವೀರಭದ್ರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಬಾರಿ ವಿಜೃಂಭಣೆ ಆಯರುಂಡು ಐಕೆ ಮಾತ ನಿಕಲು ಮಾತೆರ್ಲ ಬತ್ತದ ಕೈ ಜೋಡಿಸಿ ಹೊಡ ಪಂಡದ ನಿಕಲಕ್ಕೆ ಏನೊಂದು ಎಂಕ್ ಮೂಲು ಈ ಒಂದು ಮಂತದ ಮೂಲೊಂಜಿ ಅವಕಾಶ ಕೊರ್ನಂಚಿನ ನಿಕ್ಲೆಗೆ ಮಾತ ನೆತ ಕಾರ್ಯಕರ್ತರ ನಿಕ್ಲೆಗೆ ಪೂರ ನಮ್ಮ ಸವಂದು ಯಾನ್ ಎನ್ನ ಪಾತ್ರೆ ಉಂತಾವೆ. ಜೈ ಹಿಂದ್. ಪ್ರೀತಿಯ ಮಾತಿಗೆ ವಂದನೆಗಳನ್ನು ಸಲ್ಲಿಸಿ ಸಾಂಸ್ಕೃತಿಕ ರಂಗದಲ್ಲಿ ನಮ್ಮೊಂದಿಗೆ ಹಲವಾರು ಜಾತ್ರಾ ಮಹೋತ್ಸವಗಳಲ್ಲಿ ತೊಡಗಿಸಿಕೊಂಡವರು ಶ್ರೀಯುತ ಈಶ್ವರ್ ನಾಯಕ್ ಇವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಇವರು ಫಲಪುಷ್ಪವನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಸ್ಮರಣಿಕೆಯನ್ನು ಅಶ್ವಿನಿ
ಪಜ್ವ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅರಸು ಸಂಕಲದ ಯುವ ಕ್ಷೇತ್ರ ಸಂತರ್ಕ ಕುಳ್ಳೂರು ಮಂಜೇಶ್ವರ 671323, ಶ್ರೀ ಕ್ಷೇತ್ರ ಸಂತರ್ಕ ಮಾಡ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಶುಭ ಸುದ್ದಿಗಳನ್ನು ಮಾನಿಸಿ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ. ನಮಃ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಹಾಗೂ ಸ್ಥಳ ಸಾನ್ನಿಧ್ಯ ಪರಿವಾರ ದೈವಗಳನ್ನು ಸ್ಮರಣೆ ಮಾಡಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಒಂದು ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಧರ್ ಭಟ್ರವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಗವದ್ ಭಕ್ತರಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ವಿಶೇಷವಾದಂತಹ ಒಂದು ದಿನ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಒಂದು 6 ತಿಂಗಳಿನ ಒಳಗೆ ಈ ಒಂದು ಕೆಲಸ ಆಗಿದೆ ಅಂತ ಹೇಳಿದ್ರೆ ಬಹುಶಃ ಇದನ್ನ ಮೆಚ್ಚತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ ನಾನು ದಿನನಿತ್ಯ ಇಲ್ಲಿಯ ಒಂದು ಆಗು ಹೋಗುಗಳನ್ನ ನೋಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನಮ್ಮ ರಾಮಕೃಷ್ಣ ಇವರು ನಮ್ಮನ್ನು ಕೂಡ ಒಂದು ವಾಟ್ಸಪ್ ಗ್ರೂಪಲ್ಲಿ ಸೇರಿಸಿಕೊಂಡು ಇಲ್ಲಿ ಏನೆಲ್ಲ ಕೆಲಸಗಳಾಗ್ತಿದೆಯಾ ಅದನ್ನೆಲ್ಲವನ್ನ ನಮಗೆ ತಿಳ್ಕೊಳ್ಳುವಂಥ ಒಂದು ಅವಕಾಶ ಆಗಿದೆ. ಅದೇ ರೀತಿ ಇಲ್ಲಿ ಊರಿನ ಭಕ್ತರಲ್ಲದೆ ಪರ ಊರಿನ ಭಗವದ್ ಭಕ್ತರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಧನ ಸಹಾಯ ಇರ್ಬೋದು ಅಥವಾ ಶ್ರಮದ ಮೂಲಕ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರು ಸಹಕಾರವನ್ನ ಕೊಟ್ಟ ಕಾರಣದಿಂದ ಈ ಒಂದು 6 ತಿಂಗಳ ಒಳಗೆ ಇಲ್ಲಿಯ ಒಂದು ಕೆಲಸ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಬಹುಶಃ ನಮ್ಮ ಇರತಕ್ಕಂತಹ ಎಲ್ಲ ಗೌರವಾನ್ವಿತರೆ, ನನ್ನ ಎದುರಿಗೆ ಇರತಕ್ಕಂತಹ ಎಲ್ಲ ಬಂಧುಗಳೇ, ಅತಿಥಿ ಎನ್ನುವ ಪದ ಇಲ್ಲಿಗೆ ಎಷ್ಟು ಪೂರಕ ಅಂತೇಳಿ ನನಗೆ ಅನಿಸುವುದಿಲ್ಲ. ಯಾಕೆಂದರೆ ಒಂದು ಮಾತಿದೆ, ತೇನ ವಿನ ತೃಣಮಪಿ ನಾ ಚಲತಿ ಅಂತ. ವಿನಾಕಾರಣವಾಗಿ ಯಾವುದೇ ಒಂದು ಹುಲ್ಲುಕಡ್ಡಿಯೂ ಕೂಡ ಚಲಿಸುವುದಿಲ್ಲ ಅಂತ. ನನ್ನ ಇತಿವೃತ್ತವನ್ನು ಒಂದು 2 ಮಾತುಗಳಲ್ಲಿ ಹೇಳಿ ನನ್ನ ಮಾತುಗಳನ್ನು ಮತ್ತೆ ಮುಂದುವರಿಸ್ತೇನೆ. ಯಾಕೆಂದರೆ ನಾನಿಲ್ಲೇ ಕುಂಬಳೆಯ ಪಕ್ಕದಲ್ಲಿ ಇರತಕ್ಕಂಥ ಕಿದೂರು ಎನ್ನುವ ಊರಿನವ. ನನ್ನ ಅಣ್ಣ ಮದುವೆ ಆದದ್ದು ಕುಳೂರಿನಿಂದ, ಆದ್ದರಿಂದ ಒಂದು ನಂಟಸ್ತಿಕೆ ಬಂತು. ಇನ್ನು ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತೇಳಿ ಹೇಳಿದ್ರೆ, ನಾನು ಮದುವೆ ಆದದ್ದು ಸಾಲೆತ್ತೂರಿನಿಂದ ಅಥವಾ ಅದರ ಪಕ್ಕದ ಸಾಗಿನಿಂದ. ಶ್ರೀಧರ ಭಟ್ರ ಊರದು. ಆದರೆ ಪುನಃ ಹೇಳಬೇಕು ಅಂತೇಳಿದರೆ, ನನ್ನ ಹೆಂಡತಿಯ ಮೂಲ ಇದೆ ಕುಳೂರು. ಹಾಗೆ ಶ್ರೀಧರ ಭಟ್ರು ಇಲ್ಲಿದ್ದಾರೆ. ಆದ್ದರಿಂದ ಎಲ್ಲೋ ಹೋಗಿ ಸಮುದ್ರದಲ್ಲಿ ಬಿದ್ದಂತಹ ಹುಲ್ಲು ಕಡ್ಡಿಗಳು ಸಮುದ್ರದ ಅಲೆಗೆ ಸಿಗುತ್ತಾ ಎಲ್ಲೆಲ್ಲೋ ಸಂಚರಿಸ್ತವಂತೆ. ಆ ಎಲ್ಲೆಲ್ಲೇ ಸಂಚರಿಸಿ ಮತ್ತೆ ಎಲ್ಲೋ ಒಂದಾಗುವ ಒಂದು ಭಾವ ಇದೆಯಲ್ವಾ, ಅದು ನಮ್ಮನ್ನು ಮುನ್ನಡೆಸ್ತಾ ಇದೆ ಅಂತ. ಈ ಹಿನ್ನೆಲೆಯಲ್ಲಿ ನೀವು ಯಾರೋ ನಾವು ಯಾರೋ ಅಂತೇಳಿ ಭಾವಿಸಬೇಕಾದದ್ದಿಲ್ಲ. ನಮ್ಮ ನಡುವೆ ನಮಗೆ ಗೊತ್ತಿಲ್ಲದ ಹಾಗೆ ಯಾವುದೇ ಒಂದು ಅಯಸ್ಕಾಂತೀಯವಾದಂತಹ ಗುಣ ನಮ್ಮನ್ನು ಒಟ್ಟು ಸೇರಿಸ್ತಾ ಇದೆ, ಎಲ್ಲೋ ಮತ್ತೆ ಡಿವೈಡ್ ಮಾಡ್ತಾ ಇದೆ, ಎಲ್ಲೋ ಮತ್ತೆ ಕೊಂಡು ಹೋಗ್ತಾ ಇದೆ, ಮತ್ತೆ ಎಲ್ಲೋ ಮುಂದಕ್ಕೆ ಒಂದು ಮಾಡ್ತಾ ಇದೆ, ಮತ್ತೆ ಕೊನೆಗೆ ಎಲ್ಲೋ ನಾವು ಒಂದಾಗುವಂತಹ ಒಂದು ಸಾನ್ನಿಧ್ಯ ಇದೆ ಎನ್ನುವಂಥದ್ದನ್ನು ಗಮನಿಸ್ತಾ ಈ ಹಿನ್ನೆಲೆಯಲ್ಲಿ ಹೇಳ್ತಾ, ಆ ಕಾರಣಕ್ಕೋಸ್ಕರವಾಗಿ ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ತುಂಬ ಸಂತೋಷವನ್ನು ನೀಡಿದೆ ಅಂತ. ಯಾಕೆಂದರೆ 6 ತಿಂಗಳಲ್ಲಿ ಇಂಥ ಒಂದು ಭವ್ಯವಾದಂತಹ ಒಂದು ಕಾರ್ಯಕ್ರಮ ನಡೆಯಬೇಕು ಅಂತೇಳಿ ಹೇಳಿದರೆ ಅದರ ಹಿನ್ನೆಲೆಯಲ್ಲಿ ಇರತಕ್ಕಂಥ ಊರಿನ ಜನರ ಶ್ರಮ ಅದನ್ನೆಲ್ಲ ನಾವು ಗಮನಿಸಬೇಕಾಗುತ್ತದೆ. ಇಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತು ಬಂತು, ದೈವದೇವರು ಅಂತೇಳಿ ನಾವು ಹೇಳ್ತೇವೆ ಅಂತ. ಯಾಕೆ ಅಂತ, ನಾವು ಮೊದಲಿಗೆ ದೈವವನ್ನು ಆರಾಧಿಸುವವರು ಅಂತ. ದ್ರಾವಿಡ ಸಂಸ್ಕೃತಿ ಅಂದರೆ ಹಾಗೆ, ಅದರ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು ದೈವ. ಆದರೆ ಇನ್ನೂ ಮೂಲಕ್ಕೆ ಹೋದರೆ ಈ ಭೂಮಿ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಪಡ್ಕೊಂಡಿತ್ತು ಅಂತ. ಅದಕ್ಕೆ ಪುರಾವೆ ಈಗಲೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತದೆ. ಅಂದರೆ ಭಾರತ ಮತ್ತು ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಏನಿದೆ ಅದು ಒಂದೇ ಖಂಡವಾಗಿತ್ತು ಎನ್ನುವಂಥದ್ದನ್ನು ಇತಿಹಾಸ ರೂಪಿಸ್ತದೆ. ಆದರೆ ಅದರ ಮಧ್ಯದಲ್ಲಿ ಸಮುದ್ರ ಮುನ್ನುಗ್ಗಿದ ಕಾರಣಕ್ಕೋಸ್ಕರವಾಗಿ ಇದೆರಡು ಡಿವೈಡ್ ಆಯಿತು ಅಂತ. ಅದಕ್ಕೆ ಪ್ರೂಫ್ ಏನಂತೇಳಿ ನೀವು ಕೇಳಿದರೆ, ದಕ್ಷಿಣ ಆಫ್ರಿಕಾದ ಒಂದು ಜನಪದ ಕಾವ್ಯ ಕಾಲೇವಾಲ ಅಂತ. ಆ ಕಾಲೇವಾಲವು ಮತ್ತು ನಮ್ಮ ಭೂತಾರಾಧನೆಯು ಅದು ಎರಡಕ್ಕೂ ಕೂಡ ಒಂದು ಸೈಮಲ್ಟೇನಿಯಸ್ ಆದಂತಹ ಒಂದು ರೀತಿಯ ಸಾಮ್ಯತೆಯನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಅಂತ. ನನಗಿಂತ
ಹೆಚ್ಚು ತಿಳಿದವರು ಇಲ್ಲಿ ಸಾಕಷ್ಟು ಜನ ಇದ್ದೀರಿ. ಆದರೆ ಆ ಮೂಲ ಅಲ್ಲಿರಬೇಕು ಅಂತ. ಆದ್ದರಿಂದ ಅಲ್ಲಿ ಆರಾಧನೆಯಲ್ಲಿ ಇರುವಂತಹ ದೈವದ ಆರಾಧನೆ ಏನಿದೆ ಅಥವಾ ಇಲ್ಲಿಯ ದೈವದ ಆರಾಧನೆ ಇದೆ, ಇದು ಎರಡಕ್ಕೂ ಕೂಡ ಒಂದು ರೀತಿಯ ಸಂಬಂಧ ಇದೆ. ಹಾಗಾದರೆ ನಾವು ದೇವರು ಬರುವುದಕ್ಕಿಂತ ಮೊದಲು ದೈವ ಇಲ್ಲಿತ್ತು ಎನ್ನುವಂಥದ್ದನ್ನು ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಿಕೊಳ್ಬೇಕಾಗುತ್ತೆ. ಇದು ಒಂದು ಪೂರಕವಾಗಿ ಅದಕ್ಕೆ ಸಂಬಂಧಿಸಿದ ಹಾಗೆ ನಾನು ಹೇಳುವಂಥ ಮಾತು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಕರೀತದೆ. ಜನನಿ ತಾಯಿ ಮತ್ತು ಜನ್ಮಭೂಮಿ ಇದೆರಡೂ ಕೂಡ ಸ್ವರ್ಗಕ್ಕಿಂತ ಮಿಗಿಲು ಅಂತ. ಖಂಡಿತ ಹೌದು. ಆ ಕಾರಣಕ್ಕೋಸ್ಕರವಾಗಿ ಭಾರತೀಯರಾದಂತಹ ನಮಗೆ ನಾವೆಲ್ಲರೂ ಒಂದು ಅಂತ ಸಾಕಷ್ಟು ನಾಗರಿಕತೆಗಳು ಬಂದು ಹೋಗಿವೆ. ಸಾಕಷ್ಟು ಈ ಭಾರತೀಯ ಸಂಸ್ಕೃತಿಯನ್ನು ಅದರ ಬುಡವನ್ನು ಅಲ್ಲಾಡಿಸುವ ಹಾಗೆ ಸಾಕಷ್ಟು ಘಟನೆಗಳು ಇತಿಹಾಸ ಮಾಡಿಕೊಟ್ಟಿದೆ. ಆದರೆ ಭಾರತೀಯ ಸಂಸ್ಕೃತಿಗೆ ಅದರಿಂದ ಯಾವುದೇ ರೀತಿಯ ಅಡಚಣೆ ಆಗಲಿಲ್ಲ ಎನ್ನುವಂಥದ್ದನ್ನು ನಾವು ಈ ಹಿನ್ನೆಲೆಯಲ್ಲಿ ನೆನಪಿಸಿಕೊಳ್ಬೇಕು. ಇವತ್ತಿಗೂ ಕೂಡ ಇಡೀ ಜಗತ್ತಿನಲ್ಲಿ ಆ ಬದಲಾವಣೆ ಆದಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ಭಾರತೀಯ ಸಂಸ್ಕೃತಿ ತನ್ನ ಮೂಲ ಬೇರುಗಳನ್ನು ಇಟ್ಟುಕೊಂಡು ಹೇಗೆ ಮುಂದಕ್ಕೆ ಹೋಗುತ್ತಾ ಇದೆ ಎನ್ನುವುದರ ಬಗೆಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ಬಹಳ ಸಂತೋಷ ಪಡಬೇಕು ಅಂತ ನಾನು ಈ ಹಿನ್ನೆಲೆಯಲ್ಲಿ ಹೇಳುವಂಥದ್ದು. ಅಥವಾ ಈಗ 2025ರಲ್ಲಿ ಮಹಾಕುಂಭ ಮೇಳ ಆಗುತ್ತದೆ. ಅಂದರೆ 144 ವರ್ಷಕ್ಕೆ ಒಂದು ಸಲ ಆಗುವಂತಹ ಕುಂಭಮೇಳ. 4 ವರ್ಷಕ್ಕೆ ಒಂದು ಕುಂಭಮೇಳ ಆಗುತ್ತದೆ, 6 ವರ್ಷಕ್ಕೆ ಒಂದು ಕುಂಭಮೇಳ ಆಗುತ್ತದೆ, 14 ವರ್ಷಕ್ಕೆ ಒಂದು ಕುಂಭಮೇಳ ಆಗುತ್ತದೆ. ಆದರೆ ಈ ವರ್ಷ 2025ರದ್ದು ವಿಶೇಷ ಏನಪ್ಪ ಅಂತೇಳಿ ಹೇಳಿದ್ರೆ, ಅದು 4 ಗ್ರಹಗಳು ಒಟ್ಟಾಗುವಂತಹ ಸನ್ನಿವೇಶ. ಅದು ಈ 2025ರಲ್ಲಿ ಅಲ್ಲಿ ಬರುವಂಥ 44 ಕೋಟಿಗಿಂತಲೂ ಹೆಚ್ಚಿನ ಜನರ ಒಂದು ಸಾಮೀಪ್ಯ ಏನಿದೆ, ಅವರು ಬಂದು ಅದರಲ್ಲಿ ತೊಡಗಿಸಿಕೊಳ್ಳುವಂಥದ್ದೇನಿದೆ, ಇದು ನಮ್ಮ ಸಂಸ್ಕೃತಿಯನ್ನು ನೆನಪಿಸ್ತದೆ. ಆ ಕಾರಣಕ್ಕೋಸ್ಕರವಾಗಿ ನಾವಿವತ್ತು ಎಷ್ಟೇ ಬದಲಾವಣೆಗಳನ್ನು ಪಡ್ಕೊಳ್ತಾ ಇದ್ದೇವೆ, ನಮ್ಮ ಆಹಾರದಲ್ಲಿ ಬದಲಾವಣೆಗಳಾಗಿವೆ, ನಮ್ಮ ಉಡುಪುಗಳಲ್ಲಿ ಬದಲಾವಣೆಗಳಾಗಿವೆ, ನಮ್ಮ ಆಲೋಚನಾ ಕ್ರಮಗಳಲ್ಲಿ ಬದಲಾವಣೆಗಳಾಗಿವೆ. ಆದರೆ ಮೂಲ ಎನ್ನುವಂಥದ್ದು ಅದು ಹಾಗೆ ಪುಟಿದೇಳ್ತಾ ಇದೆ ಎನ್ನುವಂಥದ್ದನ್ನು ಇಂಥ ಕಾರ್ಯಕ್ರಮಗಳನ್ನು ಗಮನಿಸಿದಾಗ ನಮಗೆ ಅನ್ನಿಸ್ತದೆ. ಅದೇ ಕಾರ್ಯಕ್ರಮದ ಹಾಗೇ ಇರತಕ್ಕಂಥ ಸಣ್ಣ ಸಣ್ಣ ಕೆಲಸಗಳು, ಈಗ ಮಹಾಕುಂಭಕ್ಕೆ ಮೇಳಕ್ಕೆ ಸಂಬಂಧಿಸಿದ ಹಾಗೆ ನೋಡೋದಾದ್ರೆ ಇಂಥೆಲ್ಲ ಪುನರ್ ಪ್ರತಿಷ್ಠೆ ಇರ್ಬೋದು ಅಥವಾ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಅಲ್ಲಲ್ಲಿ ನಡೆಯುತ್ತಾ ಇರುವಂಥ ದೇವಸ್ಥಾನದ ಕಾರ್ಯಕ್ರಮಗಳು ಸಣ್ಣದು ಅಂತೇಳಿ ಅನಿಸ್ಬೋದು. ಆದರೆ ಅಲ್ಲಲ್ಲಿ ಅದು ಬೇರು ಬಿಟ್ಟಿರುವ ಕಾರಣಕ್ಕೆ, ಅದು ಮತ್ತೆ ಕುಡಿಯೊಡೆದು ಬೆಳೆದು ಹೆಮ್ಮರವಾಗುವಂತಹ ಕಾರಣಕ್ಕೆ ಈ ಸಂಸ್ಕೃತಿ ಮತ್ತೆ ಅದು ತನ್ನ ಗೌರವವನ್ನು ಅದೇ ರೀತಿಯಲ್ಲಿ ಉಳಿಸಿಕೊಳ್ಳುತ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕಾಗುತ್ತದೆ. ಇಂಥ ಸಂದರ್ಭದಲ್ಲಿ ನಾವಿವತ್ತು ಧರ್ಮ ಅಂತ ಹೇಳುವ ಮಾತನ್ನು ಹೇಳ್ತೇವೆ, ಧರ್ಮ ಅಂತ. ಆದರೆ ಧರ್ಮಕ್ಕಿಂತ ಮೊದಲು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು, ಅನುಭವ ಅಂತ. ಧರ್ಮ ಬೇರೆ, ಅನುಭವ ಬೇರೆ. ಧರ್ಮದಿಂದ ಮತ್ತೆ ಮತಕ್ಕೆ ಬಂದಾಗ ಅದು ಇನ್ನಷ್ಟು ಕೆಟ್ಟು ಹೋಯ್ತು, ಅದು ಬೇರೆ ಪ್ರಶ್ನೆ. ಅದು ಧರ್ಮ ಅಂತೇಳಿ ಹೇಳಿದಾಗ ಅದೊಂದು ಸಾಂಸ್ಥಿಕವಾದಂತಹ ರೂಪವನ್ನು ಪಡ್ಕೊಳ್ಳುತ್ತೆ, ಒಂದು ಸ್ಥಿರವಾದ ರೂಪವನ್ನು ಪಡ್ಕೊಳ್ಳುತ್ತೆ. ಬಸವಣ್ಣ ಹೇಳ್ತಾನಲ್ವ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನ ಮಾಡಲಿ ಬಡವ ನಾನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಆದ್ದರಿಂದ ಧರ್ಮ ಅಂತೇಳಿ ಬಂದಾಗ ಇವತ್ತು ನಾವು ಹಿಂದೂ ಮುಸ್ಲಿಂ ಮತ್ತೊಂದು ಮಗದೊಂದು ಅಂತೇಳಿ ಹೇಳುತ್ತಾ ಆ ಬಾಂಧವ್ಯದ ಮಾತುಗಳನ್ನು ಬಹಳ ಚೆನ್ನಾಗಿ ಹೇಳಿದರು. ಇಂಥ ಧಾರ್ಮಿಕ ಕ್ಷೇತ್ರಗಳು ಅಂತ ಬಾಂಧವ್ಯವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲ ಒಂದೇ ಎನ್ನುವಂಥದ್ದನ್ನು ನಾನು ಅದಕ್ಕೆ ಹೇಳಿದ್ದು, ನೀವು ರಿಸೆಂಬ್ಲೆನ್ಸ್ ಎನ್ನುವಂಥ ಸೌತ್ ಆಫ್ರಿಕಾದ ಜನರಲ್ಲಿಯೂ ನಮಗೂ ಇದೆ ಅಂತ, ಅಂಥ ಒಂದು ಸಂಬಂಧ ಇರುವ ಕಾರಣಕ್ಕಾಗಿ. ಆದ್ದರಿಂದ ನಮ್ಮಲ್ಲಿ ಆ ಭೇದಗಳು ಬೇಕಾಗಿಲ್ಲ. ಇಲ್ಲಿ ಸಾಕಷ್ಟು ಜನ ಅಂಥ ಆ ಧಾರ್ಮಿಕ ಸದ್ಭಾವನೆಯನ್ನು ಮೂಡಿಸಿದ್ದೀರಿ ಎನ್ನುವಂಥ ಮಾತನ್ನು ಹೇಳಿದರು. ಇದನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಹೀಗಾದಾಗ ನಾವು ಶಿಷ್ಟ ಮತ್ತು ಜನಪದ ಅಂತ, ಜನಪದಕ್ಕೆ ಸಂಬಂಧಿಸಿದ ಹಾಗೆ ನಾವು ಭೂತಾರಾಧನೆಯನ್ನು ದೈವಾರಾಧನೆಯನ್ನು ನಾವು ತಗೊಳ್ತೇವೆ. ಇರಲಿ, ಸಮಯದ ಅಭಾವ ಇದೆ, ನನಗೆ ಗೊತ್ತಿದೆ, ನನಗೆ ಕೊಟ್ಟಿರುವಂಥ ಸಮಯವೂ ಕೂಡ ಗೊತ್ತಿದೆ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಈ ಎಲ್ಲದರ ನಡುವೆ ಬಹಳ ಸಂತೋಷ ಆಯಿತು, ನಾವೆಲ್ಲ ಒಟ್ಟು ಸೇರ್ತಾ ಇದ್ದೇವೆ, ಮುಂದೆ ಇದೇ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತಾ ಇದೆ ಎನ್ನುವಂಥದ್ದನ್ನು ಗಮನಿಸಿಕೊಂಡಾಗ ಬಹಳ ಸಂತೋಷ ಆಗುತ್ತದೆ. ಹೌದು, ಆದರೆ ನಾವು ಇವತ್ತು ಇನ್ನು ಮುಂದಿನ ಈಗ ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಸಾಕಷ್ಟು ಜನ ಇದ್ದಾರೆ, ಶ್ರಮ ವಹಿಸಲಿಕ್ಕೆ ಜನ ಇದ್ದಾರೆ. ಅಥವಾ ಈ ಒಂದೊಂದು ಕ್ಷೇತ್ರ ಅಥವಾ ಒಂದೊಂದು ಸ್ಥಳ ಒಂದೊಂದು ಊರು ಬೆಳೆಯಬೇಕು ಅಂತೇಳಿ ಹೇಳಿದರೆ ಅದಕ್ಕೊಂದು ಪುಣ್ಯ ಇರಬೇಕಂತೆ. ಆ ಪುರುಷದ ಪುಣ್ಯದ ರೂಪದಲ್ಲಿ ಇರುವ ಪುಣ್ಯ ಏನಿದೆ ಅದು ಪುರುಷರ ರೂಪದಲ್ಲಿ ಬರುತ್ತದೆ ಅಂತ ಒಂದು ಮಾತಿದೆ.
ಹರಿಶ್ಚಂದ್ರ ಕಾಡಿಗೆ ಹೋಗುವಾಗ ನಮ್ಮ ರತ್ನಾಕರ ಇವ ರಾಘವಾಂಕ ಕವಿ ಹೇಳ್ತಾನೆ, ಪುರದ ಪುಣ್ಯಂ ಪುರುಷ ರೂಪದಿಂದ ಹೋಗುತ್ತಿದೆ ಅಂತ. ಅಂದರೆ ಆ ಪುರದ ಪುಣ್ಯ ಏನಿದೆ ಅದು ಹರಿಶ್ಚಂದ್ರನ ರೂಪದಲ್ಲಿ ಕಾಡಿಗೆ ಹೋಗುತ್ತಾ ಇದೆ ಅಂತ. ಆದ್ದರಿಂದ ಶ್ರೀಧರ ಭಟ್ರು ಸಾಲೆತ್ತು ನೀರವರಂತೆ ಇಲ್ಲಿಗೆ ಹೇಗೆ ಬಂದರು? ಆದ್ದರಿಂದ ಆ ಪುಣ್ಯ ಅದು ಪುರುಷರ ರೂಪದಲ್ಲಿ ಬರುತ್ತದೆ. ಅದು ಎಲ್ಲ ಕಡೆಯಲ್ಲೂ ಅಂಥದ್ದಿದೆ. ಒಂದೊಂದು ಊರುಗಳನ್ನು ನೀವು ಗಮನಿಸಿದರೆ ಆ ಊರು ಯಾರಿಂದ ಬೆಳಗುತ್ತದೋ ಅವರಿಗೇನು ಸ್ವಾರ್ಥ ಇರುವುದಿಲ್ಲ, ಅವರಲ್ಲಿ ಹಣ ಮಾಡಬೇಕು ಎನ್ನುವಂಥ ಹಂಬಲ ಇರುವುದಿಲ್ಲ, ಬದಲಾಗಿ ಎಲ್ಲರನ್ನ ಒಟ್ಟು ಮಾಡಿಕೊಂಡು ಹೋಗುವಂತಹ ಒಂದು ಕಾರ್ಯ ನಡೆಯುತ್ತದೆ. ಅವರು ಹೇಳಿದ ಮಾತನ್ನು ಸಮಾಜ ಒಪ್ಪುತ್ತದೆ. ಒಪ್ಪುವುದು ಮಾತ್ರ ಅಲ್ಲ, ಅದಕ್ಕೆ ಏನು ಬೇಕೋ ಅದನ್ನು ಕಟಿಬದ್ಧವಾಗಿ ಅವರು ಮಾಡ್ತಾರೆ. ಅದನ್ನು ಇವತ್ತು ಅಂಥ ಒಂದು ಸಭೆ ಅಥವಾ ಅಂಥ ಒಂದು ಸಮಾಜ ನಮ್ಮಲ್ಲಿ ಇದೆ. ಆದರೆ ಮುಂದೆಗೆ ನಾವು ಯೋಚನೆ ಮಾಡುವಾಗ, ಭವಿಷ್ಯತ್ತಿನ ಬಗೆಗೆ ಯೋಚನೆ ಮಾಡುವಾಗ ಒಂದು ಸ್ವಲ್ಪ ಆತಂಕ ಕಾಣಿಸ್ತದೆ. ಏನು ಆತಂಕ ಕಾಣಿಸ್ತದೆ ಅಂತೇಳಿ ಹೇಳಿದರೆ, ಇವತ್ತು ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ನಮ್ಮ ಮೈಂಡಲ್ಲಿ, ನಮ್ಮ ಮೆದುಳಲ್ಲಿ, ಡಾಕ್ಟರ್ಗಳಿದ್ದೀರಿ ನೀವಿಲ್ಲಿ, 2 ಭಾಗ ಮಾಡ್ತಾರೆ. ಆ 2 ಭಾಗದಲ್ಲಿ ಒಂದು ಭಾಗದಲ್ಲಿ ಸ್ವಲ್ಪ ಸಂಕೀರ್ಣ ವಿಷಯಗಳನ್ನು ಹೆಚ್ಚು ಗ್ರಹಿಸಿಕೊಳ್ಳಿಕ್ಕೆ ಮತ್ತು ಅದಕ್ಕಾಗಿ ವಿನಿಯೋಗ ಮಾಡುವಂಥದ್ದನ್ನು ಕಾಣ್ತೇವೆ. ಇನ್ನೊಂದು ಭಾಗ ಸ್ವಲ್ಪ ಲಲಿತವಾಗಿರುತ್ತೆ, ಅದು ಒಂದು ಸುಮಧುರವಾಗಿರುತ್ತೆ, ಅಲ್ಲಿ ಪ್ರೀತಿ ವಿಶ್ವಾಸ ಇಂಥದ್ದೆಲ್ಲ ಕೇಂದ್ರೀಕೃತ ಆಗಿದೆ ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಶಿಕ್ಷಣ ಪದ್ಧತಿ ಏನು ಮಾಡ್ತಾ ಇದೆ ಅಂತೇಳಿ ಹೇಳಿದ್ರೆ, ಪರೋಕ್ಷವಾಗಿ ಈ ತಾರ್ಕಿಕವಾದ, ಕಠಿಣವಾದ, ಸಂಕೀರ್ಣವಾದ ಕಡೆಗೆ ನಾವು ತಂದೆ ತಾಯಿ ಸಮಾಜ ಮಕ್ಕಳನ್ನು ಹೀಗೆ ಆಗಬೇಕು ಅಂತ ಹೇಳ್ತಾರೆ. ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು ಮತ್ತೊಂದು ಆಗಬೇಕು, ನೀನು ಮಗದೊಂದು ಯಾಕೆ ಆಗಬೇಕು ಅಂತೇಳಿ ಹೇಳಿದರೆ, ನಮಗೆ ಬೇಕಾಗಿರುವಂಥದ್ದು ಹಣ, ಸಂಪತ್ತು, ಐಶ್ವರ್ಯ. ಆದರೆ ಇನ್ನೊಂದು ಕಡೆಗೆ ನಾವು ಲಲಿತಗಳಿಗಾಗಲಿ, ಸಂಗೀತಗಳಿಗಾಗಲಿ, ಅಥವಾ ನೃತ್ಯಗಳಿಗಾಗಲಿ, ಅಥವಾ ಕನ್ನಡ ಭಾಷೆಗಾಗಲಿ, ತುಳು ಭಾಷೆಗಾಗಲಿ, ಸಂಸ್ಕೃತಿಗಾಗಲಿ ಅಂಥ ಮಹತ್ವವನ್ನು ಕೊಡುವುದಿಲ್ಲ. ನಾವು ಪಾಠ ಮಾಡುವ ಅಧ್ಯಾಪಕರಾಗಿರುವ ಕಾರಣಕ್ಕಾಗಿ ನಮಗೆ ಗೊತ್ತಿದೆ, ನಮ್ಮಲ್ಲಿ ಬೆಳಗ್ಗೆ 7 ಗಂಟೆಗೆ ಶುರುವಾದರೆ ರಾತ್ರಿ 8 ಗಂಟೆಯವರೆಗೆ ಅದನ್ನೇ ಮಕ್ಕಿ ಮಾಡ್ತಾ ಹೋಗ್ತೇವೆ. ಅಂದರೆ ಪರಿಣಾಮ ಏನಾಗಿದೆ ಅಂದರೆ, ಇವತ್ತಿನ ಜ್ವಲಂತ ಸಮಸ್ಯೆಯನ್ನು ನಾನು ನಿಮ್ಮ ಎದುರಿನಲ್ಲಿ 2 ಮಾತುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಇವತ್ತೇನಾಗಿದೆ ಅಂತೇಳಿ ಹೇಳಿದರೆ, ಮನೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ, 1 ಅಥವಾ 2. ಇವತ್ತು ಉತ್ತರ ಕನ್ನಡದಲ್ಲಿ ಮತ್ತು ಮಡಿಕೇರಿಯಲ್ಲಿ ಇರತಕ್ಕಂಥ ಒಂದು ಜ್ವಲಂತ ಸಮಸ್ಯೆ ಏನಪ್ಪ ಅಂತೇಳಿ ಹೇಳಿದರೆ, ಅಲ್ಲೆಲ್ಲ ಈಗ ಉತ್ತರ ಕನ್ನಡಕ್ಕೆ ಹೋದರೆ ಅಡಿಕೆ ತೋಟ, ಬೇಕಾದಷ್ಟು ಅಡಿಕೆ ಇದೆ. ಮಕ್ಕಳನ್ನು ಎಲ್ಲರನ್ನ ಶಾಲೆಗೆ ಕಳಿಸಿದ್ರು, ಒಳ್ಳೆ ವಿದ್ಯಾಭ್ಯಾಸ, ಇಂಗ್ಲೀಷ್ ಮೀಡಿಯಮ್ಮು ಮತ್ತೊಂದು ಮಾಡಿದ್ರು, ಒಳ್ಳೆ ಉದ್ಯೋಗಕ್ಕೆ ಹೋಗಬೇಕು ಎನ್ನುವಂಥದ್ದೇ. ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು, ಎಲ್ಲ ವಿಮಾನ ಹತ್ತಿ ಹೊರಗೆ ಹೋದರು. ಇವತ್ತು ತೋಟ ನೋಡಲಿಕ್ಕೆ ಜನ ಇಲ್ಲ, ಅದು ಬೇಡ ಬಿಡಿ, ಆದರೆ ತಂದೆ ತಾಯಿಗಳನ್ನು ನೋಡಲಿಕ್ಕೂ ಜನ ಇಲ್ಲ ಅಲ್ಲಿ. ಇದು ನಾವು ಇವತ್ತು ಕಾಣ್ತಾ ಇರತಕ್ಕಂತಹ ಜ್ವಲಂತ ಸಮಸ್ಯೆ. ಆದ್ದರಿಂದಲೇ ಸಮಾನ ಏನಾಗಿದೆ ಅಂತೇಳಿ ಹೇಳಿದರೆ, ವೃದ್ಧಾಶ್ರಮ ಕೇಂದ್ರಗಳು ಎಲ್ಲ ಕಡೆಯಲ್ಲಿಯೂ ಹೇಳ್ತಾ ಇದ್ದಾವೆ. ವೃದ್ಧಾಶ್ರಮ ಕೇಂದ್ರಗಳು, ತಂದೆ ತಾಯಿಗಳು ಪಾಪ ಅವರು ಅಮೆರಿಕದಲ್ಲೋ ಇಂಗ್ಲೆಂಡಲ್ಲೋ ಇರ್ತಾರೆ, ಅವರು ಇಲ್ಲಿಗೆ ಹೇಗೆ ಬರ್ತಾರೆ? ಅವರಿಗೆ ಬೇಕು ಅಂತೇಳಿ ಆದಾಗ ಬರಲಿಕ್ಕೆ ಆಗುವುದಿಲ್ಲ, ಬೇಕಾದ ಸವಲತ್ತು ಸಿಗುವುದಿಲ್ಲ, ತಂದೆ ತಾಯಿಗಳನ್ನು ನೋಡಲಿಕ್ಕೆ ಆಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅಂತೇಳಿ ಹೇಳಿದರೆ, ಕುಣಿತ ಭಜನೆಯ ಬಗ್ಗೆ ಆಗೊಂದು ಮಾತು ಹೇಳಿದರು, ಅದು ಬಹಳ ಒಳ್ಳೆಯ ಕೆಲಸ. ಅದು ಯಾಕೆಂದರೆ ಮಕ್ಕಳನ್ನು ಸಾಂಸ್ಕೃತಿಕವಾಗಿ ಸಂಸ್ಕಾರವಂತರನ್ನಾಗಿ ಮಾಡಿ ಬೆಳೆಸುವಂಥ ಒಂದು ಕೆಲಸ ಅದು. ಅದರ ಜೊತೆಗೆ ಏನು ಮಾಡಬೇಕು ಅಂತೇಳಿ ಹೇಳಿದರೆ, ಮಕ್ಕಳನ್ನು ಬರೇ ಓದು ಅಂತೇಳಿ ಅಲ್ಲ, ಅದರ ಜೊತೆಗೆ ಬಲದ ಭಾಗಕ್ಕೂ ಕೂಡ, ಮೆದುಳಿನ ಬಲದ ಭಾಗಕ್ಕೂ ಸ್ವಲ್ಪ ಕೆಲಸ ಕೊಡುವ ಕೆಲಸವನ್ನು ಮಾಡಬೇಕು. ಮನೆಯಲ್ಲಿ ಒಂದು ಧಾರ್ಮಿಕವಾಗಿ ಒಂದು ಭಜನೆ ಹೇಳುವ, ಒಂದು ರಾಮರಕ್ಷಾ ಸ್ತೋತ್ರ ಹೇಳುವ, ಒಂದು ಹನುಮಾನ್ ಚಾಲೀಸ ಹೇಳುವ, ಇಂಥ ಒಂದು ಕೆಲಸವನ್ನು ಯಾರು ಮಾಡಬೇಕು ಅಂದರೆ, ಬರೀ ಓದಲ್ಲ, ಓದಬೇಕು ಹೌದು, ಓದಬಾರದು ಅಂತೇಳಿ ಅಲ್ಲ, ಅದರ ಜೊತೆಯಲ್ಲಿ ಒಂದು ನಿರ್ದಿಷ್ಟ ಸಮಯವನ್ನು ಇಟ್ಟುಕೊಂಡು ಆ ಮಕ್ಕಳು ಅದನ್ನು ಬೆಳೆಸುವಂಥದ್ದನ್ನು, ಅದಕ್ಕೆ ಬಹಳ ಮುಖ್ಯವಾಗಿ, ಯಾಕೆಂದರೆ ಗಂಡಸರು ನಾವು ಸ್ವಲ್ಪ ಬೇಜವಾಬ್ದಾರರು, ಅದಕ್ಕೆ ನಾವು ಹೆಚ್ಚು ತಲೆ ಹಾಕುವುದಿಲ್ಲ. ಮನೆಯಲ್ಲಿರುವಂಥದ್ದು ಅಮ್ಮ ತಾಯಿ, ಅದಕ್ಕೆ ತಾಯಿಯೇ ಮೊದಲ ಪಾಠಶಾಲೆ ಅಂತೇಳಿ ಹೇಳುವಂಥದ್ದು, ತಾಯಿಯೇ ಮೊದಲ ಗುರು ಅಂತೇಳಿ ಹೇಳುವಂಥದ್ದು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಆದ್ದರಿಂದ ಅಲ್ಲಿಂದ ಬೆಳೆಸುವಂತಹ ಕೆಲಸವನ್ನು ಮಾಡಬೇಕು. ಆದ್ದರಿಂದಲೇ ಈ ವೃದ್ಧಾಶ್ರಮ ಕೇಂದ್ರಗಳು ನಮ್ಮ ಇಲ್ಲೆಲ್ಲ ಬೆಳೆಯುವುದಿಲ್ಲ, ಯಾಕೆಂದರೆ ಇಂಥ ಜನ ಇದ್ದಾರೆ ಇಲ್ಲಿ. ಆದ್ದರಿಂದಲೇ ಇಂಥ ಕೆಲಸಗಳು ಬಹಳ ಚೆನ್ನಾಗಿ ನಡೆಯುತ್ತದೆ. ಆದರೆ ಇಂಥ ಈ ಅಪವ್ಯಯಗಳು ಏನಿದ್ದಾವೆ, ಅಪಸವ್ಯಗಳು ಏನಿದ್ದಾವೆ, ಅವುಗಳನ್ನು ನಾವು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥದ್ದನ್ನು ಹೇಳ್ತಾ, ಇಷ್ಟು ಚೆನ್ನಾದಂತಹ ಒಂದು ಕಾರ್ಯಕ್ರಮ, ನಾನು ಹೆಚ್ಚು ಆಗಲೇ ಹೇಳಿದ್ದೇನೆ, ಹೆಚ್ಚು ಮಾತನಾಡುವುದಿಲ್ಲ ಅಂತ.
ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಸೇರಿದಾಗ ಏನಾಗುತ್ತದೆ ಎನ್ನುವಂಥದ್ದಕ್ಕೆ ಇದೊಂದು ದೃಷ್ಟಾಂತ. ನಾನು ಈ ದೇವಸ್ಥಾನದ ಒಳಗಡೆ ಬರದೇ ಇದ್ದರೂ ಕೂಡ ಇಲ್ಲೇ ಆಚೀಚೆ ಹೋಗಿದ್ದೇನೆ. ನಾನು ಹೋಗುವಾಗ ನೋಡಿದ್ದೇನೆ, 6 ತಿಂಗಳ ಹಿಂದೆಯೂ ಕೂಡ ಹೋಗಿದ್ದೇನೆ. ನಾನು ಇಲ್ಲಿ ಹೋಗುವಾಗ ಅದು ಹೇಗಿತ್ತು, ಇವತ್ತು ಬಂದಾಗ ಅದರ ಸ್ವರೂಪ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ಎನ್ನುವಂಥದ್ದನ್ನು ಗಮನಿಸಿಕೊಂಡಾಗ ನಿಜವಾಗಿಯೂ ಈ ಊರಿನ ಜನ, ಇಲ್ಲಿಯ ಭಗವದ್ ಭಕ್ತರು ಎಷ್ಟು ಚೆನ್ನಾಗಿ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಎನ್ನುವಂಥದ್ದನ್ನು ನೋಡಿ ಅರ್ಥೈಸಿಕೊಳ್ಳಿಕ್ಕಾಗುತ್ತದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಮಾತುಗಳನ್ನು ಇಲ್ಲಿ ಹಂಚಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಈ ಸಂಘಟಕರಿಗೆ, ಈ ಊರಿನ ಜನರಿಗೆ, ಹರಿಕಥಾ ಕಾರ್ಯಕ್ರಮವನ್ನು ನಿರಂತರವಾಗಿ ಪ್ರಾಯೋಜಕತ್ವ ಮಾಡ್ತಾ ಇರುವಂತಹ ಈಶ್ವರ್ ನಾಯಕ್ ಇವರಿಗೆ ಈ ಸಂದರ್ಭದಲ್ಲಿ ಗೌರವ ಸನ್ಮಾನ, ಶಾಲು ಹೊದಿಸಿ ಸ್ಮರಣಿಕೆಯನ್ನಿಟ್ಟು ಫಲಪುಷ್ಪವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀ ಅರಸು ಸಂಕಲ ದೈವ ಕ್ಷೇತ್ರ ಸಂತರ್ಕ ಕುಳೂರು ಮಂಜೇಶ್ವರ 671323 ಶ್ರೀ ಕ್ಷೇತ್ರ ಸಂತರ್ಕ ಮಾಡ ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಶುಭ ಸಂದರ್ಭದಲ್ಲಿ ಈಶ್ವರ್ ನಾಯಕ್ ಇವರಿಗೆ ಸತ್ರಿ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಗಳನ್ನು ಮಾನಿಸಿ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ ಗೌರವಾನ್ವಿತರೆ ಕಲೆಗಳ ಆರಾಧಕರಾಗಿ ಕುಲ್ದಿನ ಮಾತಾ ಗಣ್ಯರೇಗಳ ವಂದನೆ ಮಲ್ತೊಂದು ತೀರ್ಥ ಚಾವಡಿ ಕುಲ್ದಿನಂತಿನ ಮಾತಾ ಗುರುಹಿರಿಯರೆಗಳ ಅಣ್ಣ ಮೆಗ್ಗಿಯನಕ್ಲೆಗಳ ತಗೆ ತಂಗಡಿನಕ್ಲೆಗಳ ವಂದನೆ ಮಲ್ತೊಂದು ಇನ್ನಿತ ಸಂತರ್ಕ ಅರಸು ಮಾಡದ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶದ ಸುದಿನಟು ನಮ್ಮ ಮಾತಿರಲು ಒಂಜಿ ಕ್ಷೇತ್ರದ ಜೀರ್ಣೋದ್ಧಾರ ಅಂತ ಅನ್ಪಣವು ಆ ಊರದ ಜನಕ್ಕಲ್ನ, ಆ ಊರದ ಯುವ ಜನಕ್ಕಲ್ನ, ಆ ಊರದ ಮಹಿಳೆಯರನ್ನ, ಆ ಊರದ ಕಿನ್ಯ ಜೋಕುಲ್ ನಿರ್ದಿಂಚಿ ಮಾತೇರ್ಲ ಸೇರಿದು ಒಂಜಿ ಕ್ಷೇತ್ರನು ಅಭಿವೃದ್ಧಿದ ಪಥಕ್ಕೆ ನೋಡಾಂಡ ಅವಳು ಉಪ್ಪುನ ಒಂಜಿ ಕ್ರಿಯಾಶಕ್ತಿ, ಇಚ್ಛಾಶಕ್ತಿಯಿಂದ ನಮಗೆ ಯಾಪಪ್ಪನ ಪರ ಆ ಇಚ್ಛಾಶಕ್ತಿ ಇತ್ತನ ಮಾತ್ರ ನಮಗೆ ಇಂಚಿನ ಒಂಜಿ ಕಾರ್ಯ ಕೈಪಾಡ್ರೆ ಸಾಧ್ಯ. ಒಂಜಿ ಜೀರ್ಣೋದ್ಧಾರ ಪಂಡ ಐಕ್ ಬೋಡೆ ಆಯ್ನ ಒಂಜಿ ಆಡಳಿತ ವ್ಯವಸ್ಥೆ ಅವಳು ಆವಡ ಇಂಚಿನ ಕಾರ್ಯ ಇಂಚಿನ ಮಂತದ್ದು ಐಕ್ ಬೋಡ ಆಯ್ನ ಇಂಚಿನ ಲೆಕ್ಕಾಚಾರಣ ಮಂತೊಂದು ದೈವಜ್ಞರನ್ನು ಲೆತ್ತದು ಪ್ರಶ್ನೆ ಇದು. ಆ ಪ್ರಶ್ನೆ ಕೆಲವರು ಒಂಜಿ ವಾರ ಬೋವು, ಒಂಜಿ ತಿಂಗಳ ಬೋವು, 5 ಬೊಕ್ಕ ಐಕ್ ಬೋಡ ಆಯ್ನ ಪರಿಹಾರ ಕಂಡೊಂದು ಪರಿಹಾರದ ಬೊಕ್ಕ ಅವಳು ಉಪ್ಪುನ ದೈವ ದೇವರಿಗೆ ಬೋಡ ಆಯ್ನಂಚಿನ ಮಾತಾ ಆರೋಡ ಮನ್ಪುನಂಚಿನ ಕಾರ್ಯಕ್ರಮ ಬೋಡ ಆಯ್ನ ಶಿಲ್ಪಿನಿ ನಾಡದು, ಮರತ ಶಿಲ್ಪಿನಿ ನಾಡದು, ಆಯನ ಕಟ್ಟದು ಐಕ್ಯ ಬೋಡ ಅಂಚಿನ ಕಠಿಣವಾದ ಪರಿಶ್ರಮ ಮಂತಿನಂಚಿನ ನಮ್ಮ ಊರದ ಯುವ ಜನತೆಗಳ, ಈ ಊರದ ಯುವ ಜನತೆಗಳ ಜೋಕ್ಲೆಗಳ ಮಾತೆರೆಗಳ ಈ ತರತಕ್ಕ ಅದು ಎನ್ನ ಒಂದಲೆಯನ್ನು ಸಲ್ಲಿಸೋದಿಲ್ಲ. ಆಲ್ರೆಡಿ ವೇಣುಗೋಪಾಲ ಸಾರ್ ಪಂಡೇರು ಒಂಜಿ ಇಲ್ಲಡು ಜೋಕುಲ್ನ ಲಿಮಿಟೇಷನ್ ಒಂಜಿ ರಡ್ಡೆಕ್ಕೆ ಮುಟ್ಟುದು ಸತ್ಯನೇ. ಕುಂಭಮೇಳದ ಒಂಜಿ ಅತೀ ವೈರಲ್ ಆಯ್ನಂಚಿನ ಒಂಜಿ ವಿಡಿಯೋ ನಿಖಲು ತೂದುಪ್ಪರು IIT ಬಾಬಾ ಸರ್ ಪಂಡೇರು ಜೋಕ್ಲೆಗೆ ಆ ರೀತಿಯ ಪ್ರೆಷರ್ ಪಾಡು ಇருந்து ಪಂಡಾಂಡ 97% ಮಾರ್ಕ್ ದಿತ್ತರಲ್ಲಿ ಯಾವುಜಿ ಕೂಡಮೂಜಿ ಬಾಕಿ ಉಂಡು ಮಾಡಿದ್ರು ಪ್ರೆಷರ್ ಪಾಡು ದುಪ್ಪಿ ಅದೇ ಅವೇ ನಮ್ಮ ಯೂಟ್ಯೂಬ್ ಸರ್ಚ್ ಮಂತೊಂದು ಬೋಂಡ ವಿಠಲ್ ನಾಯಕ್ ಮನ್ಪುಣಂಜಿ ಸರ್ ಪನ್ಪೇರು ಯಾನ್ ಪನ್ಪೆ ಜೋಕುಲೇನಿಕಲು ಮಾರ್ಕ್ ತೆಪ್ಪೊಚ್ಚಿ 35 ಮಾರ್ಕ್ ತೆಕ್ಕಂದ್ರೆ ಯಾವು ದಯಂದ್ ಬಂಡ 97 ಮಾರ್ಕ್ ತೆತ್ತಿನ ಆ ಜೋಕುಲು ವಿಮಾನೋಡು ಅಮೆರಿಕಗ ಇಂಗ್ಲೆಂಡ್ಗೆ ಬೊಪ್ಪೆ ವೃದ್ಧಾಶ್ರಮ ಜಾಸ್ತಿ ಅವನು ಅಂಚೆನೆ IIT ಬಾಬಾ ಅಂತ ಪನ್ಪುಣ ಒಂಜಿ ಬ್ರಿಲಿಯಂಟ್ IIT ಮುಂಬೈಡು ಏರೋಸ್ಪೇಸ್ ಇಂಜಿನಿಯರಿಂಗ್ ಮಲ್ತದು ಇಂಚಿನೇ ಒಂಜಿ ಅಂಡರ್ ಪ್ರೆಷರ್ಗೆ ಬರ್ತದೆ ಕೆನಡಾಡ್ ಬೇಲೆ ಮಂತದು ಇದಕ್ಕೆ ದಾಲ ಇಜ್ಜಿ ಎನ್ನ ಲೈಫ್ ಮೀನಿಂಗ್ಲೆಸ್ ಆಡು ಏರೋಸ್ಪೇಸ್ ಇಂಜಿನಿಯರಿಂಗ್ ಕಲಿತೆ 5 ಬೊಕ್ಕ ಏನು ಫೋಟೋಗ್ರಫಿ ಟೆಕ್ನಾಲಜಿಗೆ ಪೋಯೆ 5 ಬೊಕ್ಕ ಏನು ಫಿಸಿಕ್ಸ್ ಲೆಕ್ಚರರ್ ಆಯ 5 ಬೊಕ್ಕ ಏನು ಕೆನಡಾಡ್ ಒಂಜಿ ಆನ್ಲೈನ್ ಕಂಪನಿದ ಮಲ್ಲ ಆಫೀಸರ್ ಆದ ಬೇಲೆವಂತೆ ಕಾಸು ತಿಕ್ಕೊಂಡು ಬಂಗ್ಲೆ ತಿಕ್ಕೊಂಡು ಮಾತ ತಿಕ್ಕೊಂಡು ಆಂಡಲ ಎಂಕು ಬೋರ್ಡ್ ಆಯ್ನ ದಾಲ ನನ್ನೆಲ್ಲ ತಿಕ್ಕಿಜಿ ಲೈಫ್ ಈಸ್ ಮೀನಿಂಗ್ಲೆಸ್ ಇತ್ತೆಲ್ಲ ಈ ಯೂಟ್ಯೂಬ್ ಸರ್ಚ್ ಮಂಪುಳೆ ಮ್ಯಾಕ್ಸಿಮಮ್ IIT ಬಾಬಾ ಅಭಯ್ ಸಿಂಗ್ ಚರ್ಚೆ ಆಗುಂಟು
ఆయన లాస్ట్ ఇంటర్వ్యూ ఇని తూనగల పనుపును దాయంದು ಬಂಡ ಇಂಕಿ ಇಲ್ಲಡ ಆ ರೀತಿದ ಪ್ರೆಷರ್ ಇತ್ತಂದು ಕಲ್ಪು ಅವು ಕಲ್ಪು ಇಂದು ಕಲ್ಪು ಬೊಕ್ಕೊಂಜಿ ಮನ್ಪು ನಿನ್ನ 5 ರೂಪಾಯಿ ಅಂಚಿನ ಇಂಚಿನ ಒಂಜಿ ಸ್ಟೇಜಿಗೆ ಬರೋಡು ಈತ ಕಾಸು ಮನ್ಪೋಡು ಇಂಚಿನ ಒಂಜಿ ಸ್ಟೇಜ್ಗೆ ಬರೋಡು ಅವೇ ರೀತಿಯ ಪ್ರೆಷರ್ ಇರ್ತಾವರೆ ಎಂಕಿ ಇನಿ ಒಂದು ಔಲಾತ್ ಜೀವನವು ಪನ್ಪಣ ನಮಕ್ ಶಾಂತಿ ಸಮಾಧಾನ ತಿಕ್ಕೊಡಾಂಡ ಅವು ಸನಾತನ ಧರ್ಮಡು ಮಾತ್ರ ತಿಕ್ಕೊಂಡು ಆ ಸನಾತನ ಧರ್ಮದ ಒಂಜಿ ಪ್ರಪಂಚಡೇ ಅತಿ ಮಲ್ಲ ರಿಲಿಜಿಯಸ್ ಸಂಗಮ ನಡುತ್ತೊಂದು ನಮ್ಮ ದೇಶದ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಅಂಚಿನ ಒಂಜಿ ಪುಣ್ಯದ ದನಟ್ ನಮ ಇನಿ ಅವೇ ಒಂಜಿ ಕಾಲದ ಎಡಿಟ್ ಸಂತಡ್ಕದ ಪುಣ್ಯದ ಧರ್ಮದ ನಡಿಟ್ ಇನಿ ನಮ್ಮ ಒಂಜಿ 16 ವರ್ಷದ ಅಂದ್ ಮನ್ಪುಣ ಮಾತ ನಮ್ಮ ತುಳುನಾಡು 16 ವರ್ಷಗರ ಒಂಜಿ ದೇವಸ್ಥಾನದ ಅಥವಾ ಕುಟುಂಬದ ದೈವದ ಪುನರ್ಚಿಂತನೆ ಜೀರ್ಣೋದ್ಧಾರ ಅಂತ ಪನ್ಪುಣ ಒಂಜಿ ಮಾತ ನಮ್ಮ ತುಳುನಾಡದ ಕಟ್ಟಾದುಂಡು ಇನ್ನದ ದಿನಟ್ ನಮ್ಮ ಮಾತೆರ್ಲ ಸೇರಿದು ಇಂಚಿನ ಒಂಜಿ ಕಾರ್ಯಕ್ಕೆ ಕೈಪಾಡದ ಕಾರ್ಯಕ್ಕೆ ಕೈಪಾಡಿನ ಕಾರ್ಯವನ್ನು ನಿಗಲು ಮಂತದು ತೋಜಾದರು ಆ ಕಾರ್ಯ ಕೈಪಾಡ್ದು ಮಾತೆರ್ಲ ಸೇರಿನಂಚಿನ ಈ ಊರುದ ಮಾತೆರೆಗ್ಲ ಈ ಕ್ಷೇತ್ರದ ಪದಾಧಿಕಾರಿಗಳ ಇಂಚಿನ ಒಂಜಿ ಕ್ಷೇತ್ರನು ಈ ಊರುಡು ಬಳಗಾದು ಮಲ್ತಿನ ನಿಗ್ಲಿಗೆ ಮಾತೆರೆಗ್ಲ ಸೊಲ್ಮೇಲೆ ಸಣ್ಣಂದು ನಿಗ್ಲಿಗೆ ಮಾತೆರೆಗ್ಲ ಈ ಅರಸು ಮಾಡಲ ಆಯುರಾರೋಗ್ಯ ಭಾಗ್ಯ ಸುಖ ಸಂಸ್ಕೃತಿ ಮಾತೆರ್ಲ ಕೊಡು ನಿಗ್ಲಿಗೆ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಕೇವಲ 6 ತಿಂಗಳಲ್ಲಿ ಮುಗಿದಿದೆ. ಇನ್ನು ಮುಂದೆಯೂ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಆಗ್ತಾ ಇದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಕೇವಲ ಭೂತಾರಾಧನೆ ಮಾತ್ರ ಅಲ್ಲ, ಗಣೇಶ ಚತುರ್ಥಿ ಹಾಗೆಯೇ ವರಮಹಾಲಕ್ಷ್ಮಿ ಪೂಜೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿಯ ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇನ್ನು ಮುಂದೆಯೂ ಮಾಡುವಂತಹ ಆ ಶಕ್ತಿಯನ್ನು ಆ ಅರಸು ಸಂಕುಲ ದೈವಗಳು ಅವರಿಗೆ ನೀಡಲಿ ಎಂಬುದಾಗಿ ಮಾತ್ರ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಅಂಚನೆ ಶ್ರೀ ಕ್ಷೇತ್ರ ಸಂತರ್ಕ ಮಾಡ ದೇವರಿಗೆ ತರತಕ್ಕ ಒಂದು ವೇದಿಕೆಡಿ ಇತ್ತಿನಂಚಿನ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಮಲ್ತೊಂದು ಶ್ರೀ ಕ್ಷೇತ್ರ ಸಂತರ್ಕ ಮಾಡ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಅತಿಥಿಯಾದ ಎಂಕ್ ಅವಕಾಶ ಮಲ್ತುಕೊರ್ನಂಚಿನ ಬ್ರಹ್ಮಕಲಶೋತ್ಸವ ಸಮಿತಿಗೆ ಅಂಚನೆ ನನ್ನಾತ ಈ ಕ್ಷೇತ್ರ ಎಡ್ಡೆಡ್ಡೆ ಕೆಲಸ ಕಾರ್ಯಗಳು ಆವಡು ಪಂಡದು ಅರಸು ಮಂಜೇಶ್ವರ ದೇವರೆಡಲ ಅಂಚನೆ ಮುಲ್ಪ ನೆಲೆ ಆಯ್ನ ಸಂತಡ್ಕ ಮಾಡ ಉಂಬೆರೆಡ ನನಾತ್ ಕಾರ್ಯಗಳು ಪುರಮಿಕಲ ಕೈಟ ಆವಡು ಪಂಡದು ಎನ್ನ ಈ ಪಾತೆರನು ಅಂತ ಪ್ರೀತಿದ ಸ್ಮರಣಿಕೆ ಅಂತೂ ಗೌರವಿಸಿದ ನಂತರ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಿಮಿಯ ಪದವು ಪುರತಣೆಯಾಗಿ ತದನಂತರ ಮೂಡಂಬೈಲು ಆಗಿ ಒಂದು ಮಾರ್ಗ ಇತ್ತು. ನಮಗೆ ಇಲ್ಲಿಂದ ಉಪ್ಪಳಕ್ಕೆ ಇರುವುದು 5 ಕಿಲೋಮೀಟರ್. ಆದರೆ ಉಪ್ಪಳದಲ್ಲಿ ಬರಲಿಕ್ಕೆ ಹೊಳೆಯಲ್ಲಿ ದೋಣಿಯನ್ನು ದಾಟಿ ನೆರೆ ಇರುವ ಸಂದರ್ಭದಲ್ಲಿ ನಾವು ಎಷ್ಟೋ ಸಾರಿ ರಾತ್ರಿ ಹಗಲು ಬಂದಿದ್ದೇವೆ. ಅಂತಹ ಒಂದು ಕುಗ್ರಾಮ ಈಗ ಉಪ್ಪಳದಿಂದ ಪತ್ವಾಡಿ ಸೇತುವೆ ಆದ ಕಾರಣ ಉಪ್ಪಳಕ್ಕೆ 5 ಕಿಲೋಮೀಟರ್. ಅಂದರೆ ನಮ್ಮ ಜನಾಂಗ ವೃದ್ಧಿ ಆಗ್ತಾಯಿದೆ ಮತ್ತು ನಮ್ಮ ಕ್ಷೇತ್ರ ಮತ್ತು ನಮ್ಮ ಸಮಾಜ ಪುರೋಗತಿಗೆ ಸಾಗ್ತಾ ಇದೆ ಅಂತೇಳಿ ಹೇಳೋಕ್ಕೆ ನಿದರ್ಶನ. ಹಾಗೆ ಸುಮಾರು 10-25 ವರ್ಷಗಳ ಹಿಂದೆ ಈ ಕ್ಷೇತ್ರ ನಿರ್ಮಾಣ ಸಂದರ್ಭದಲ್ಲಿ ಹಲವು ಜನರು ಕೈ ಜೋಡಿಸಿ ಹಲವಾರು ಮಂದಿ ನಮ್ಮೊಂದಿಗೆ ಈಗ ಇಲ್ಲ. ಆದರೂ ಕೂಡ ಅವರ ಪೀಳಿಗೆ ಕೂಡ ನಮ್ಮೊಟ್ಟಿಗೆ ಬರ್ತಾ ಇದೆ. ಹಾಗೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಬಸ್ಸು ಕೂಡ ಹೋಗ್ತಿರಲಿಲ್ಲ, ಒಂದು ಮಾರ್ಗ ಇರಲಿಲ್ಲ, ಬಹಳ ಒಂದು ಕುಗ್ರಾಮ ಅಂತ ಹೇಳಿದಲ್ಲ. ಹಾಗೆ ಎಮರ್ಜೆನ್ಸಿ ಕೂಡ ಎಲ್ಲಿ ಹೋಗಲಿಕ್ಕಿದ್ದರೂ ಅಂಥ ಒಂದು ಅವಕಾಶಗಳು ಇರಲಿಲ್ಲ. ಈ ಕ್ಷೇತ್ರದ ನಿರ್ಮಾಣದ ನಂತರ ಕ್ರಮ ಅಂತ ಆನಂದಗೊಂಡಿದ್ದೇನೆ. ಇಲ್ಲಿ ಹಲವಾರು ಕ್ರಮೇಣ ಅಭಿವೃದ್ಧಿಗಳಾಗ್ತಾ ಬಂತು. ಇಲ್ಲಿ ಮೊದಲು ರಾತ್ರಿ ಬರಲಿಕ್ಕೆ ಹೆದರ್ತಿದ್ರು. ಈ ಕ್ಷೇತ್ರ ಈ ಸಂದರ್ಭದಲ್ಲಿ ಈ ಪರಿಸರದಲ್ಲಿ ಬರಲಿಕ್ಕೆ ಹೆದರ್ತಿದ್ದ ಒಂದು ಜಾಗ ಇದು.
ಅಲ್ಲಿ ಇಲ್ಲೊಂದು ಬನ ಅಂತೇಳಿ ಹೇಳ್ತಿದ್ರು. ಹಾಗೆ ನೋಡುವಾಗ ಅದನ್ನು ಕುರು ಇತ್ತು, ಒಂದು ಅರಸು ದೈವಗಳ ಮಾಡ ಮತ್ತು ಪರಿವಾರ ದೈವಗಳೊಂದು ಮಾಡ. ಹಾಗೆ ಆ ಸಂದರ್ಭದಲ್ಲಿ ಪ್ರಶ್ನೆ ಮುಖಾಂತರ ಜೀರ್ಣೋದ್ಧಾರ ಕೈಗೊಂಡಾಗ ಒಂದು ಕ್ಷೇತ್ರ ನಿರ್ಮಾಣ ಆಯಿತು. ಆದರೆ ಇತ್ತೀಚೆಗೆ ನಾವು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಇದು ಕ್ಷೇತ್ರ ಅಲ್ಲ, ಬುಧ ಸ್ಥಾನ ಅಲ್ಲ, ಮಾಡ ಅಂತ ಆಗಬೇಕು, ಅಂತರ್ ಮಾಡ ಎಣಿಸಿ ಒಂದು ದೇವಸ್ಥಾನ ಆಗಬೇಕು ಅಂತ ಕಂಡಿತು. ಹಾಗೆ ಅಂದಿನಿಂದ ಇಂದಿನವರೆಗೂ ನಮ್ಮೊಂದಿಗೆ ನಾವೆಲ್ಲರೂ ಸೇರಿಕೊಂಡು ಹಲವಾರು ಕೆಲಸಗಳನ್ನು ಒಗ್ಗಟ್ಟಿನಿಂದ ಮಾಡಿದ್ದೇವೆ. ಇಡೀ ಗ್ರಾಮಸ್ಥರು, ಪರವೂರಿನವರು ಎಲ್ಲ ಸೇರಿಕೊಂಡು ಧರ್ಮಸ್ಥಳ ಮತ್ತು ಅತ್ಲಾಗಿಂದ ಎಲ್ಲ ಕಾವಂದರು ಎಲ್ಲ ಕಡೆಯಿಂದ ನಮಗೆ ಸಹಕಾರ. ಈಗ 6 ತಿಂಗಳಲ್ಲಿ ಆಯ್ತಲ್ಲ, ಹೇಗಾಯಿತು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಹಣ ಎಲ್ಲಿಂದ ಹರಿದು ಬಂದು ನಮ್ಗೆ ಗೊತ್ತಿಲ್ಲ. ಬಹುಶಃ ದೈವಗಳ ಪ್ರೇರಣೆ ಇರಬೇಕು ಅಂತ ನನ್ನ ಅಂದಾಜು. ಹಣ ಹೊಳೆ ಬರ್ತಾ ಉಂಟು. ಹಾಗೆ ನಮಗೂ ಸ್ವಲ್ಪ ಅಳುಕಿತ್ತು ಶುರುವಾಗ. ನಮ್ಮ ಕಾರ್ಯಕರ್ತರು ಒಂದು ಬದಿ ಕೆಲಸ ಮಾಡ್ತಾರೆ, ನಮ್ಮ ಯುವಕರು ಮಾಡ್ತಾರೆ. ಹಾಗೆ ಎಲ್ಲ ದೈವ ದೇವರುಗಳು, ಸ್ವಾಮೀಜಿಗಳು, ರಾಜಕಾರಣಿ ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಅಂತಹ ಒಂದು ಕ್ಷೇತ್ರ ನಿರ್ಮಾಣ ಆಗಲಿಕ್ಕೆ ನೀವೆಲ್ಲರೂ ಕಾರಣ, ನಾವೆಲ್ಲರೂ ಕಾರಣ. ಇದರಿಂದಾಗಿ ನಮ್ಮ ಸಮಾಜಕ್ಕೆ ಇದರಿಂದ ಒಳಿತಾಗಬೇಕು. ಹಾಗೂ ನಾವು ಈ ಪ್ರಾರಂಭ ಮಾಡಿದಾಗ ನಮ್ಮ ತಂತ್ರಿಗಳು ಆಗ ಹೇಳಿದರು ಪಂಚಪರ್ವ ಅಂತ ಹೇಳಿದರು. ಆದರೆ ನಾವು ಅದನ್ನು ವಿಶಿಷ್ಟವಾಗಿ ಆಚರಿಸಿ ಇಲ್ಲಿ ಗಣೇಶೋತ್ಸವ, ಅಲ್ಲಿ ವರಮಹಾಲಕ್ಷ್ಮಿ ವ್ರತ, ಅಷ್ಟಮಿ, ಹಲವಾರು ಕಾರ್ಯಕ್ರಮಗಳು ಸೇರಿಸಿಕೊಂಡು ಇಲ್ಲಿ ಎಲ್ಲರೂ ನಮ್ಮಲ್ಲಿ ಮುನ್ನಡೆಸಲು ಕೂಡ ಸೇರಿಕೊಳ್ಳಬೇಕಾಗಿ ವಿನಿಸ್ಕೊಳ್ತಾರೆ. ಕ್ಷೇತ್ರದ ಸಾನ್ನಿಧ್ಯ ದೈವಗಳನ್ನು ಮನಸಾರೆ ಸ್ಮರಿಸ್ತಾ ಇವತ್ತಿನ ಅಭೂತಪೂರ್ವವಾದಂಥ ಹೊರೆಕಾಣಿಕೆ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ, ಕ್ಷೇತ್ರಗಳಿಗೆ, ಹಾಗೆ ವೈಯಕ್ತಿಕವಾಗಿ ಹೊರೆಕಾಣಿಕೆಯನ್ನು ಸಮರ್ಪಿಸಿದವರಿಗೆ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಪ್ರಥಮವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೂಡ ಸಮಯದ ಅಭಾವದಿಂದ ಒಂದೇ ಮಾತಿನಲ್ಲಿ ವಂದನೆಯನ್ನು ಸಲ್ಲಿಸ್ತಾ, ಮುಂದಿನ ನಾಳೆ ನಾಡಿದ್ದು ಹಾಗೆ 22ನೇ ತಾರೀಕಿಗೆ ಬೆಳಗ್ಗೆ ನಡೆಯುವಂಥ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ, ಹಾಗೆ ತದನಂತರ ನಡೆಯುವಂಥ ನೇಮೋತ್ಸವ ಎಲ್ಲದರಲ್ಲಿ ಕೂಡ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಪ್ರತ್ಯೇಕವಾಗಿ ಹಲವಾರು ಸಂಘ ಸಂಸ್ಥೆಯವರು ನಮ್ಮೊಂದಿಗೆ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಹಾಗೆ ನಮ್ಮ ಸ್ವಯಂ ಸೇವಕರಾಗಿರ್ಬೋದು, ಹಾಗೆ ಮಾತೃ ಮಂಡಳಿ, ಮಹಿಳಾ ಮಂಡಳಿಯ ಸದಸ್ಯರಾಗಿರ್ಬೋದು, ನಿರಂತರವಾಗಿ ಶ್ರಮವನ್ನು ಪಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಅಧ್ಯಕ್ಷರ ಅನುಮತಿಯ ಮೇಲೆಗೆ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.